ಪರಮ ಪವಿತ್ರವಾದಂತಹ ಶ್ರೀ ಸುಮಧ್ವ ವಿಜಯದಲ್ಲಿ ಯಾವ ರೀತಿಯಾಗಿ ಶ್ರೀಮದ್ ಆಚಾರ್ಯರು ಅವತಾರವನ್ನು ಮಾಡಿದ್ದಾರೆ ಮತ್ತು ಅದ್ಭುತವಾದ ಬಾಲಲೀಲೆಗಳನ್ನು ತೋರಿಸ್ತಾ ಭಗವಂತನಾದ ಕೃಷ್ಣನ ಬಾಲಲೀಲೆಗಳು ಅದ್ಭುತ ಅಂತ ಅರ್ಥವಾಗಲಿಕ್ಕೆ ಆಚಾರ್ಯರ ಬಾಲ್ಯ ನಿದರ್ಶನ. ಜೀವೋತ್ತಮರಾಗಿ ತಾವೇ ಇಷ್ಟು ಮಾಡಿರಬೇಕಾದ್ರೆ ಸರ್ವೋತ್ತಮ ದಶಮಸ್ಕಂದ ಭಾಗವತದಲ್ಲಿ ಏನು ಹೇಳ್ತಾರೆ ಅಂಥ ಬಾಲಲೀಲೆಗಳೆಲ್ಲ ಕೂಡ ಎಷ್ಟು ಯಥಾರ್ಥ ಅನ್ನೋದು ಆಚಾರ್ಯರ ಮಹಿಮಾ ಪ್ರದರ್ಶನದ ಮುಖ್ಯ ಉದ್ದೇಶ. ಗುರುಗಳಿಗೆ ದಕ್ಷಿಣೆ ಕೊಟ್ಟು ಅಲ್ಲಿಂದ ಸನ್ಯಾಸಾಶ್ರಮ ಸ್ವೀಕಾರ ಮಾಡಕ್ಕೆ ಹೊರಡ್ತಾ ಇದ್ದಾರೆ. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಈ ಸ್ವಾಮಿನ್ ದುಷ್ಟಾನ್ ದಮಯ ದಮಯ ವ್ಯಕ್ತಮಚರಾತ್ ಗುಣಾನ್ ಗೂಢಾನ್ ವಿಷ್ಣು ಕಥಯ ಕಥಯ ಸ್ವಾನ್ ಪ್ರಮದಯನ್. ನೀವು ದುರ್ಮತಗಳನ್ನು ಖಂಡನೆ ಮಾಡಬೇಕು, ದುಷ್ಟರ ದಮನ ಮಾಡಬೇಕು, ಸಜ್ಜನರಿಗೆ ಅತ್ಯಂತ ಹಿತಕರವಾದ ಮಾರ್ಗವನ್ನು ಉಪದೇಶ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆಚಾರ್ಯರು. ಆಗ ಅಥೈಷ ಸಲ್ಲೋಕದಯ ಸುಧಾರ್ಥ ಸದಾಗಮಸ್ತೇನ ನಿರಾಸ ಕಾಮಯ ರಮಾವರಾವಾಸ ಭುವಾ ವಿಶಾರದ ವಿಶಾಲಯ ಚಿಂತೆಯದಾತ್ಮನೋಧಿಯ. ಸನ್ಯಾಸ ಸ್ವೀಕಾರ ಮಾಡ್ತೇವೆ ಅಂತ ನಿರ್ಧಾರ ಮಾಡಿ, ಯದ್ಯಪಿ ದುಷ್ಟರನ್ನು ನಾಶನೇ ಮಾಡಬೇಕು, ಆದರೆ ತಾವುದು ಬ್ರಾಹ್ಮಣ ಅವತಾರ ಅಷ್ಟೇ ಅಲ್ಲ, ದುರ್ಗಾದೇವಿ ಬಂದು ಅವತಾರ ಮಾಡಲಿಕ್ಕಿದ್ದಾರೆ, ದುಷ್ಟರನ್ನು ಕೊಲ್ಲಕ್ಕೋಸ್ಕರ ಅವತಾರ ಮಾಡಿ ಬರ್ತಾರೆ. ಆದ್ದರಿಂದ ಈಗ ನಾವು ದುಷ್ಟರನ್ನು ಸಂಹಾರ ಮಾಡೋದಲ್ಲ, ದುರ್ಮತಗಳನ್ನು ನಿರಾಕರಣೆ ಮಾಡಬೇಕು ಅಂತ ಹೇಳಿ ಆ ದಂಡ ಹಿಡಿದೆ ಭವೇತತೋ ನಾಸ್ಮಿಜ ದಂಡಧಾರಕ, ನಾನು ಈ ದಂಡವನ್ನು ಹಿಡಿಯೋದಿಲ್ಲ, ಸನ್ಯಾಸದ ಯತಿದಂಡವನ್ನು ಹಿಡಿತೇನೆ ಅಂತ ಸಂಕಲ್ಪ ಮಾಡಿ ಶ್ರೀಮದಾಚಾರ್ಯರು ಆ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಸನ್ಯಾಸಾಶ್ರಮ ಸ್ವೀಕಾರ ಮಾಡೋದು ಪೂರ್ವಭಾವಿಯಾಗಿ ವಿಶೇಷವಾದಂತಹ ವೈರಾಗ್ಯವನ್ನು ತೋರಿಸಬೇಕು. ನಿತ್ಯ ವೈರಾಗ್ಯ ಅವರದ್ದು. ಸಮಸ್ತ ವಸ್ತು ನ್ಯಸನಂ ಸಮಭ್ಯಧಾತ್, ಎಲ್ಲವನ್ನೂ ಕೂಡ ತ್ಯಾಗ ಮಾಡೋದರ ಸಂಕೇತವಾಗಿ ವರ್ತಿಸ್ತಾ ಇದ್ದಾರೆ. ತಂದೆ ತಾಯಿಗಳಿಗೆ ಸಂಶಯ ಬರಲಿಕ್ಕೆ ಶುರುವಾಯಿತು. ತಂದೆ ಒಳ್ಳೆಯ ಜ್ಞಾನಿಗಳು, ಇದು ಸನ್ಯಾಸ ಸ್ವೀಕಾರ ಮಾಡುವ ಲಕ್ಷಣ ಅಂತ ಅನಿಸ್ತೆ ಅವರಿಗೆ. ಒಂದು ದಿವಸ ಆಚಾರ್ಯ ಮನೆ ಬಿಟ್ಟು ಹೊರಟೇ ಬಿಟ್ಟು, ಇನ್ನೂ 10 ವರ್ಷ ಕೂಡ ಇಲ್ಲ ಆಚಾರ್ಯರಿಗೆ. ಮನೆ ಬಿಟ್ಟು ಹೊರಟು ಎಲ್ಲಿ ಅಂತ ಹುಡ್ಕೊಂಡವರು ಉಡುಪಿಯಲ್ಲಿ ಇದ್ದರು ಆಚಾರ್ಯರು. ಅಲ್ಲಿ ಅಚ್ಯುತಪೇಕ್ಷರು ಅಂತ ಒಬ್ಬ ಯತಿಗಳು, ಹಂಸನಾಮಕ ಪರಮಾತ್ಮನ ಪರಂಪರೆಯ ಇಲ್ಲಿ ಬಂದ ಮಹಾನುಭಾವರು, ಅವರ ಹತ್ರ ಹೋದರು ಆಚಾರ್ಯರು. ಯಾಕೆ ಸನ್ಯಾಸವನ್ನು ತಾವೇ ತಗೊಳ್ಬಾರ್ದು, ಒಂದು ರೀತಿಯಲ್ಲಿ ಒಂದು ಪರಂಪರೆಯಲ್ಲೇ ತಗೊಳ್ಬೇಕು. ಪರಂಪರೆಗೆ ಸೇರಿದಾಗ ಸನ್ಯಾಸಕ್ಕೆ ಇದಕ್ಕೆ ಮಹತ್ವ ಬರುತ್ತೆ. ಇಲ್ಲ ಹೋದರೆ ರಾಜವಂಶಗಳಲ್ಲಿ ಹೇಗೆ ವಂಶ ಪ್ರಧಾನವೋ ಸನ್ಯಾಸದಲ್ಲಿ ಮೂಲ ಇರಬೇಕು. ರಾಜವಂಶ ಮಧ್ಯೆ ವಿಚ್ಛೇದ ಆಗ್ತಾ ಬರ್ತದೆ. ಆದರೆ ಹಂಸನಾಮಕ ಪರಮಾತ್ಮನ ಪರಂಪರೆ ಜ್ಞಾನಕ್ಕೋಸ್ಕರವಾಗಿ ಬಂದಿರತಕ್ಕಂಥ ಪರಂಪರೆ. ಆ ಪರಂಪರೆಯ ಪೀಠಾಧೀಶದಲ್ಲಿ ತಗೊಳ್ಬೇಕಾದ್ದೇ ಕರ್ತವ್ಯ. ಆಚಾರ್ಯ ಯಾರೂ ಸನ್ಯಾಸ ಕೊಡಬೇಕಾಗಿಲ್ಲ, ನಿತ್ಯ ಸನ್ಯಾಸಿಗಳು ಭಗವಂತನೇ ನೇರ ಅನುಗ್ರಹ ಮಾಡಿದ್ದಾನೆ. ಲೋಕಕ್ಕೆ ಧರ್ಮ ತಿಳಿಸಬೇಕು ಅಂತ ಹೇಳಿ ಹುಡುಕೊಂಡು ಯೋಗ್ಯರಿಂದ ತಗೋಬೇಕು, ಇಲ್ಲದೆ ಹೋದರೆ ಇಲ್ಲ. ಶಾಲಾ ಕಾಲೇಜುಗಳಲ್ಲಿ ಕೊನೆಗೆ ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಈ ಕೆಳಗಿನ ಶಾಲೆಗಳು ಅಫಿಲಿಯೇಟ್ ಆಗಿಲ್ಲ ಅಂತ ಹೇಳಿದ ತಕ್ಷಣ ಸೇರಿಬಿಟ್ಟು ಓದಿದ ವೇಸ್ಟ್ ಅಲ್ಲಿ ಅಲ್ಲ ಕೂಡ. ಅಲ್ಲಿ ಪರೀಕ್ಷೆ ಪಾಸಾದ್ರೆ ಉಪಯೋಗನೇ ಇಲ್ಲ. ಅದು ಅಫಿಲಿಯೇಟ್ ಆಗಿರಬೇಕು, ಅದು ನೇರ ಬರಬೇಕು ಅಂತ ಹೋಗಿ ಅಲ್ಲಿಗೆ ಹೋಗ್ತಾರೆ. ಅದು ಏನು ಪುಣ್ಯ ಮಾಡಿರಬೇಕು. ಕೃಷ್ಣನನ್ನು ಆಡಿಸ್ತಕ್ಕಂಥ ಯೋಗ ಯಶೋದೆಗೆ ಬಂದಿದೆ ಅಂದರೆ ಏನು ಸುಕೃತವ ಮಾಡಿದಳೋ ಯಶೋದೆ ಅಂತ ಹೇಳ್ತೇವೆ. ಸರ್ವೋತ್ತಮನನ್ನು ಆಡಿಸೋ ಭಾಗ್ಯ, ಜೀವೋತ್ತಮರಿಗೆ ಸನ್ಯಾಸ ಕೊಡೋ ಭಾಗ್ಯ. ಅಚ್ಯುತಪೇಶ್ವರು ಏನು ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ಭಾರಿ ಪುಣ್ಯ ಮಾಡಿದ್ರು ಅವರು. ಹಿಂದಿನ ಜನ್ಮದಲ್ಲಿ ಅವರೊಬ್ಬ ಯತಿಗಳಾಗಿದ್ದವರೇ. ಪಾಂಡವರು ರಾಜ್ಯಭಾರ ಮಾಡ್ತಿದ್ದ ಕಾಲ, ಪಾಂಡವರ ಮನೆಯಲ್ಲಿ ಪ್ರತಿನಿತ್ಯ 10,000 ಸನ್ಯಾಸಿಗಳು ಭಿಕ್ಷೆ ಬರ್ತಿದ್ರು. 10,000 ಸನ್ಯಾಸಿಗಳು ಪ್ರತಿನಿತ್ಯದಲ್ಲೂ ಕೂಡ ಅವರಿಗೆ ಭಿಕ್ಷೆ ಹಾಕಬೇಕು. ಭಿಕ್ಷೆ ಹಾಕ್ತಾ ಇದ್ದಿದ್ದು ಸಾಕ್ಷಾತ್ ಧರ್ಮರಾಜ. ಮುಖ್ಯವಾಗಿ ಅಡುಗೆ ಮಾಡ್ತಿದ್ದಿದ್ದು ದ್ರೌಪದಿ ದೇವಿ. ಪುರೈಷ ಕೃಷ್ಣ ಕರಸಿದ್ಧ ಶುದ್ಧಿಮದ್ವರಾನ್ನ ಭುಕ್ತ್ಯಾ ಕಿಲ ಪಾಂಡವಾಲಯೇ ವಿಶೋಧಿತಾತ್ಮ ಮಧುಕೃತ್ ಪ್ರವೃತ್ತಿಮಾನ್ ಚಚಾರ ಕಾಮಸ್ಥಿತ್ ಪರಿವತ್ಸರಾನ್ಮುದ ಅಂತ ಹೇಳಿದ್ದಾರೆ. ಒಂದು ದಿವಸ ಭಿಕ್ಷೆ ಅಲ್ಲ, ಅನೇಕ ವರ್ಷಗಳ ಕಾಲ ನಿತ್ಯ ಭಿಕ್ಷೆ ಹೋಗ್ತಿದ್ದ 10,000 ಸನ್ಯಾಸಿಗಳಲ್ಲಿ ಒಬ್ಬರೇ ಅಚ್ಯುತಪೇಶ್ವರಾಗಿ ಬಂದಿದ್ದು. ಭಾರತೀ ದೇವಿ ಕೈಯಿಂದ ಅಡಿಗೆ ಸಿದ್ಧ ಆಗಬೇಕು, ಭೀಮಸೇನ ದೇವರು ನೈವೇದ್ಯ ಮಾಡಬೇಕು, ಧರ್ಮರಾಜ ಮಹಾರಾಜನಾಗಿ ಭಿಕ್ಷೆ ಹಾಕಬೇಕು. ಅಂಥ ಭಿಕ್ಷೆ ಮಾಡಿದ ಒಳ್ಳೆ ಸಾಕ್ಷಾತ್ ಭಾರತೀ ದೇವಿ ಜ್ಞಾನ ಕೊಡೋರು. ಶ್ರೀಮದ್ ಆಚಾರ್ಯರು ಭಾರತೀ ರಮಣ, ಧರ್ಮಿಷ್ಠ ಧರ್ಮರಾಜ ಕೊಡೋದು. ಆ ಅನ್ನ ತಿಂದು ತಿಂದು ವಿಶೋಧಿತಾತ್ಮ, ಮನಸ್ಸೊಳ್ಳೆ ಶುದ್ಧವಾಗಿತ್ತು. ಆಚಾರ್ಯರು ಅದನ್ನು ಹುಡುಕೊಂಡೆ ಹತ್ತಿರ ಬಂದರು ಅಂತ ಹೇಳಿದ್ದಾರೆ.
ಅವರು ಅಲ್ಲಿ ಹಾಕಿದ ಅನ್ನ ತೊಗೊಂಡಿದ್ರು, ಅವರು ಕೊಡೋ ಜ್ಞಾನ ತೊಗೊಳ್ಳೋಕ್ಕೋಸ್ಕರ ಇಲ್ಲಿ ಬಂದರು ಅಂತ ಅರ್ಥ. ಇದರಿಂದ ನಮಗೆ ಅರ್ಥ ಆಗೋದೇನು ಅಂದರೆ, ಒಳ್ಳೆಯರ ಮನೆಯಲ್ಲಿ ಊಟ ಮಾಡಿದರೆ ಮುಂದೆ ಜ್ಞಾನಕ್ಕೆ ಅನುಕೂಲ ಆಗುತ್ತೆ ಅಂತ ಅರ್ಥ. ಯಾಚೆಯೇ ಶ್ರೋತ್ರಿಯಸ್ಯ ಅನ್ನಂ, ಶ್ರೋತ್ರಿಯ ಮನೆಗೆ ಹೋಗಿ ಅನ್ನ ಕೇಳಬೇಕಂತ ನಾವು. ಅವರ ಏನೂ ಅಕಸ್ಮಾತ್ ಇಲ್ಲ ಅಂತ ಹೇಳಿದರೆ ತದಭಾವೇ ಜಲಂ ಪಿಬೆದು, ನೀರಾರೇ ಸುಳ್ಳು ಕುಡಿಬೇಕಂತ. ಯಾಕೆಂದರೆ ಆ ಪುಣ್ಯ ನಮ್ಮನ್ನು ಮುಂದೆ ಒಳ್ಳೆ ಸನ್ಮಾರ್ಗಕ್ಕೆ ಒಯ್ಯುತ್ತೆ ಅಂತ ಹೇಳ್ತಾರೆ. ಇವತ್ತು ನಮ್ಮ ಆಹಾರದ ಶುದ್ಧಿ ಎಷ್ಟು ಹೇಳ್ತಾರೆ, ಬರೀ ನೀರೇ ಶುದ್ಧ, ಆಪಹ ಸ್ವಭಾವತೋ ಮೇಧ್ಯಾಹ. ಆದರೆ ಯಾರು ಕೊಡ್ತಾರೆ, ಅದರಲ್ಲಿ ಆಹಾರ ತಯಾರು ಮಾಡಿ ಕೊಡ್ತಾರೆ, ಅವರ ಗುಣಗಳೆಲ್ಲ ಅದರಲ್ಲಿ ಬರುತ್ತಂತೆ. ಯೋಗ್ಯರು ಕೊಟ್ಟಾಗ ಅವರ ಅನ್ನನೂ ಯೋಗ್ಯ, ಕೊಟ್ಟವರ ಮನಸ್ಸು ಯೋಗ್ಯ, ನಾವು ನಮ್ಮ ಮನಸ್ಸು ಶುದ್ಧವಾಗುತ್ತೆ, ಅದರಿಂದ ಜ್ಞಾನಕ್ಕೆ ಅರ್ಹತೆ ಬರುತ್ತೆ. ಯಾವಾಗ ಕೆಟ್ಟವರು ಕೊಡ್ತಾರೆ, ಕೆಟ್ಟವರು ಕೆಟ್ಟನ್ನೇ ಕೊಡೋದು, ಕೆಟ್ಟನ್ನು ಕೆಟ್ಟವರು ಕೊಡ್ತಾರೆ, ಕೆಟ್ಟ ರೀತಿಯಲ್ಲಿ ತಿಂತಾನೆ, ಮನಸ್ಸೆಲ್ಲ ಕೆಟ್ಟಕ್ಕೆ ಶುರುವಾಗುತ್ತೆ. ಕೆಟ್ಟು ಬಿಟ್ಟು ಸಾಧನೆ ಹಿಂದೆ ಬೆಳೆಯುತ್ತೆ. ಕಲಿಯುಗ ಮೊದಲೇ ಕಲಿಯುಗ, ಇದರಲ್ಲಿ ಕೆಡೋ ಚಾನ್ಸಸ್ ಭಾರಿ ಜಾಸ್ತಿ. ಆದ್ದರಿಂದ ಇನ್ನೂ ಒಳ್ಳೆಯದನ್ನು ಹುಡುಕ್ಬೇಕು, ನಾವಾಗ ಒಳ್ಳೆ ಹುಡುಕ್ ತಗೋಬೇಕು. ಆದರೆ ಇವತ್ತೇನಾಗಿದೆ, ಮೊದಲೇ ಕೆಟ್ಟದ್ದು. ನಾವು ತಿನ್ನೋ ಆಹಾರ ವಿಷಮಯ ಅಂತ ಸೈಂಟಿಸ್ಟೆಲ್ಲ ಹೇಳಿ ಆಗಿದೆ ಈಗಾಗಲೇ. ಪ್ಯೂರ್ ಫುಡ್, ಪ್ಯೂರ್ ವಾಟರೇ ಸಿಗೋದಿಲ್ಲ, ಪ್ಯೂರ್ ಫುಡ್ ಸಿಗೋದಿಲ್ಲ, ಪ್ಯೂರ್ ನಿಮಗೆ ಏರೂ ಸಿಗೋದಿಲ್ಲ, ಎಲ್ಲ ಇಂಪ್ಯೂರೇ. ಅಂಥ ಹೊತ್ತಿನಲ್ಲಿ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು. ರಾಘವೇಂದ್ರ ಸ್ವಾಮಿಗಳ ಮಠ, ಇಂಥ ಮಠಗಳು ಇಲ್ಲದೆ ಹೋಗಿದ್ದರೆ ಮನುಷ್ಯನಿಗೆ ಇವತ್ತು ಒಳ್ಳೆಯ ಅನ್ನ ಸಿಗ್ತಾನೇ ಇರಲಿಲ್ಲ. ಮನೆ ಬಿಟ್ಟು ಹೋಗಿದ್ದು, ದೇವರ ನೈವೇದ್ಯದ ಕಾನ್ಸೆಪ್ಟೇ ಇಲ್ಲ, ಮನೆಗಳಲ್ಲಂತೂ ದೇವರೇ ಇಲ್ಲ. ಹೇಳಿದ್ನಲ್ಲ, ಡಾಗ್ ಇರ್ತದೆ, ಗಾಡಿರೋದಿಲ್ಲ, ಉಲ್ಟಾ ಪಲ್ಟಾ. ಜಿಒಡಿ ಹೋಗಿ ಡಿಒಜಿ, ಇವರು ಡಾಗಿದ್ದಾಗೆ ಇರ್ತಾರೆ, ಮುದಿನಾಯಿ ಅಂತಾರೆ, ಆ ಥರ ಇರ್ತಾರೆ. ಏನು ಪ್ರಯೋಜನ? ನಿಜವಾದ ಅರ್ಥದಲ್ಲಿ ನಮ್ಮ ದೇಹಕ್ಕೆ ಗಮನ ಕೊಡ್ತಾ ಇಲ್ಲ, ಮನಸ್ಸಿಗೆ ಗಮನ ಕೊಡ್ತಾ ಇಲ್ಲ. ದೇಹಕ್ಕೆ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ ಎರಡಿಲ್ಲದೆ ಹೋದರೆ ಸಾಧನೆಗೆ ಅರ್ಥನೇ ಇಲ್ಲ. ಬರೀ ರೋಗಗಳ ದೇಹ. ಏನು ಸುಖ ಇದ್ದರೆ ಏನಂತೆ, ಅವ್ರು ಎಂಜಾಯ್ ಮಾಡೋ ಹಾಗೆ ಇಲ್ಲ. ಇನ್ನು ಮನಸ್ಸು ಕೆಟ್ಟೋಗಿದೆ, ಯಾವ ಭಾಗ್ಯ ಏನು ಕಾಪಾಡುತ್ತವನನ್ನು? ಎರಡಿತ್ತು ಅಂದರೆ ಎಷ್ಟು ಕೋಟಿ ರೂಪಾಯಿ ಇದ್ದರೂ ಕೂಡ ನಮಗೆ ಇದ್ದರೂ ಹೋದರೂ ಲೆಕ್ಕ ಇಲ್ಲ. ಆದರೆ ಮನಸ್ಸು ಸರಿ ಇಲ್ಲದೆ ಹೋದರೆ ಏನಿದ್ರೂ ಪ್ರಯೋಜನ ಇಲ್ಲ. ನಮ್ಮ ಜನಕ್ಕೆ ಆ ಆ್ಯಂಗಲಲ್ಲಿ ಯೋಚನೆ ಮಾಡಿಯೇ ಗೊತ್ತಿಲ್ಲ. ಇವತ್ತು ಬರೀ ಹಣಕಾಸುಗಳ ಮಧ್ಯೆ ಬದುಕಲಿಕ್ಕೆ ಇಷ್ಟಪಡ್ತಾರೆ ಹೊರತು ಹಣದಿಂದ ನಾವು ಬದುಕಲಿಕ್ಕೆ ಬರೋದಿಲ್ಲ, ಗುಣದಿಂದ ಬದುಕ್ತೇವೆ ಅಂತ ಹೇಳ್ತಾರೆ. ಗುಣವಂತನಿಗೆ ಹಣ ಹುಡ್ಕೊಂಡು ಬರುತ್ತೆ, ಆದರೆ ಹಣವಂತನ ದುರ್ಗುಣ ಹುಡ್ಕೊಂಡು ಬರುತ್ತೆ. ಕೆಟ್ಟ ಗುಣ ಬಂದು ಹಾಳಾಗಿ ಹೋಗಿಬಿಡುತ್ತಾರೆ. ಆದ್ದರಿಂದ ಇದು ಆಹಾರ ಶುದ್ಧಿ ಅತಿ ಮುಖ್ಯವಾದದ್ದು. ಅದರ ಫಲ ಅವರು ಊಟ ಮಾಡಿದ್ದು ಹಿಂದಿನ ಜನ್ಮದಲ್ಲಿ, ಅದು 5000 ವರ್ಷದ ಹಿಂದೆ, ಆಮೇಲೆ ಬಂದರು, ಉಪಯೋಗಕ್ಕೆ ಬಂತು. ಅಂದರೆ ತಿಂದ ಒಳ್ಳೆಯನ್ನ ಎಂದೂ ನಮ್ಮನ್ನು ಕೈ ಬಿಡೋದಿಲ್ಲ ಅಂತಾಯ್ತು. ಕೆಟ್ಟನ್ನ ತಿಂದರೆ ಎಂದೂ ಬುದ್ಧಿ ಕೆಡಲೇಬೇಕು, ಒಳ್ಳೆಯನ್ನ ತಿಂದರೆ ಬುದ್ಧಿ ಸರಿ ಹೋಗಲೇಬೇಕು. ಅದಕ್ಕೆ ಒಳ್ಳೆಯ ನಿದರ್ಶನ ಅಚ್ಯುತಪೇಶ್ವರು ಆಚಾರ್ಯ ಹುಡುಕೊಂಡು ಬಂದರು, ಸನ್ಯಾಸ ಕೆಡೋದಕ್ಕೆತ್ತ ಬಂದರು. ಅಷ್ಟೊತ್ತಿಗೆ ಅವ್ರ ಸ್ಥಿತಿ ಒಂದೂ ಪುಣ್ಯ ಮಾಡಿದ್ದಾಗಿತ್ತು. ಆ ಕಾಲಕ್ಕೆ ಮಾಯಾವಾದ ಮತ ಬಹಳಷ್ಟು ಪ್ರಸಾರದಲ್ಲಿತ್ತು. ಇವರು ಅದನ್ನು ಓದಬೇಕಾದ ಅನಿವಾರ್ಯತೆ ಬಂದಿತ್ತು. ಸರಿ ಮಾಡಲಿಕ್ಕೆ ಆಚಾರ್ಯರು ಬಂದಿತ್ತು. ಆಗ ಅವರಿಗೆ ಅವ್ರ ಗುರುಗಳು ಹೇಳಿದ್ರಂತೆ, ನಾವೇನು ಜಗತ್ತು ಸುಳ್ಳು, ಬ್ರಹ್ಮ ನಿರ್ಗುಣ ಅನ್ನೋ ಮತವನ್ನು ನಂಬಿಕೊಂಡು ಬಂದಿದ್ದೇವೆ, ಅದು ಸರಿಯಾದ ಮತ ಅಲ್ಲ. ಸರಿಯಾದ ಮತ ಯಾವುದು ಅಂತ ನನಗೆ ಗೊತ್ತಿಲ್ಲ, ಆದರೆ ಒಂದು ಹೇಳುತ್ತೇನೆ, ಈ ಮತ ಸರಿಯಲ್ಲ, ಒಳ್ಳೆಯ ಮತ ಸಿಗಬೇಕು, ಅದು ನನಗೆ ಗೊತ್ತಿಲ್ಲ. ಆದ್ದರಿಂದ ತಥೋ ಮುಕುಂದಂ ಭಜ ಸಂವಿದೇ ಮುದ. ಅನಂತೇಶ್ವರ ದೇವರಿದ್ದಾರೆ ಉಡುಪಿಯಲ್ಲಿ, ಇವರು ಸೇವೆ ಮಾಡಿಕೊಂಡಿರಿ, ನಿಮ್ಗೆ ಒಳ್ಳೆಯದಾಗತ್ತೆ ಅಂಥೇಳಿ ಅವ್ರ ಗುರುಗಳು ವೃಂದಾವನಸ್ಥರಾಗಿ ಬಿಟ್ಟಿದ್ರು. ಅಚ್ಯುತ ಪ್ರೇಷ್ಠರು ಯೋಚನೆ ಮಾಡ್ತಾ ಇದ್ದಾರೆ, ನಿತ್ಯ ಅನಂತೇಶ್ವರ ಸೇವೆ ಮಾಡ್ತಾ ಇದ್ದಾರೆ. ಅನಂತೇಶ್ವರ ಅವರಿಗೆ ಸೂಚನೆ ಕೊಟ್ಟ, ಒಬ್ಬರು ಪ್ರವೇಶ ಮಾಡಿ, ಅಚ್ಯುತ ಪ್ರೇಷ್ಠರು ಒಳ್ಳೆಯ ಜ್ಞಾನ ಬರುತ್ತೆ ನಿಮಗೆ. ಜ್ಞಾನ ಯಾರಿಂದ ಬರುತ್ತೆ ಅಂದರೆ, ಭವಿಷ್ಯತಃ ಶಿಷ್ಯವರಾಧಿ ವಿದ್ಧಿ ಮಾಂ. ನಿಮಗೆ ಒಳ್ಳೆ ಶಿಷ್ಯ ಬರ್ತಾನೆ, ಅವನಿಂದ ಜ್ಞಾನ ಬರುತ್ತೆ ಅಂತ ಹೇಳಿದ್ರು. ಉಲ್ಟಾ ಪಟ್ಟ ಗುರುಗಳು ಸಿಗ್ತಾರೆ, ಜ್ಞಾನ ಬರುತ್ತಲ್ಲ, ಶಿಷ್ಯರಿಂದ ಜ್ಞಾನ ಬರುತ್ತೆ ಅಂತ ಹೇಳಿದ್ರು. ಒಗಟಿದ್ದಾಗ ಲೆಕ್ಕ. ಮುಂದೆ ಹಾಗೆ ಆಯಿತು. ಶಿಷ್ಯ ವರಾಧಿ ಯುದ್ಧಿ ಮಾಂ ವಿದ್ಧಿ. ಶಿಷ್ಯ ವರ, ಹೆಸರಿಗೆ ಶಿಷ್ಯ, ನಿಜವಾಗಲೂ ವರ, ತುಂಬ ಶ್ರೇಷ್ಠ ಅವರು, ಜೀವೋತ್ತಮರೇ ಬರ್ತಾರೆ ಅಂತೇಳಿ ಕಾಯ್ತಾ ಎದ್ದು ಬರ್ತಾರೆ ಶಿಷ್ಯ ಅಂತ ಕಾಯ್ತಾ ಇದ್ರು. ನಾವು ಗುರುಗಳಿಗೆ ಕಾಯೋ ಅಭ್ಯಾಸ ನಮಗಿಲ್ಲ, ಶಿಷ್ಯರಿಗೆ ಕಾಯ್ತಾ ಕೂತಿದ್ರು, ಯಾವಾಗ ಬರ್ತಾರೆ ಶಿಷ್ಯ ಅಂಥೇಳಿ. ಆಗ ಆಚಾರ್ಯರು ಬಂದರು. ತಕ್ಷಣ ಗೊತ್ತಾಗಿಲ್ಲ ಅವ್ರಿಗೆ ಯಾರು ಅಂಥೇಳಿ. ವರ್ಚಸ್ಸು ನೋಡಿದ್ರೆ ಭಾರಿ ಖುಷಿಯಾಯಿತು. ತಂದೆ ತಾಯಿ ಗೊತ್ತಾಯಿತು. ಅವ್ರು ತಕ್ಷಣ ಬಂದರು, ವಾಸುದೇವ ಸನ್ಯಾಸ ತೊಗೊಳ್ಬೇಡ, ನಮ್ಮನ್ನು ಬಿಟ್ಟು ಹೋಗಬೇಡ ಅಂಥೇಳಿ. ಬಿಟ್ಟು ಹೋಗಬೇಡ. ನಮ್ಮ ಸಾಮಾನ್ಯವಾದ ಮಕ್ಕಳು ದೂರ ಹೋದರೆ ತಂದೆ ತಾಯಿಗೆ ಇಷ್ಟ ಇಲ್ಲ. ಇವರಂತೂ ಲೋಕೋತ್ತರ ಮಗ ಅವರು. ಕಲಿಯುಗದಲ್ಲಿ ಅವರೊಬ್ಬರೇ ಅಂಥವ್ರು. ಯಾವ ಬಿಡಿದವರೇ ಬಿಡಕ್ತಾ ಇಲ್ಲ, ತಂದೆ ತಾಯಿ ಬಿಡ್ತಾರಾ? ವಾಸುದೇವ ಸನ್ಯಾಸ ತೊಗೋಬೇಡ ಅಂತೇಳಿ. ನಾನು ತೊಗೋತೇನೆ ಅಂತ ಅವ್ರು ಹೇಳಿದ್ರು. ಇವರು ಆಗ ಹೇಳ್ತಾರೆ, ನೋಡು ವಾಸುದೇವ ಸನ್ಯಾಸ ತೊಗೋಬೇಡ, ನೀನು ಏನು ಬೇಕಾದ್ರೂ ಮಾಡ್ತೇವೆ ನಾವು, ದಯವಿಟ್ಟು ತೊಗೋಬೇಡ ಅಂಥೇಳಿ ಪರಿತ್ಯ ಪುತ್ರಾಯ ನತಿಂ ವಿತೇನತುಹು ಪ್ರದಕ್ಷಿಣೆಯಾಗಿ ನಮಸ್ಕಾರ ಹಾಕಿಬಿಟ್ಟು
ದಯವಿಟ್ಟು ಸನ್ಯಾಸ ತಗೋಬೇಡ ಅಂತೇಳಿ ಆಚಾರ್ಯ ಹೇಳಿದರು. ಏನು ಆಶ್ಚರ್ಯ ಇದು, ನೀವು ಬಾಯಲ್ಲಿ ಹೇಳ್ತಿದ್ದೀರಿ ಸನ್ಯಾಸ ತಗೊಳ್ಬೇಡ ಅಂಥೇಳಿ, ಆದರೆ ನೀವು ಮಾಡಿದ ಕೆಲಸ ಸನ್ಯಾಸ ತಗೋ ಅಂತ ಹೇಳಿದಿರಿ ಅಂತ ಹೇಳಿದರು. ನಾವೆಲ್ಲಿ ಹೇಳಿದ್ವಿ ಅಂದರು. ಹೇಳ್ತಾರೆ, ದೊಡ್ಡವರು ಚಿಕ್ಕವರು ನಮಸ್ಕಾರ ಮಾಡಿಕೊಡೋದು. ನಮಸ್ಕಾರ ಮಾಡಿದ್ದೀರಿ. ಸ್ಫುಟಂ ಭವದ್ಭ್ಯಾಂ ನತಮತ್ರ ಸಾಂಪ್ರತಂ. ಯಾವಾಗಲೂ ಚಿಕ್ಕವ್ರಿಗೆ ನಮಸ್ಕಾರ ಮಾಡಬೇಕಾದ್ರೆ, ಅದು ಮಕ್ಕಳಿಗೆ ನಮಸ್ಕಾರ ಮಾಡಬೇಕಾದ್ರೆ ಸನ್ಯಾಸ ತೊಗೊಂಡ್ರೆ ಮಾತ್ರ ಮಾಡಬೇಕು. ನೀವು ಒಪ್ಕೊಂಡಾಗ ಆಯ್ತಲ್ಲ ಅಂತ ಹೇಳಿದರು. ಅವ್ರು ಏನೋ ಮಾಡೋಕ್ಕೋ ಏನೋ ಮಾಡಿಕೊಂಡು ಎಂತ ಮತ್ತೆ ವಾಪಸ್ ಹೋದರು ಪಾಪ. ಆದರೆ ಮಹಿಮಾನ ಬಿಡಲಿಲ್ಲ. ಮತ್ತೆ ಸ್ವಲ್ಪ ದಿವಸ ಆಯಿತು, ಮತ್ತೆ ಬಂದರು. ತಂದೆ ಒಬ್ಬರೇ ಬಂದರು ಈ ಸಲ. ವಾಸುದೇವ, ಸನ್ಯಾಸ ತಗೋಬೇಡ, ಸಾಧ್ಯನೇ ಇಲ್ಲ ತಗೊಳ್ಳೋದಕ್ಕೆ. ಶಾಸ್ತ್ರ ಹೇಳ್ತದೆ, ಯಾವಾಗಲೂ ಕೂಡ ತಂದೆ ತಾಯಿಗಳ ಸೇವೆ ಮಾಡೋದಕ್ಕಿಂತ ದೊಡ್ಡ ಕೆಲಸ ಮಕ್ಕಳಿಗೆ ಮತ್ತೊಂದಿಲ್ಲ. ಇವತ್ತು ಅದೊಂದೇ ನಮಗೆ ಗೊತ್ತಿಲ್ಲ. ಅದು ಅವರೆಲ್ಲ ಬರ್ಡನ್ ಇದ್ದಾಗ, ತಂದೆ ತಾಯಿಗಳನ್ನ ಬರ್ಡನ್ ಅಲ್ಲ, ಬ್ಲೆಸ್ಸಿಂಗ್ ಇದ್ದಾಗ ಲೆಕ್ಕ, ಗೊತ್ತಾಯ್ತಾ? ತಂದೆ ತಾಯಿಗಳ ಸೇವೆ ಮಾಡೋ ಯೋಗ ಬಂದಿದೆ ಅಂದರೆ ಜನ್ಮ ಸಾರ್ಥಕವಾಗುತ್ತೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ನಮ್ಮ ಬದುಕಿರೋದೇ ಅದಕ್ಕೋಸ್ಕರವಾಗಿ. ಎಂದೂ ಕೂಡ ಬಿಟ್ಟಿರ್ಲಿಕ್ಕೆ ಬರೋದಿಲ್ಲ. ನೀನು ನಮ್ಮನ್ನು ಬಿಟ್ಟು ಹೋಗ್ಕೊಡೋದು. ತಂದೆ ತಾಯಿಗಳ ರಕ್ಷಣೆಗೆ ಬೇರೆ ಮಕ್ಕಳು ಇದ್ದಿದ್ದರೆ ಸ್ವಲ್ಪ ಅವ್ರ ಜವಾಬ್ದಾರಿ ವಹಿಸಿ ಹೋಗ್ಬೋದು. ನಮಗೆ ಗಂಡು ಮಕ್ಕಳು ಇಲ್ಲೇ ಇಲ್ಲ. ಈಗ ಇರೋದೊಬ್ಬ ಹೆಣ್ಮಗಳು, ಅಲ್ಲಿ ಮದುವೆ ಆದರೆ ಮನೇಲಿ ಇರೋದಿಲ್ಲ. ಮೊದಲಿಬ್ಬರು ಗಂಡು ಮಕ್ಕಳಿದ್ರು, ಅವ್ರು ಚಿಕ್ಕದೇ ಮೃತರಾಗಿಬಿಟ್ರು. ನೀನೊಬ್ಬನೇ ಮಗ ಇರೋದು. ಆದ್ದರಿಂದ ಸನ್ಯಾಸ ತಗೊಳ್ಕೊಡೋದು ಅಂಥೇಳಿ ಶಾಸ್ತ್ರದ ಆಧಾರದ ಮೇಲೆ ಮಾತಾಡಿದೆ. ಶಾಸ್ತ್ರದ ಆಧಾರದ ಮೇಲೆ ನೀವೀಗ ಸನ್ಯಾಸ ತಗೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದರು. ಆಚಾರ್ಯ ಹೇಳಿದರು, ಹೇಳೋದು ಸರಿ ಅಂತೇಳಿ. ಹೇಳೋದು ಸರಿ, ಆದರೆ ಬೇರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ನಿಯಮ ಇದೆ. ವೃದ್ಧೌ ಚ ಮಾತಾಪಿತರೌ ಸಾಧ್ವೀ ಭಾರ್ಯ ಸುತಃ ಶಿಶು ಅಪಿ ಅಕಾರ್ಯ ಶತಂ ಕೃತ್ವ ಭರ್ತವ್ಯಾವನುರಬ್ರವಿ. ವೃದ್ಧರಾದ ತಂದೆ ತಾಯಿಗಳು, ಪತಿವ್ರತೆಯಾದ ಹೆಂಡತಿ, ಚಿಕ್ಕ ಮಗು ಮನೆಯಲ್ಲಿದ್ದಾಗ ಅವರನ್ನು ರಕ್ಷಣೆ ಮಾಡಬೇಕಾದ್ದು ದೊಡ್ಡ ಕರ್ತವ್ಯ. ನಾವು ಒಳ್ಳೆಯ ರೀತಿಯಲ್ಲಿ ರಕ್ಷಣೆ ಮಾಡಲಿಕ್ಕಾಗದೆ ಹೋದರೆ ಮಾಡಬಾರದನ್ನು ಮಾಡಿಯಾದರೂ ರಕ್ಷಣೆ ಮಾಡಿ ಅಂತ ಹೇಳಿದ್ದ. ಕಳ್ಳತನ ಮಾಡಿದರೂ ಪರವಾಗಿಲ್ಲ ಅವ್ರ ರಕ್ಷಣೆಗೋಸ್ಕರ, ಅಷ್ಟು ಜವಾಬ್ದಾರಿ ನಮಗಿದೆ ಅಂತ ಅರ್ಥ. ಇಲ್ಲಿ ಕಳ್ಳತನ ಮಾಡಿಯೇ ರಕ್ಷಣೆ ಮಾಡಬೇಕು ಅಂತ ಹೇಳಿಲ್ಲ. ಕಳ್ಳತನ ಮಾಡಿಯಾದರೂ ಮಾಡಿ ಅಂತ ಹೇಳಿದರೆ ರಕ್ಷಣೆ ಮಾಡೋದ್ರಲ್ಲಿ ತಾತ್ಪರ್ಯ ಹೊರತು ಅದರಲ್ಲಿ ಕಳ್ಳತನ ಮಾಡಿ ಅಂತ ತಾತ್ಪರ್ಯ ಅಲ್ಲ. ಆಗ ಆಚಾರ್ಯ ಹೇಳ್ತಾರೆ, ಹೇಳಿ ಸರಿಯಾದ ಮಾತು ಹೇಳಿದ್ದೀರಿ, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಇದು. ಆದರೆ ಸನ್ಯಾಸಕ್ಕೆ ಅಪ್ಲೈ ಆಗೋದಿಲ್ಲ ಅಂತೇಳಿ. ಸನ್ಯಾಸಕ್ಕೆ ತಂದೆ ತಾಯಿ ವರ್ಣನ್ ಅಲ್ಲ. ಯಥಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿ ಶ್ರುತೌ ಶ್ರುತಃ. ಮನುಷ್ಯನಿಗೆ ವೈರಾಗ್ಯ ಬರಬೇಕಾದ್ದು ಮುಖ್ಯ. ವೈರಾಗ್ಯ ಬಂದರೆ ಸನ್ಯಾಸ ತಗೊಳ್ಬೇಕು. ಅದಕ್ಕೆ ಯಾವ ಅಡೆತಡೆಗಳೂ ಇಲ್ಲ. ವೈರಾಗ್ಯ ಬರದೆ ಹೋದರೆ ಏನು ಮಾಡಿ ಸನ್ಯಾಸ ತೊಗೊಳ್ಬಾರ್ದು. ಸನ್ಯಾಸ ತೊಗೊಳ್ಳೋದು ವೈರಾಗ್ಯಕ್ಕಲ್ಲ. ಸಿಕ್ಕಾಬಟ್ಟೆ ಆಸೆ ಇದ್ದರೆ ಸನ್ಯಾಸ ತೊಗೋತಾರೆ. ದುಡ್ಡಿನ ಸುರಿಮಣಿ ಆಗಬೇಕು ಅಂದರೆ ಸನ್ಯಾಸಿಗಳಾಗಬೇಕು. ಕೂತಲ್ಲೇ ಕೈ ನೋಯಿಸ್ಕೊಳ್ಳೋದ ಕಾಲ ಹತ್ರ ದುಡ್ಡು ಬಿಡಬೇಕು. ಅದಕ್ಕೋಸ್ಕರ ಸನ್ಯಾಸ ಆಗಿದೆ. ಎಕ್ಸೆಪ್ಷನ್ಸ್ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಒಳ್ಳೆಯವರಿದ್ದಾರೆ, ಬಟ್ ನೆಗ್ಲಿಜಿಬಲ್ ಇದ್ದಾಗ ತುಂಬ ಜನ ಇವತ್ತು ಸಣ್ಣ ಪೀಠ ಕೊಟ್ಟರೆ ಯಾರು ಸನ್ಯಾಸ ಸಿಗೋದೇ ಇಲ್ಲ. ರಿಚ್ ಪೀಠ ಕೊಟ್ಟರೆ ತೊಗೋತಿಲ್ಲ, ಸಣ್ಣ ತೊಗೊಳೋದಿಲ್ಲ. ಸಣ್ಣ ತೊಗೊಂಡು ಡೆವಲಪ್ ಮಾಡ್ತೀವಿ, ಅದೆಲ್ಲ ಇಲ್ಲ. ಡೆವಲಪ್ಡ್ ಆದರೆ ತೊಗೋತೀವಿ, ಡೆವಲಪ್ ಮಾಡೋದು ತಯಾರಿಲ್ಲ. ಡೆವಲಪ್ಡ್ ಪೀಠ ಎಂಜಾಯ್ ಮಾಡ್ತೀವಿ ಅಂತ ಹೇಳೋದೇ ಜನಗಳ ಸ್ವಭಾವ. ಆದರೆ ವಿರಕ್ತಿ ಇದ್ದು ತೊಗೋಬೇಕೇ ಹೊರತು ಆಸೆ ಇದ್ದವ್ರು ಸನ್ಯಾಸ ತೊಗೊಳಕ್ಕೆ ಬರೋದಿಲ್ಲ. ಕೆಲವು ಪ್ರಶ್ನೆ ಕೇಳಿದ್ರೆ ಸನ್ಯಾಸ ಯಾವ ವಯಸ್ಸಿನಲ್ಲಿ ತೊಗೊಳ್ಬಹುದು? ಬಾಲ ಸನ್ಯಾಸ ಶ್ರೇಷ್ಠನೋ ಗೃಹಸ್ಥ ಸನ್ಯಾಸ ಶ್ರೇಷ್ಠನೋ ಅಂತ ವಾದ ಮಾಡ್ತಾರೆ. ಅದಕ್ಕೆ ಆಚಾರ ಕೊಡೋ ಉತ್ತರ, ಬಾಲ ಗೃಹಸ್ಥ ಪ್ರಶ್ನೆ ಇಲ್ಲ. ವೈರಾಗ್ಯ ಇದ್ದರೆ ಚಿಕ್ಕವರು ಸನ್ಯಾಸ ತೊಗೊಳ್ಬೋದು. ವೈರಾಗ್ಯ ಇಲ್ಲದೆ ಹೋದರೆ 90 ವರ್ಷ ಆಗಿದ್ದರೂ ಕೊಡಬೇಡಿ ಇವರಿಗೆ ಅಂತ ಹೇಳ್ತಾರೆ. ಏನು ಉಪಯೋಗ ತೊಗೊಂಡೋದ್ರಿಂದ? ವೈರಾಗ್ಯ ಅರ್ಹತೆ ಇರೋದು. ಅದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸನ್ಯಾಸದ ಮುಖ್ಯ ಅರ್ಹತೆಯೇ ಆಚಾರ್ಯರು ಹೇಳಿದರು. ನಿಮ್ಮ ಮಾತು ಅಪ್ಲಿಕಬಲ್ ಅಲ್ಲ ಇದು. ಸನ್ಯಾಸಕ್ಕೆ ಆ ನಿರ್ಬಂಧ ಇಲ್ಲ, ತಗೊಳ್ಬಹುದು. ಆದರೆ ಒಂದು ಮಾತು ನೋಡಿ, ನೀವು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ರು. ತಂದೆ ಭಾರಿ ಸಿಟ್ಟು ಬಂತು. ಹೀಗೆಲ್ಲ ಮಾಡೋದಾದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಜೋರು ಮಾಡಿದ್ರು. ಸ್ವಲ್ಪ ಮಗನ ಮೇಲೆ ಜೋರು ಮಾಡಿ, ಸಾಹಸ ಪ್ರತಿಶ್ರವೋಮೇ ದೃಢ ಇತ್ಯಭಾಷತ, ನಾನು ಪ್ರಾಣ ಬಿಟ್ಟು ಬಿಡ್ತೇನೆ ಅಂತ ಹಠ ಹೇಳಿದರು. ತಂದೆ ತಾಯಿ ಇವತ್ತು ಬಿಡಿ ಅಂತ ಯಾರು ಕೇರೆ ಮಾಡೋದಿಲ್ಲ. ತಾಯಿ ಬಿಡ್ತೇವೆ, ಬಿಟ್ಕೊಡಿ ಅಂತ ಹೇಳ್ತಾರೆ ಅಷ್ಟೇ. ಆದರೆ ಹಿಂದೆ ಅದೊಂದು ದೊಡ್ಡ ಅಪರಾಧ ಇತ್ತಾಗಿದೆ. ಸತ್ತೋಗ್ಬಿಡ್ತೇನೆ ಅಷ್ಟೇ, ನೀವು ಸನ್ಯಾಸ ತೊಗೊಂಡ್ರಿ ಅಂದರು. ಏನು ಸನ್ಯಾಸವನ್ನು ಸತ್ತೋಗ್ಬಿಡ್ತೀರಾ? ಸರಿ ಹಾಕಿದ್ದಾರೆ ಅಂಥೇಳಿ ಕ್ಷಣೇನ ಕೋಪೀನ ತರಹ ತಾವು ತೊಗೊಂಡ್ರು, ಕೋಪಿನ ಹಾಕ್ಕೊಂಡ್ಬಿಟ್ರು. ಸನ್ಯಾಸಿ ಆಗಿಬಿಟ್ಟೆ ನಾನೀಗ, ಸಾಯಿರಿ ಅಂತ ಹೇಳಿದರು. ಇಷ್ಟೇ ಮಧ್ವ ವಿಜಯ ಕೇಳಿಬಿಟ್ರೆ ಮೊದಲೇ ಮಕ್ಕಳು ಮಾತು ಕೇಳೋದಿಲ್ಲ. ಇದಕ್ಕೆ ನಮ್ಮ ಗುರುಗಳೇ ಹೀಗೆ ಮಾಡಿದ್ದಾರೆ, ಬೇಕಾದ್ರೆ ಸಾಯಿರಿ ಅಂತ ಹೋಗ್ಬಿಟ್ರೆ ಏನು ಮಾಡಬೇಕಾಗ್ತದೆ? ಇವರು ಸನ್ಯಾಸ ತೊಗೊಳಕ್ಕೆ ಸಾಯೋದಿಲ್ಲ. ಫಾರಿನ್ಗೆ ಹೋಗ್ತೀವಿ ಅಂತ ಸಾಯ್ತಾರೆ, ಏನೋ ಮಾಡಬಾರ್ದು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗ್ತೀವಿ ಅಂತ ಸಾಯ್ತಾರೆ. ಏನು ಮಾಡ್ತೀರಿ ಅವರಿಗೆ? ಆಚಾರ್ಯ ಹೇಳಿದ್ದಾರೆ ಅಂತ ಕೇಳಿದರೆ, ಆಚಾರ್ಯ ಹೇಳೋದಕ್ಕೂ ನಮಗೂ ಭಾರಿ ವ್ಯತ್ಯಾಸ ಇದೆ.
ಆಚಾರ್ಯರು ಸಾಯಿರಿ ಅಂತ ಹೇಳಿದರು. ಯಾತಕ್ಕೆ ಗೊತ್ತಾ? ನೀವು ಸಾಯ್ತೀರಾ, ನಾನು ಪ್ರಾಣ, ನಾನು ಬಿಡೋರಿಗೆ ಹೇಗೆ ಸಾಯ್ತೀರಿ ನೀವು ಅಂತ ಅರ್ಥ. ಅವ್ರಿಗೆ ಹೇಳೋ ಹಕ್ಕಿದೆ, ಉಳಿದವ್ರಿಗೆ ಹಕ್ಕಿಲ್ಲ ಮಾತನ್ನು. ಇವತ್ತು ಯಾರೋ ಬೆಲ್ ಹೊಡೆದ್ರೆ ಬಸ್ಸು ನೀವು ಹೋಗೋದಿಲ್ಲ ಮಾಡಿದ್ರೆ, ಕಂಡಕ್ಟರ್ ಹೊಡೆದ್ರೆ ಮಾತ್ರ ಮಾತು ಕೇಳೋದು. ಕಾಂಪಿಟೆನ್ಸ್ ಇರಬೇಕು ಅದಕ್ಕೆ. ಮಧ್ವಾಚಾರ್ಯ ಮುಖ್ಯ ಪ್ರಾಣದೇವ ಅವರು. ಪ್ರಾಣದೇವ ನೀನಲ್ಲದೆ ಕಾಯ್ಬಾರ ಕಾಣೆ ಲೋಕದವ್ರು. ನಿಮ್ಗೆ ಆ ಶಕ್ತಿ ಇದ್ದರೆ ಮಾಡಿ, ಆ ಶಕ್ತಿ ನಮಗೆಲ್ಲಿದೆ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ನಿಮ್ಮ ಕೈಯಲ್ಲಿಲ್ಲ, ಅದು ನನ್ನ ಕೈಯಲ್ಲಿದೆ. ಪ್ರಾಣ ಬಿಡಿ ನೋಡೋಣ, ಬಿಡಲಿಲ್ಲ ಅವರು. ಇದೇ ಕಾರಣ. ಅವ್ರು ಹೇಳ್ತಾರೆ ನೋಡಿ, ಹೇಳಿದ್ನಲ್ಲ, ಬಸ್ ನಿಂತಿರುತ್ತೆ, ಎಲ್ಲರೂ ಹೊತ್ತಾಯ್ತು ಓಡ್ಕೊತ ಹತ್ತಾ ಇರ್ತಾರೆ, ಒಬ್ರು ಆರಾಮ ಬರ್ತಿರ್ತಾರೆ. ಉಳಿದವ್ರು ಹೇಳ್ತಾರೆ ಬಾರಯ್ಯ ಬಸ್ ಹೋಗುತ್ತೆ ಅಂದರೆ, ನಾನೇ ಡ್ರೈವರು, ಹೇಗೆ ಹೋಗುತ್ತೆ ಅಂತ ಹೇಳ್ತಾರೆ. ನಾನೇ ಡ್ರೈವರ್, ಕೂತ್ಕೊಳ್ಳಿ, ನಾನು ಬಂದಾಗ ಹೋಗ್ತೀನಿ ಅಷ್ಟೇ. ಆಚಾರ್ಯ ಸೂತ್ರಧಾರ ಅವರು, ಇಡೀ ಜಗತ್ತಿಗೆ ಸೂತ್ರ ಅವರು. ಸೂತ್ರನಾಮಕನ ಸಂಸ್ಮೃತಿ ಮಾತ್ರದಿ ಸಂಕರ್ಷಣಾಚ್ಚಾಪಿ ಜಯಾ ತನೂಜ ಬಭೂವ ಸಾಕ್ಷಾತ್ ಬಲ ಸಂವಿದಾತ್ಮ ಸೂತ್ರಂ ಸ ವಾಯು ಪುರುಷೋ ವಿರಿಂಚ. ಆಚಾರ್ಯ ಹೇಳ್ತಾರೆ ಸೂತ್ರ ಅಂತ ಅವರ ಜಗತ್ತಿನ ಸೂತ್ರ ಅವರು. ಹಾಗೆಲ್ಲ ಸಾಧ್ಯ ಇಲ್ಲ. ಅರ್ಥ ಆಯಿತು ತಂದೆಗೆ. ಮುಖ ಇಷ್ಟು ಚಿಕ್ಕ ಮಾಡಿಕೊಂಡ್ರು. ಆಚಾರ್ಯ ಹೇಳ್ತಾರೆ, ಅಪ್ಪ ಸುಮ್ಮನೆ ಈ ರೀತಿ ಹಠ ಮಾಡೋದಕ್ಕೆ ಹೋಗಬೇಡಿ, ನಾನು ನಿಮಗೆ ಒಂದು ಮಾತು ಕೊಡ್ತೇನೆ. ನಿಮಗೆ ಇನ್ನೊಂದು ಮಗು ಹುಟ್ಟಿದ ಮೇಲೆ ನಾನು ನ್ಯಾಸ ತಗೋತೇನೆ, ಆಯಿತಾ? ಆ ರೀತಿ ಮಾಡಬೇಕಾಗಿಲ್ಲ, ಬಟ್ ನಿಮ್ಮ ಒಪ್ಪಿಗೆ ನನಗೆ ಮುಖ್ಯ. ಆಚಾರ್ಯ ಹೇಳ್ತಾರೆ, ತಂದೆ ತಾಯಿಗಳ ಮಾತನ್ನು ಎಷ್ಟು ಮೆಚ್ಚಿಸ್ಬೇಕು ಅಂತ ಹೇಳೋದಕ್ಕೆ. ನೀವು ಇನ್ನೊಂದು ಮಗು ಹುಟ್ಟಿದ ಮೇಲೆ ಸನ್ಯಾಸ ತಗೋತೇನೆ, ಆಯಿತೋ ಇಲ್ವೋ? ಆಗ ಅವ್ರಿಗೆ ಭಾರಿ ಖುಷಿ ಆಯಿತು ತಂದೆ ತಾಯಿಗೆ. ಆಗಲೇ ಮುದುಕರು, ವೃದ್ಧರಾಗಲೇನೆ, ಗೊತ್ತಾಯ್ತಾ? ಆದ್ದರಿಂದ ಇನ್ನೊಂದು ಮಗು ಹುಟ್ಟೋದೋ ಇಲ್ಲ, ಇವರು ಸನ್ಯಾಸ ತಗೊಳ್ಳೋದು ಭಾರಿ ಖುಷಿಯಾಗೋಯ್ತು. ತಕ್ಷಣ ಒಂದು ಮಾತಾಡಿಬಿಟ್ರು, ನೋಡು ವಾಸುದೇವ, ಬಹುಶ್ರುತತ್ವ ದೆತಿ ಸತ್ಸಹೇ ಬಲಾತ್. ನಾನೇನೋ ಶಾಸ್ತ್ರ ಪಾಠ ಹಾಗೆಲ್ಲ ಮಾಡ್ಕೊಂಡಿರ್ತೇನೆ, ನೀನು ಸನ್ಯಾಸ ತೊಗೊಂಡ್ರೆ ನಿನ್ನ ಬಿಟ್ಟಿರ್ಲಿಕ್ಕೆ ನನಗೆ ಸಾಧ್ಯತೆ ಇದೆ. ಆದರೆ ನಸಾ ಸವಿತ್ರಿ ವಿರಹಂ ಸಹೇತ, ನಿನ್ನ ತಾಯಿ ಪಾಪ, ನಿನ್ನ ಬಿಟ್ಟಿರ್ಲಿಕ್ಕಾಗೋದಿಲ್ಲ, ಹುಷಾರು ಅಂತೇಳಿದರು. ಓ ಅಪ್ಪ, ನನ್ನ ಬಿಟ್ಟಲ್ಲಿ ನಿಮ್ಮ ಕೈಯಲ್ಲಂತೂ ಆಗುತ್ತಲ್ಲ, ಆದರೆ ನೀವು ಅವ್ರಿಗೆ ಕೊಟ್ಬಿಡಿ, ಅಮ್ಮನವ್ರಿಗೆ ನಾನು ತಗೋತೀನಿ ಅಂತ ಹೇಳಿದರು. ಅವ್ರು ಏನು ಗದಾಚಾರ ಮಾಡ್ಕೊಂಡು ಇದ್ದಕ್ಕಿದ್ದಾಗ ಅಂದ್ಕೊಂಡ್ರು, ಸುಮ್ಮನೆ ಇರೋದ್ರ ಬಲ್ಲಿ ಏನೋ ಮಾಡ್ಕೊಂಡ್ಬಿಟ್ಟನಲ್ಲ ಅಂತೇಳಿ, ಆಯಿತು ನಿನ್ನ ತಾಯಿ ಒಪ್ಪಲೇಬೇಕು ಅಂದರು, ನನ್ನ ಜವಾಬ್ದಾರಿ ಇದೆ ಅಂತೇಳಿ ಸೀದಾ ಮನೆಗೆ ಹೋದರು. ಅವ್ರಿಗೆ ತಕ್ಷಣ ಮೊದಲೇ ಹೆಂಡತಿಗೆ ಹೇಳಿದರು, ವಾಸುದೇವ ಹೇಳಿದ್ದಾನೆ ಇನ್ನೊಂದು ಮಗು ಆಗೋರು ಸನ್ಯಾಸ ತಗೊಳ್ಳಿಲ್ಲ ಅಂತ ಹೇಳಿದ್ದಾನೆ, ಮತ್ತು ನಿನ್ನ ಒಪ್ಪಿಸಿಯೇ ತಗೋತಾನಂತೆ, ನಾನೇನೋ ಒಪ್ಪಿಗೆ ಕೊಟ್ಬಿಟ್ಟಿದ್ದೀನಿ, ಅದಕ್ಕೆ ನೀನು ಮಾತ್ರ ಏನು ಮಾಡಿದ್ರು ಒಪ್ಪಬೇಡ ಅಂತ ಜೋರಾಗಿ ಹೇಳಿದರು. ಅವ್ರಿಗೆ ಒಪ್ಪು ಅಂತ ಹೇಳಿದ್ರು ಒಪ್ಲಕ್ಕೆ ತಯಾರಿದ್ದಿಲ್ಲ ಅವರು, ಆಗಲಿ ಅಂತ ಹೇಳಿಬಿಟ್ಟು. ಈಗ ಅವ್ರು ಎಷ್ಟು ಖುಷಿ ಗೊತ್ತಾ? ಈ ವಾಸುದೇವ ಹುಟ್ಲಿಕ್ಕೆ 12 ವರ್ಷ ಸೇವೆ ಮಾಡಿದ್ದೇವೆ ನಾವು. ಇನ್ನು ನಾವು ಸೇವೆನೇ ಮಾಡೋದಿಲ್ಲ, ಮಗು ಬೇಡ ಅಂತಲೇ ಸೇವೆ ಮಾಡ್ತೇವೆ ಹೊರತು ಮಗು ಬೇಕಂತ ಮಾಡೋದೇ ಇಲ್ಲ. ನಮಗೆ ಮಕ್ಕಳು ಹುಟ್ಟ ಚಾನ್ಸೇ ಇಲ್ಲ ಅಂತ ಖುಷಿಯಾಗಿದ್ದರೆ 1 ವರ್ಷಕ್ಕೆ ಮಗು ಹುಟ್ಟಿಬಿಟ್ಟಿದೆ, 1 ವರ್ಷಕ್ಕೆ ಮಗು ಹುಟ್ಟಿ ಆಯ್ತು ಆಗಲೇ. ಪರಮಾಶ್ಚರ್ಯ ಆಗಿತ್ತು, ಶಾಕ್ ಆಯ್ತು ಅವ್ರಿಗೆ. ಇಷ್ಟೇ ಕಥೆ ಕೇಳಿದರೆ ನಮಗೇನು ಅನಿಸುತ್ತೆ ಗೊತ್ತಾ? ಸೇವೆ ಮಾಡಿದರೆ 12 ವರ್ಷ ಸೇವೆ ಮಾಡಿದರೆ ಮಗು ಹುಟ್ಟಿತು, ಮಗು ಬೇಡ ಅಂತ ಸೇವೆ ಮಾಡಿ 1 ವರ್ಷಕ್ಕೆ ಹುಟ್ಟುತ್ತೆ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು. ಶಾಸ್ತ್ರನೇ ಇದು. ಎಷ್ಟು ಓದಿದರೆ ರ್ಯಾಂಕ್ ಅಲ್ಲ, ಓದ್ದೇ ಇದ್ದವ್ರು ಪಾಸ್ ಆದರೆ ಇನ್ನು ಓದ್ದೇನೇ ಇರ್ತೇವೆ, ಪಾಸ್ ಆಗಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡಾಗಲ್ಲ. ಅದಕ್ಕೆ ಹೇಳ್ತಾರೆ, ತಪ್ಪು ತಿಳ್ಕೊಂಡಿದ್ದೀರಿ, ಇವರು ಸೇವೆ ಮಾಡಿದ್ದಕ್ಕೇನೆ ಹುಟ್ಟಿದ್ರು, ಇನ್ನೊಂದು ಮಗು ಹುಟ್ಟಿದ್ರು ಕೂಡ ಸೇವೆ ಮಾಡಿದ್ದಕ್ಕೆ ಹುಟ್ಟಿದ್ದು. ಅರೆ ಎಲ್ಲಿ ಮಾಡಿದ್ದಾರೆ ಸೇವೆ ಅಂತ ಕೇಳಿದರೆ, ಏನು ಸೇವೆನಾ ಗೊತ್ತಾಗಲಿಲ್ಲ ನಿಮಗೆ? ನನ್ನ ಮಗು ವಾಸುದೇವ ಮನೆ ಬಿಟ್ಟು ಹೋಗಬಾರ್ದು ಅಂತ ಸೇವೆ ಮಾಡಿದ್ರಲ್ಲ, ಅದಕ್ಕಿಂತ ಸೇವೆ ಬೇಕಂತ ಕೇಳ್ತಾರೆ. ಈ ಮಗು ಇರಬೇಕು, ಮನೆಯಲ್ಲಿ ಇರಬೇಕು, ಮಧ್ವಾಚಾರ್ಯನ ಬಿಡೋದಿಲ್ಲ ಅಂತ ಹೇಳಿದರೆ ಅದಕ್ಕಿಂತ ಸೇವೆ ಬೇಕೇನು? ಸರ್ವಶ್ರೇಷ್ಠವಾದ ಸೇವೆ ಅದು. ಅದಕ್ಕೆ 1 ವರ್ಷಕ್ಕೆ ಮಗು ಹುಟ್ಟುಬಿಟ್ಟು ಅಲ್ಲಿ ಮಾಡೋಕ್ಕೆ 12 ವರ್ಷ ಬೇಕಾಯ್ತು. ಯಾರು ಶಾಸ್ತ್ರವನ್ನು ಬಿಡೋದಿಲ್ಲ ಅಂತ ಇರ್ತಾರೆ ಅವರಿಗೆ ಮರಿ ಮಗು ಅಲ್ಲ, ಅಂದ್ಕೊಂಡಿದ್ದು ಏನಾದರೂ ಆಗುತ್ತೆ ಅಂತ ಹೇಳ್ತಾರೆ. ಎಂ ಸುಖಿ ಕಾಮಯತೀರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ ಇತ್ತೇವ ವೇದ ಅಪಿ ವೇದಯಂತಿ ಮುಕ್ತಿಂ ತತಃ ಕೋ ವಿಭವಾತಿ ರೇಖಃ. ಇದು ಅರ್ಥ ಮಾಡಿಕೊಂಡ್ರೆ ಆಚಾರ ಶಾಸ್ತ್ರದ ಫಲ. ರಾಯರು ಯಾತಕ್ಕೆ ಏನು ಬೇಕಾದ್ರೆ ಯಾತಕ್ಕೆ ಕೊಡ್ತಾರೆ ಗೊತ್ತಾ? ಮಧ್ವಮತ ವರ್ಧನ. ಆಚಾರ ಸಿದ್ಧಾಂತ ಪ್ರಸಾರ ಮಾಡೋಕ್ಕೆ ಅಂತ ಕೂತಿದ್ದಾರಲ್ಲ, ಅವರ ಸಿದ್ಧಿ ಏನು ಕೇಳಿದ್ರು ಕೊಡ್ತಾರೆ. ಆಯಿತಾ, ನಮಗೆ ಯಾತಕ್ಕೆ ಸಿಗೋದಲ್ಲ, ಅವಾಗ ಅದೊಂದು ಬಿಟ್ಟು ಬೇರೆ ಹೇಳ್ರಿ ಅಂತ ಹೇಳೋರು ನಾವು. ಅದು ಮತ ಗೀತ ಬಿಟ್ಬಿಡಿ, ಮಧ್ವಮತ ಅದಿಲ್ಲ, ಬೇರೆ ಹೇಳಿದ್ದಾರೆ. ಸಮಾರಂಭ ಮಾಡಿಕೊಳ್ಳಿ, 1000 ಜನ ಬರ್ತಾರೆ, ಆದರೆ ಊಟದ ಹೊತ್ತಿಗೆ ಮೊದಲು ಒಬ್ಬನೂ ಇರೋದಿಲ್ಲ. ಇದು ಗೊತ್ತಾ? ಹಿಂದೆ ಎಷ್ಟೋ ಸತಿ ನೋಡಿದ್ದೇವೆ, ಯಾರೋ ದೊಡ್ಡ ಸಮಾರಂಭ ಬಿಟ್ಕೊಂಡು 3 ಸ್ಥಾನ ಬರ್ತಾರೆ, ಲೆಕ್ಕ ಹಾಕಿಬಿಟ್ಟು ಆರಾಧನೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾವುದೋ ಒಂದು 10 ಗಂಟೆ ನೋಡ ಹೊಡೆಯೋರಿಲ್ಲ, ಒಂದು 3 ಜನ ಕೂತಿದ್ದಾರೆ ಅಷ್ಟೇ. ಹೇಳೋ ಆಚಾರ್ಯರು ಸೇರಿ ಮುಗಿತಲ್ಲಿ. ಆಮೇಲೆ ಏನಿದು ಇಷ್ಟು ಹೇಳ್ಕೊಂಡ್ಬಿಟ್ಟು ಜನ ಬರ್ತಾ ಇರಲಿಲ್ಲ ಅಂತ ಕೇಳಿದರೆ ಊಟದಲ್ಲಿ 5000 ಜನ ಪ್ರಾಣ ಹೋಗೋಷ್ಟ. ನಮ್ಮ ಸ್ಥಿತಿ ಹೀಗಾಗಿಬಿಟ್ಟಿದೆ. ಅದು ಎಂದೂ ಕೂಡ ಊಟಕ್ಕೆ ಬರೋ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಉಪನ್ಯಾಸ ಕೇಳಿ ಊಟ ಕೇಳಿದರೆ ಮನಸ್ಸಿಗೂ ಆಹಾರ, ಹೊಟ್ಟೆಗೂ ಆಹಾರ ಆಗುತ್ತೆ. ಅದು ಬಿಟ್ಟು ಬರೀ ಅದಕ್ಕೆ ಬಂದರೆ ಪ್ರಯೋಜನ ಇದೆ. ಊಟಕ್ಕೂ ನಮಗೂ ಯಾವ ಮತದಲ್ಲೂ ಕೂಡ ಕಾನ್ಸೆಪ್ಟ್ ಇಲ್ಲ, ನಮ್ಮಲ್ಲಿ ಮಾತ್ರ ಊಟದ ವ್ಯವಸ್ಥೆ ಇರೋದು. ಯಾತಕ್ಕೆ ಗೊತ್ತಾ?
ಅವ್ರ ಮನೆಗೆ ಹೋಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೊಡಬಾರ್ದು. ಇಲ್ಲೇ ಊಟ ಆದರೆ ನಿಶ್ಚಿಂತೆಯಾಗಿ ಕೇಳಲಿ ಅಂತ ಮಾಡಿದರೆ ಅದು ಹೊತ್ತಿಗೆ ಬಂದರೆ ಏನು ಮಾಡಬೇಕು ಇವ್ರನ್ನ ಪಾಪ. ಅಂದರೆ ಇದು ಅಂಡು ಅಡ್ವಾಂಟೇಜ್ ತೊಗೊಂಡಾಗ, ಅಡ್ವಾಂಟೇಜ್ಗೋಸ್ಕರ ಇವ್ರು ಮಾಡಿದರೆ ಅಂಡು ಅಡ್ವಾಂಟೇಜ್ ತೊಗೊಂಡಾಗುತ್ತೆ. ಹಾಗೆ ಮಾಡಬಾರ್ದು. ಹಾಗೆ ಮಾಡೋದ್ರಿಂದ ಅನ್ನೆಸರಿ ಭಾರ ಆಗುತ್ತೆ, ಪರ್ಪಸ್ಸೇ ಸರ್ವ್ ಆಗೋದಿಲ್ಲ. ಅವ್ರ ಪರ್ಪಸ್ ಇದ್ದು ಜ್ಞಾನ ಕಾರ್ಯ ನಿಶ್ಚಿಂತೆಯಾಗಿ ನಡೀಲಿ ಅಂತೇಳಿ ಅದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಅದಕ್ಕೆ ಸಹಕಾರ ಕೊಟ್ಟಾಗ ನಿಜವಾದ ಅರ್ಥ. ಎಷ್ಟು ಜನ ಊಟ ಮಾಡಿದ್ರು ಅಷ್ಟು ಜನ ಉಪನ್ಯಾಸ ಕೇಳಿದ್ರು ಅಂದರೆ ಸಮಾಜನೇ ಚೇಂಜ್ ಆಗಿಬಿಡುತ್ತೆ. ಗೊತ್ತಾಯ್ತಾ? ಸಮಾಜನೇ ಬದಲಾಗುತ್ತೆ. ಅಷ್ಟು ಜನ ರಾಯರ ಆರಾಧ್ಯ ಕಾಲಕ್ಕಂತೂ ಎಷ್ಟು ಜನ ಒಂದು ದಿವಸ ಕೋಟಿಗಟ್ಟಲೆ, ಇಡೀ ದೇಶದಲ್ಲಿ ಕೋಟಿಗಟ್ಟಲೆ ಜನ ಊಟ ಮಾಡ್ತಾರೆ. ಅಷ್ಟು ಜನ ಬರೀ ರಾಯರ ಮಹಿಮೆ ಸರಿಯಾಗಿ ಕೇಳಿದರೂ ಕೂಡ ಸಮಾಜ ಚೇಂಜ್ ಆಗಿಬಿಡುತ್ತೆ. ಆದರೆ ನಮಗೆ ವ್ಯವಸ್ಥೆನೇ ಬಂದಿಲ್ಲ, ತಪ್ಪು ತಿಳ್ಕೊಂಡ್ಬಿಟ್ಟಿದ್ದ. ಕೆಲವರಂತೂ ಪ್ರವಚನ ಏರ್ಪಾಟೇ ಮಾಡಿರೋದು, ಅದು ಬೇರೆ. ಯಾರೋ ಹೇಳಿದ್ರು ರಾಯರ ಆರಾಧ್ಯ ಪ್ರವಚನ ಮಾಡಿ ಅಂತ ಒಂದು ಮಠಕ್ಕೆ ಹೋದಾಗ ಹೇಳಿದೆ. ಅಯ್ಯೋ ಯಾರೂ ಬರೋದೇ ಇಲ್ಲ ಅಂದರು. ಊಟಕ್ಕಂತೂ ಬರ್ತಾರಲ್ಲಪ್ಪ, ಅಷ್ಟೊತ್ತಿಗೆ ಪ್ರವಚನ ಮಾಡಿ ಒಂದು ಅರ್ಧ ಅವ್ರು ಬಂದ ಮೇಲೆ ಶುರು 1 ಗಂಟೆ ಕಾಯಿಲೆ ಏನಾಗೋದಿಲ್ಲ ಅಂತೇಳಿ ಆ ಪ್ರಯೋಗ ಮಾಡಿದರು. ಸಕ್ಸಸ್ಫುಲ್ ಆಯಿತು. 20 ವರ್ಷದ ಬಿಟ್ಟೇ ಇಲ್ಲ ಆ ರೀತಿ ಮಾಡ್ತಾ ಇದ್ದೇನೆ. ಊಟ ಮಾಡಿಕೊಂಡು ಅವತ್ತು ಬದ್ದದ್ದು ದೇವರಾಣಿ ಎದ್ದೋಗಲ್ಲ, ಊಟ ಅಂತ ಆಗಿರೋದಿಲ್ಲ. ಬೈಕೋತ ಕೂತಿರ್ತಾರೆ. ಬೈಕೋತ ಕೂತ್ಕೊಂಡಾಗೆ ಕಿವಿ ಬಿಡುತ್ತೆ. ಆಮೇಲೆ ಆಶ್ಚರ್ಯ ಪಡ್ತಾರೆ, ಅರೇ ಇದನ್ನು ಕೇಳೇ ಇದ್ದಿಲ್ಲ ಅನ್ಕೋತಾರೆ. ಜನ ಗೊತ್ತಿಲ್ಲ. ಒಂದು ಸರ್ತೆ ಶಾಸ್ತ್ರ ಪಾಠ ಪ್ರವಚನ ಕೇಳಿ ಅಭ್ಯಾಸ ಆದಮೇಲೆ ಬಿಡ್ಲಕ್ಕಾಗೋದಿಲ್ಲ. ಅವನ ವಾರ್ತೆ ಕೇಳಿದವರು ಎಲ್ಲರೂ ಸಂಸಾರವನ್ನು, ಅವನ ಪುರಕ್ಕೆ ಹೋದ ಜನರು ಒಮ್ಮೆಗನ್ನ ತಿರುಗರು ದಾಸರು ಹೇಳ್ತಾರೆ. ತುಂಬ ಜನ ನಮ್ಮ ಆಧುನಿಕರಿಗೆ, ಎಸ್ಪೆಷಲಿ ಈ ಯೂತ್ಗೆ ಯಾತಕ್ಕೆ ಶಾಸ್ತ್ರದ ಆಸಕ್ತಿ ಬಂದಿಲ್ಲ, ಕೇಳೇ ಗೊತ್ತಿಲ್ಲ ಅವರಿಗೆ. ಒಂದು ಸರಿ ಕೇಳಿದರೆ ಮಾತ್ರ ಏನು ಮಾಡಿ ಬಿಡ್ಲಕ್ಕಾಗೋದಿಲ್ಲ ಅಂಥ ಜನ ಇದ್ದಾರೆ. ಅದಕ್ಕೆ ಇದು ವ್ರತ ಅಂತ ಕರೆದಿರೋದು. ಒಂದು ಸಲ ಇಲ್ಲೆಲ್ಲೋ ನಮ್ಮ ಕಾರಂಜಿ ಪ್ರಾಣದೇವರ ದೇವಸ್ಥಾನದಲ್ಲಿ ಪ್ರವಚನ ಆಗ್ತಿದ್ದಾಗ ಯಾರೋ ಒಬ್ಬ ಹೆಂಗಸು ಬಂದಿದ್ದಾರೆ. ಮಹಾಭಾರತ ಸಿಡಿ ತೊಗೊಂಡು ಹೋಗಿಬಿಟ್ಟಿದ್ದಾರೆ. ಮನೆಗೆ ಹೋದಾಗ ಗಂಡ ಬಾಯಿ ಬಂದ ಬೈದಿದ್ದಾರೆ. ಇಷ್ಟು ದುಡ್ಡು ಕೊಟ್ಟು ಸಿಡಿ ತಂದುಬಿಟ್ಟಿದ್ದೆ, ಬುದ್ಧಿ ಇಲ್ಲೇನೆ ಹೆಂಡತಿ ಸಾಕಷ್ಟು ಬೈದು ಹಾಕಿದ್ದಾರೆ. ಅದು ಮತ್ತೆ ವಾಪಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬೈಸ್ಕೊಂಡು ಸುಮ್ಮನೆ ಕೂತ್ ಬಿದ್ದಾಡಾಕಿ. ಈತೇನು ಮಾಡಿದ್ದಾನೆ ಆಮೇಲೆ, ಅದು ಬ್ರಾಹ್ಮಣನಲ್ಲ, ನೆನಪಿರಲಿ ಬ್ರಾಹ್ಮಣ ಅಲ್ಲ ಆತ. ತಂದಿದ್ದೆಲ್ಲ ಹಾಕಿಬಿಟ್ಟು ಹಾಳಾಗೋಲಿ ಒಂದು ದಿವಸ ಕೇಳೋಣ ಅಂತ ಹೇಳಿದಂತೆ. ಹಾಕಿದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಹಾಕು ಅಂತ ಕೇಳಿದ್ದಾನೆ. ಆಮೇಲೆ ಪೂರ್ತಿ ಹಾಕು ಅಂತ ಕೇಳಿದ್ದಾನೆ. ಪೂರ್ತಿ ಹಾಕಿದ್ರೆ ಆಚಾರ್ಯ ಮನೆ ಬಂದ ಆಚಾರ್ಯ ನೆಕ್ಸ್ಟ್ ಇಯರ್ ಹತ್ರ ಕೊಡಿ, ಅದನ್ನು ಕೇಳ್ತೀನಿ ಅಂತ ಬಂದಿದ್ದಾನೆ. ಆಮೇಲೆ ಹೇಳಿದ್ದಾನೆ, ಕೇಳಿದ ಮೇಲೆ ಮಧ್ವಾಚಾರ್ಯ ಮಹಿಮೆ ಕೇಳಿದೆ, ಪಾದಕ್ಷೇತ್ರ ಮಹಿಮೆ ಕೇಳಿದೆ, ನಾನು ಪಾದಕ್ಷೇತ್ರಕ್ಕೆ ಹೋಗಿ ಸೇವೆ ಮಾಡಿಸಿ ಬಂದೆ. ಆಮೇಲೆ ಇವತ್ತು ಎಲ್ಲ ಪ್ರವಚನ ಕೇಳ್ತೀನಿ. ನಾನು ಏಕಾಶಿ ಉಪವಾಸ ಶುರು ಮಾಡಿದ್ದೀನಿ ಅಂತ ಹೇಳ್ತೀನಿ. ನಾನು ಇಂಟ್ರೆಸ್ಟ್ ಇಲ್ಲದೆ ಕೇಳಿ ಆಮೇಲೆ ಇಂಟ್ರೆಸ್ಟ್ ಡೆವಲಪ್ ಆಯಿತು. ಅನ್ನಪ್ರಾಶನ ಮಾಡ್ತಾರೆ, ಮಗು ಊಡಿಬಿಡುತ್ತೆ ಅನ್ನಪ್ರಾಶನ ಮಾಡೋ ದಿವಸ. ಆಮೇಲೆ ಸಾಯವರೆಗೂ ತಿನ್ನೋದು ಬಿಡೋದಿಲ್ಲ. ಗೊತ್ತಾಯ್ತು, ಒಂದು ರುಚಿ ಗೊತ್ತಾದ್ಮೇಲೆ ಅನ್ನದ ರುಚಿನೇ ಆಗಿದ್ದರೆ ಜ್ಞಾನದ ರುಚಿ ಹೇಗಿರ್ತದೆ ಯೋಚನೆ ಮಾಡಿ. ಅದು 3 ತಾಸಿಗೆ ಹೋಗಿ ಅನ್ನ ಅಷ್ಟು ಅಟ್ರ್ಯಾಕ್ಟ್ ಮಾಡೋದಾದರೆ ಜನ್ಮಕ್ಕೆ ಬರೋ ಜ್ಞಾನ ಎಷ್ಟು ಅಟ್ರ್ಯಾಕ್ಟ್ ಮಾಡುತ್ತೆ ನಮ್ಮನ್ನು. ನಮಗೆ ಕೇಳಿ ಗೊತ್ತಿಲ್ಲ ಜನಗಳಿಗೆ. ಸುಮ್ಮನೆ ಮಕ್ಕಳಿಗೆ ಸಿಡಿ ಹಾಕಿ ಮನೆಯಲ್ಲಿ ಸಾಕು, ಕೇಳ್ತಾ ಕೇಳ್ತಾ ಅಫೆಕ್ಟ್ ಮಾಡ್ತಾ ಇರುತ್ತದು. ಅರ್ಥ ಆಗದರೆ ಏನೋ ಒಂಥರ ಖುಷಿ ಕೊಡುತ್ತೆ. ಆ ಖುಷಿನ ಕಳ್ಕೊಂಡು ಇಷ್ಟಪಡೋದಿಲ್ಲ. ಮುಂದೆ ಅದೇ ಅವರಿಗೆ ಚಟ ಮಾಡ್ಕೊಂಡ್ಬಿಡ್ತಾರೆ. ದುಶ್ಚಟಗಳು ಹೇಗೆ ಬಂದು ಸೇರ್ಕೊಂಡ್ಬಿಡುತ್ತೋ ಅದು ಕೊಲ್ಲಕ್ಕೆ ಬರುತ್ತೆ, ಅದು ಉಳಿಸೋಕ್ಕೆ ಬರುತ್ತೆ, ಅಷ್ಟೇ ಡಿಫರೆನ್ಸ್. ಕೇಳಿಸ್ಬೇಕು ಒಂದು ಸಲ ಆದರೂ ಕೂಡ. ಆ ಹಿನ್ನೆಲೆಯಲ್ಲಿ ಆಚಾರ್ಯರನ್ನು ಬಿಡೋದಿಲ್ಲ ಅಂತ ಮಾಡಿದ ಸಂಕಲ್ಪ ಮಗು ಹುಟ್ಟಿತು. ಅಂತಿಂಥ ಮಗು ಹುಟ್ಟಲಿಲ್ಲ, ಆಚಾರ್ಯರಂಥ ಮಗುನೇ ಹುಟ್ಟಿತು. ಹೇಳ್ತಾರೆ, ವೃಕೋದರಸ್ಸೇವ ಸುರೇಂದ್ರನಂದನಃ ಗದೋತ ಶೌರೇರಿವ ಕರ್ಮಕೃತ್ಪ್ರಿಯ ವಿಶ್ವವಿಧ ಅನುಜ ಅಭವತ್. ರಾಮದೇವರಿಗೆ ಲಕ್ಷ್ಮಣ ಹುಟ್ಟಿದ ಹಾಗೆ, ಭೀಮಸೇನ ದೇವರಿಗೆ ಅರ್ಜುನ ಹುಟ್ಟಿದ ಹಾಗೆ ತಮ್ಮನಾಗಿ, ಈ ರೀತಿ ಆಚಾರ್ಯರಿಗೆ ತಮ್ಮ ಹುಟ್ಟಿ ಬಂದಾಗಿದೆ. ಅಲ್ಲಿ ಅರ್ಜುನ ಹುಟ್ಟಿದ. ಸ್ವಾರಸ್ಯ ಅಂದರೆ ಅರ್ಜುನನೇ ಹುಟ್ಟಿ ಬಂದ ಅಂತ ಹೇಳ್ತಾರೆ. ಅವರೇ ಒಂದು ವಿಷ್ಣು ತೀರ್ಥರಾಗೋ ವ್ಯಕ್ತಿ ಅವರೇ. ವಿಷ್ಣು ತೀರ್ಥರೋದು ಇವತ್ತಿಗೂ ಇರತಕ್ಕಂಥ ವ್ಯಕ್ತಿಗಳು, ಮಹಾನುಭಾವರು. ಕುಮಾರ ಪರ್ವತ ಸುಬ್ರಹ್ಮಣ್ಯಕ್ಕೆ ಹೋದರೆ ಅಲ್ಲಿ ಬೆಟ್ಟ ಇದೆ, ಇವತ್ತಿಗೂ ವಾಸ ಮಾಡ್ಕೊಂಡಿದ್ದಾರೆ. ಎಂಥ ಮಕ್ಕಳನ್ನು ಪಡೆದಿದ್ದಾರೆ ಯೋಚನೆ ಮಾಡಿ. ಅಂದರೆ ಆಚಾರ್ಯರು ಬಿಡೋದಿಲ್ಲ ಅಂದರೆ ಮಕ್ಕಳಾಗ್ತಾರೆ ಅಲ್ಲ, ಒಳ್ಳೆ ಮಕ್ಕಳಾಗ್ತಾರೆ. ಬರೀ ಒಳ್ಳೆ ಮಕ್ಕಳಲ್ಲ, ಚಿರಂಜೀವಿ ಮಕ್ಕಳಾಗ್ತಾರೆ, ಲೋಕನೇ ಬದುಕ್ತಕ್ಕಂಥ ಮಕ್ಕಳಾಗ್ತಾರೆ ಅನ್ನೋದಕ್ಕೆ ದೊಡ್ಡ ದೃಷ್ಟಾಂತ. ಅದಕ್ಕೆ ಆಚಾರ್ಯರ ಶಾಸ್ತ್ರ ಅಂದರೆ ಶಾಸ್ತ್ರ. ರಾಯರು ಹಾಗಿದ್ದಕ್ಕೆ ಇಷ್ಟು ಮೇಲಿರೋದು. ಮೊನ್ನೆ ಹೇಳಿದ್ದೇನೆ, ವಾರಕ್ಕೆ ಒಪ್ಪತ್ತು ಅರ್ಧ ಹೊಟ್ಟೆ ಊಟ. 20 ವರ್ಷ ವಯಸ್ಸವರಿಗೆ ಅರ್ಧ ಹೊಟ್ಟೆ ಊಟ. ಮನೆಯಲ್ಲಿ ಹೆಂಡತಿ ಇದ್ದಾಳೆ, ಚಿಕ್ಕ ಮಗು ಇದೆ. ಅವ್ರಿಗೆ ವಿದ್ಯೆ ನೋಡಿದ್ರೆ ವಿದ್ಯೆಯ ಪರ್ವತ ಇದ್ದಾಗಿದ್ದಾರೆ ರಾಯರು. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈವನೀಯ ಕವಿತಾ ಸಂಗೀತ ಪಾರಂಗತ. ಇದು 20 ವರ್ಷಕ್ಕೆ ಅಷ್ಟು ಓದೋರು ಸಿಗೋದೇ ಇಲ್ಲ. ಆಮೇಲೆ ಅಂಥವ್ರು ಮಹಾನುಭಾವ ಅಷ್ಟು ಓದಿಬಿಟ್ಟಿದ್ದಾರೆ. ಸಂಗೀತ ಅಂತವ್ರು ಮನೆತನದ ವಿದ್ಯೆ, ವೈಣಿಕರು. ಅಂಥದ್ದು ಒಂದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ ಅವರು. ಯಾಕೆ? ಸುಧೀರ್ ಸ್ವಾಮಿ ಪಾಠ ಹೇಳ್ತಾ ಇದ್ದಾರೆ, ಅದನ್ನು ಮಿಸ್ ಮಾಡ್ಕೋಬಾರ್ದು. ಹಗಲು ರಾತ್ರಿ ಪಾಠ ಕೇಳೋದು. ಹೊರಗೆ ಹೊಡಿದ್ರೆ ದುಡ್ಡಿನ ಸುರಿಮಣೆ ಆಗ್ತಿತ್ತು ಅವರಿಗೆ. ಮಾಡಲಿಲ್ಲ. ಅಗ್ನಿ ಸೂಕ್ತ ಹೇಳಿ ಗಂಧ ತೇದ್ರೆ ಸುಡ್ತಿತ್ತು, ಅಂಥ ಸಿದ್ಧಿ ಬಂದಿತ್ತು ಅವರಿಗೆ. ಶ್ರೀ ಸೂಕ್ತ ಬಂಗಾರದ ಮಣೆ ಬರ್ತಿತ್ತು. ಬೇಡ, ನಾವು ಪಾಠ ಕೇಳಬೇಕು ಹೇಳಿದ್ರು ಸುಧೀಂದ್ರ ಸ್ವಾಮಿಗಳು ಮಿಸ್ ಮಾಡ್ಕೋಬಾರ್ದು ಅಂಥೇಳಿ
ಇಡೀ ದಿವಸ ಮಠದಲ್ಲಿ ಇರ್ತಿದ್ದು. ತೀರ್ಥ ತಗೊಂಡು ಮನೆಗೆ ಹೋಗ್ಬಿಡ್ತಿದ್ರು ಅಷ್ಟೆ. ಅಲ್ಲಿವರೆಗೂ ಮಠದಲ್ಲಿ. ಪಾಠದೊತ್ತಿ ಮಠ, ಊಟದೊತ್ತಿ ಮನೆ ಅವರ ಸಂಕಲ್ಪ. ನಮ್ಮದು ಊಟದೊತ್ತಿಗೆ ಮಠ, ಊಟದೊತ್ತಿಗೆ ಮಠ ಆದ್ದರಿಂದ ನಮ್ಮ ಮಠದಲ್ಲಿ ಊಟ ಮಾಡೋ ಅಭ್ಯಾಸ ಆಯಿತು, ಬೇರೆ ಇಲ್ಲ. ಮನೆಗೆ ಯಾತಕ್ಕೆ ಹೋಗ್ತಿದ್ರು ಅಂತ, ಹೆಂಡತಿ ಮಕ್ಕಳನ್ನ ಬಿಟ್ಟು ಉಪವಾಸ ಕೂತಿದ್ದಾರೆ, ಅವ್ರಿಗೆ ಕಂಪ್ನಿ ಕೊಳ್ಳೋಕೆ ಹೋಗ್ತಿದ್ರು ಅಷ್ಟೇ. ಅವರಿಗೂ ಇಲ್ಲ ಊಟ, ಇವರಿಗೂ ಇಲ್ಲ. ಎಂಥ ಹೆಂಡತಿ ಅವರು ಪಾಪ, ಎಂಥ ಸಾತ್ವಿಕರು. ಸ್ವಲ್ಪ ವಿರೋಧ ಗಲಾಟೆ ಮಾಡಲಿಲ್ಲ, ಹಾಗೆ ಸಹಿಸ್ಕೊಂಡು. ಅದೇ ತಪಸ್ಸಾಯಿತು ಅವರಿಗೆ. ಮಗ ಲಕ್ಷ್ಮೀ ಚಿಕ್ಕ ಕೂಸು, ಅದೇ ತಪಸ್ಸಾಯಿತು. ಅದರ ಫಲ ಮುಂದೆ ಗೊತ್ತಾಗುತ್ತೆ ಅಂತ ದೊಡ್ಡ ಸಿದ್ಧಿ ಬಂತು ಅವರಿಗೆ ಅಂತ ಹೇಳಿ. ಈ ರೀತಿ 4 ವರ್ಷ, ಒಂದು ದಿವಸ ಅಲ್ಲ 4 ವರ್ಷ ಆಗಿದ್ದಾರೆ. ತಕ್ಷಣ ಊಟ, ತಕ್ಷಣ ವಾಪಸ್ ಬಂದುಬಿಡೋದು, ತಕ್ಷಣ ವಾಪಸ್ ಬರೋದು. ಅಲ್ಲ, ಮಠದಲ್ಲಿ ಯಾಕೆ ಊಟ ಮಾಡಬಾರದು? ವಿದ್ಯಾರ್ಥಿ ಊಟ ಮಾಡಬಹುದಲ್ಲ, ಅದು ವಿದ್ಯಾರ್ಥಿ ಮಾಡಬಹುದು. ಆದರೆ ವಿದ್ಯಾರ್ಥಿಯ ತಾವು ಮಾಡಬಹುದು, ತಮ್ಮ ಹೆಂಡತಿ ಮಕ್ಕಳು ಮಾಡಬಾರ್ದು. ಯಾಕೆ? ವಿದ್ಯಾರ್ಥಿಗಳಲ್ಲ ಅವರು. ಇದಕ್ಕೆ ಸತ್ಯ ಧರ್ಮ ರಥಾಯಚ ಅಂತ. ಅವ್ರು ಊಟ ಮಾಡಬಾರ್ದು. ಅದು ನಾನು ಮಾಡ್ಬೋದು, ಅವ್ರು ಉಪವಾಸ ಬಿಟ್ಟರೆ ಹೇಗೆ ಮಾಡ್ಲಿಕ್ಕಾಗತ್ತೆ? ಆದ್ದರಿಂದ ಉಪವಾಸ ಹೋಗ್ತೈತೆ. ನಾವಾಗಿದ್ದರೆ ಇಲ್ಲಿ ಊಟ ಮಾಡಿ ಕ್ಯಾರಿಯರ್ ಒಯ್ದು ಎಲ್ಲರಿಗೂ ಊಟ ಹಾಕ್ಬೇಕು. ಜನ್ಮ ಪೂರ್ತಿ ಮಠದಲ್ಲೇ ಊಟ ಮಾಡ್ಕೊಂಡಿರ್ಬೋದಾಗಿತ್ತಷ್ಟೆ. ಅವ್ರಿಗೆ ಪ್ರಿನ್ಸಿಪಾಲ್ ಫಾಲೋ ಮಾಡಿದ್ದಕ್ಕೆ ಮುಂದೆ ಮಠಾಧೀಶರಾದರು, ಆ ಮಠಕ್ಕೆ ಅಧಿಪತಿಗಳಾದರು. ಅಷ್ಟೇ ಅಲ್ಲ, ಮಠಕ್ಕೆ ಅವರ ಹೆಸರು ಬಂದು ರಾಘವೇಂದ್ರ ಸ್ವಾಮಿ ಮಠ ಅಂತ. ಎಷ್ಟು ಸತ್ಯ ಧರ್ಮ! ಆ ರೀತಿ ಪ್ರತಿಯೊಬ್ಬರು ನಡ್ಕೊಂಡ್ರೆ ದೇಶದಲ್ಲಿ ಭ್ರಷ್ಟಾಚಾರನೇ ಇರೋದಿಲ್ಲ. ರಾಯರ ನೇತೃತ್ವ ನಮ್ಮನ್ನು ಬದುಕಿದ್ರೆ ಮನುಷ್ಯ ಯೋಚನೆ ಮಾಡಿದರೆ ಎಂಥ ಪುಣ್ಯಾತ್ಮರು. ಅದಕ್ಕಾಗಿ ದೇವರು ಸ್ವಪ್ನದಲ್ಲಿ ಅವರಿಗೇ ಪೀಠ, ಅವರಿಂದನೇ ಹೆಸರು. ಇವತ್ತು ಜನ ಎಷ್ಟು ಜನ ಬದುಕಿದ್ದಾರೆ ರಾಯರಿಂದ ಯೋಚನೆ ಮಾಡಿ. ಎಷ್ಟು ಜನ ಕೆಲಸ ಸಿಕ್ಕಿದೆ, ಊಟ ಸಿಗ್ತಿದೆ, ಶ್ರಾದ್ದ ಪಕ್ಷಗಳಾಗ್ತಾ ಇದೆ, ಒಂದು ಧಾರ್ಮಿಕ ಸೆಂಟರ್ ಹತ್ತಿರ ಇದೆ ಅಂದರೆ ರಾಘವೇಂದ್ರ ಮಠ ಹಾಗಾಗಿಬಿಟ್ಟಿದೆ. ರಾಯರ ಅದ್ಭುತವಾದ ಜೀವನ, ಅದನ್ನು ನಾವು ಅಡ್ವಾಂಟೇಜ್ ತೊಗೋಬೇಕು, ಅಂಡ್ಯೂ ಅಡ್ವಾಂಟೇಜ್ ತೊಗೊಳ್ಬಾರದು. ಆ ಹಿನ್ನೆಲೆಯಲ್ಲಿ ಜ್ಞಾನ ಕಾರ್ಯಕ್ಕೆ ಅವ್ರು ಹಾಕಿದ ಸಿದ್ಧಿ. 4 ವರ್ಷ ಉಪವಾಸ ಇದ್ರಲ್ಲ, ಮುಂದೆ 1000 ವರ್ಷ ಅವ್ರ ಹೆಸರು ಹಿಡಿದವರು ಉಪವಾಸ ಮಾಡಬೇಕಾಗಿಲ್ಲ, ಅಂಥ ಸಿದ್ಧಿ ಕೊಟ್ಟರು ರಾಯ. ಅಂಥ ವಿಶಿಷ್ಟ ಸಾಧನೆಯ. ವಾರಾನ್ನದ ಹುಡುಗ ಸರಿಯಾಗಿ ಓದಿಬಿಟ್ರೆ ದೊಡ್ಡ ಅಧಿಕಾರಿ ಆಗ್ತಾನಲ್ಲ, ಹಾಗೆ ವಾರಾನ್ನ ಎಲ್ಲೋ ಮಾಡ್ತಾರೆ, ಆದರೆ ಅನ್ನನೇ ಬಿಟ್ಟು ಮಾಡಿದ ಮಹಾ ತಪಸ್ಸು ರಾಘವೇಂದ್ರ ಸ್ವಾಮಿಗಳು. ಅವರ ಕಥೆನಾರು ಉಪನ್ಯಾಸಕ್ಕೆ ಆರಾಧನೆ ಕಾಲಕ್ಕೆ ಬಂದಾಗ ಕೇಳಿಬಿಟ್ರೆ ಎಷ್ಟು ಚೇಂಜ್ ಆಗ್ತಾರೆ ಮನುಷ್ಯ. ರಾಘವೇಂದ್ರ ವಿಜಯನೇ ಹೇಳಿ, 1 ಗಂಟೆ ಹೇಳಿ, ಅರ್ಧ ಗಂಟೆ ಹೇಳಿ, ಇಂಜೆಕ್ಷನ್ ಗಂಟೆಗಟ್ಟಲೆ ಕೊಡ್ತಾರಾ? ಒಂದಿಷ್ಟು ಕೊಟ್ಟರೆ ಸಾಕು, ಎಷ್ಟು ಕ್ಯೂರ್ ಮಾಡುತ್ತದೆ. ಅದಕ್ಕೆ ಶೋಕಾರ್ಧಂ ಶೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಠೇಚ್ಛ ಋಣಯಾದ್ ಭಕ್ತ್ಯ ಗೋಸಹಸ್ರ ಫಲಂ ಲಭೆ. ಅದು ತಾನಿಕ್ಕಿದ್ದ ಹಾಗೆ. ಅದನ್ನು ಮಕ್ಕಳಿಗೆ ನಾವು ಮಾಡಿದರೆ ಅವ್ರು ಜನ್ಮ ಪೂರ್ತಿ ನೆನೆಸ್ತಾರೆ. ನಿಮಗೆ ಅನ್ನ ಹಾಕಿದ್ದಕ್ಕೆ ನೆನೆಸ್ತಾರೋ ಅದು ಕೋಟಿ ಪಾಲು ಅವ್ರಿಗೆ ಜ್ಞಾನ ಕೊಟ್ಟದಕ್ಕೆ ನೆನೆಸ್ತಾರೆ. ಎಷ್ಟೋ ಜನ ದಾರಿ ತಪ್ಪಿದವ್ರು ಹೇಳ್ತಾರೆ, ನಮಗೆ ವಿಷಯ ಮೊದಲೇ ಗೊತ್ತಿದ್ದರೆ ದಾರಿ ತಪ್ಪಿದ್ದಿಲ್ಲ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ನಮಗೆ ಯಾರು ಹೇಳಲೇ ಇಲ್ಲ ಅಂತ ಹೇಳ್ತಾರೆ. ಅವ್ರು ಶಾಪ ಹಾಕ್ತಾರೆ, ನಮ್ಗೆ ನೆನಪಿರಲಿ. ನಮ್ಮ ಮಕ್ಕಳೇ ನಮಗೆ ಶಾಪ ಹಾಕಾಗಬಾರ್ದು. ಈ ಸ್ಕೂಲಿಗೆ ಸೇರಿಸ್ತೇವ್ರೆ ಮಕ್ಕಳ ಮನೇಲಿ ಇಟ್ಕೊಂಡ್ಬಿಟ್ಟು ಬೀದಿ ಭಿಕ್ಷೆ ಬಿಡಬೇಕಾಗುತ್ತೆ ಅಲ್ಲ ಅವನೀಗ. ಇಲ್ಲಿ ಹೇಗೆ ಬೀದಿ ಪಾಲಾಗ್ತಾನೋ ನಾಳೆ ನರಕದ ಪಾಲಾಗ್ತಾನೆ, ಆಗಬಾರ್ದಾಗಿ. ಇಲ್ಲಿ ಲೌಕಿಕ ವಿದ್ಯೆ ಹೋದರೆ ವಿದ್ಯೆ ಓದಲಿಲ್ಲ ಬೀದಿ ಪಾಲಾಗ್ತಾನೆ, ಅಧ್ಯಾತ್ಮ ವಿದ್ಯೆ ಓದಲಿಲ್ಲ ನರಕದ ಪಾಲಾಗ್ತಾನೆ. ಮಕ್ಕಳ ನರಕಕ್ಕೆ ಹಾಕಿದ ಪಾಪ ನಮಗೇ ಬರುತ್ತೆ. ಆದ್ದರಿಂದಾಗಿಯೇ ನಾ ಹೇಳೋದು ಹೇಳಿಬಿಡೋದು, ಅಲ್ಲಿಗೂ ಮಾಡ್ದೆ ಹೋದ್ರೆ ಅವ್ರ ಹಣೆ ಬರ. ಮೇಷ್ಟ್ರು ಪಾಠ ಮಾಡಿ ಹುಡುಗರು ಫೇಲ್ ಆದರೆ ಮೇಷ್ಟ್ರು ತಪ್ಪಲ್ಲ, ಪಾಠ ಮಾಡದೆ ಫೇಲ್ ಆದರೆ ಮೇಷ್ಟ್ರದೇ ತಪ್ಪು. ತಂದೆ ಆಗಿಡದೆ ತಪ್ಪಾಗುತ್ತೆ. ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಾಸ್ಯಾತ್ ನಪತಿಶ್ಚ ಸಸ್ಯಾತ್ ನಮೋಚಯೇದ್ಯ ಸಮುಪೇತ ಮೃತ್ಯು. ಯಾರು ಮಕ್ಕಳಿಗೆ ತಂದೆ ತಾಯಿಗಳು, ಶಿಷ್ಯರಿಗೆ ಗುರುಗಳು, ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಯಾರು ಸರಿಯಾದ ದಾರಿಯನ್ನು ತೋರಿಸೋದಿಲ್ಲ ಅವರು ಶತ್ರುಗಳಿದ್ದ ಹಾಗೆ, ಅವರು ಮಿತ್ರರೇ ಅಲ್ಲ, ಬಂಧುಗಳೇ ಅಲ್ಲ ಅಂತ ಭಾಗವತ ಪುರಾಣ ಹೇಳುತ್ತದೆ. ಆಚಾರ್ಯರ ಸಿದ್ಧಿ ಅಪೂರ್ವವಾದದ್ದು. ಮಗು ಹುಟ್ಟಿತು, ತಾಯಿಗೆ ಬಹುಶಃ ಭಾರಿ ದುಃಖ ಆಯಿತು. ಒಂದು ಮಗು ಹುಟ್ಟಿದಾಗ ದುಃಖಪಟ್ಟ ಸಮರ ಅಂದರೆ, ಯಾಕಂದರೆ ಈ ಮಗು ಬಂತು ಅಂದರೆ ಆ ಮಗು ಹೋಯ್ತು ಅಂತ ಅರ್ಥ. ರಾಮದೇವರು ಕಾಡಿಗೆ ಹೋದ್ರಲ್ಲ, ಆಗ ಎಷ್ಟೋ ಜನಗೆ ಎಷ್ಟು ದೊಡ್ಡ ಸಿಡಿ. ರಾಮದೇವರು ಇಡೀ ವಿಶ್ವದ ದೇವತೆಗಳು. ನಮ್ಮ ಅಯೋಧ್ಯೆಯ ಸಾಮ್ರಾಜ್ಯ ಅಂದರೆ ಚಕ್ರವರ್ತಿ ದಶರಥ ರಾಜ. ರಾಮದೇವರು ಕಾಡಿಗೆ ಹೊರಟಿದ್ದಾರೆ, ಇಡೀ ದೇಶಕ್ಕೆ ದುಃಖ ಆಗಿಬಿಟ್ಟಿದೆ. ಎಷ್ಟೋ ಜನ ಹೆಂಗಸರಿಗೆ ಅವತ್ತೇ ಫಸ್ಟ್ ಡೆಲಿವರಿ, ಚೊಚ್ಚಲು ಬಸರಿ ಹೆಡೆದಿದ್ದಾಳೆ. ಅವ್ರು ಎಷ್ಟು ಬೈಕೊಂಡು ಗೊತ್ತ ಮಗುವನ್ನು, ಈ ಕೂಸು ಹುಟ್ಟಬಾರ್ದಾಗಿತ್ತು. ಪುತ್ರಂ ಪ್ರಥಮಜಂ ದೃಷ್ಟ ಜನನೀತಂ ನಾಭ್ಯನಂದತ. ಎಂಥ ದರಿದ್ರ ಕೂಸಿದು. ಇದು ಹುಟ್ಟಲಿಕ್ಕೆ ರಾಮದೇವರು ಕಾಡಿಗೆ ಹೋಗಿದ್ದಾರೆ ಅಂದರೆ ಈ ಕೂಸು ಬೇಕಾಗಿಲ್ಲ ಅಂದ್ಕೊಂಡ್ಬಿಡ್ತಾರೆ. ರಾಮದ ಎಷ್ಟು ಭಕ್ತಿ ಇತ್ತು ಅಂದರೆ ಈ ಕೂಸು ಹುಟ್ಟಿದ ಸಂತೋಷಕ್ಕಿಂತ ರಾಮದೇವರು ಕಾಡಿಗೆ ಹೋಗಿದ ದುಃಖ ಅವ್ರನ್ನ ಕಾಡ್ತಾ ಇತ್ತು. ಅಷ್ಟು ದುಃಖ ಆಯ್ತು ಇವರಿಗೆ, ಈ ಮಗು ಹುಟ್ಟಬಾರ್ದಾಗಿತ್ತು ಅಂತೇಳಿ. ಆದರೆ ಇವ್ರ ಕೈಲಿದೆಯಾ, ದೇವ್ರು ಮಾಡಿ ಆಯ್ತು. ತಕ್ಷಣ ಆಚಾರ ಮನೆ ಬಂದೇ ಬಿಟ್ರು. ನಾನೇನು ಹೇಳಿದ್ದೆ, ಇನ್ನೊಬ್ಬ ಮಗು ಹುಟ್ಟೋರು ಸನ್ಯಾಸ ತಗೊಳ್ಳ ಅಂತ ಹೇಳಿದ್ದೆ. ಹುಟ್ಟಿ ಆಯಿತು, ಒಪ್ಪಿಗೆ ಕೊಡಿ. ಈಗ ತಂದೆ ಅಂತೂ ಕೊಟ್ಟಾಗಿಬಿಟ್ಟಿದೆ. ತಾಯಿಗೆ ಭಾರಿ ಧರ್ಮ ಸಂಕಟ.
ಹೂ ಅಂತ ಹೇಳಾಗಿಲ್ಲ. ಆಚಾರ್ಯ ಹೇಳ್ತಾರಮ್ಮ ಹೇಳ್ತೇನೆ, ನೀನು ಒಪ್ಪದೆ ಹೋದರೆ ಸನ್ಯಾಸ ತಗೊಳ್ಳೋದಿಲ್ಲ. ಮಾತೃಭಕ್ತಿ ಹೇಗೆ ತೋರಿಸ್ತಾರೆ ಆಚಾರ್ಯ, ಒಪ್ಪಿದರೆ ಸನ್ಯಾಸ ತಗೊಳ್ಳೋದೇ ಇಲ್ಲ ನಾನು, ಆದರೆ ಇದನ್ನು ಕಟ್ಟಿ ಮತ್ತೆ ನಾನು ಬೀಳೋದೇ ಇಲ್ಲ, ಎಲ್ಲ ಹೊರಟೋಗ್ಬಿಡ್ತೇನೆ ಅಷ್ಟೇ. ನಾನು ಸನ್ಯಾಸ ತೊಗೊಂಡ್ರೆ ನೀನು ನಾನು ನೋಡಬಹುದು ಬಂದು, ಆದರೆ ಸನ್ಯಾಸ ತಗೊಳ್ಳದೆ ಹೋದರೆ ಇರ್ತೇನೆ, ನಿನ್ನ ಕಣ್ಣಿಗೆ ಕಾಣೋದೇ ಇಲ್ಲ. ಆಗ ತಾಯಿ ಅನ್ಕೋತಾಳೆ, ಮಗ ಸನ್ಯಾಸ ತೊಗೊಂಡ್ರು ನಾನು ನೋಡ್ಲಿಕ್ಕೆ ಅವಕಾಶ ಇದೆ, ಇಲ್ಲದೆ ಹೋದರೆ ಜನ್ಮದಲ್ಲೇ ನೋಡೋದಿಲ್ಲ ಅಂದರೆ ಬದುಕೇನು ಪ್ರಯೋಜನ ಅಂಥೇಳಿ ನೆರೊಣನ್ ಅಸಾಶುಭ. ತಾಯಿನೇ ತಗೋ ಅಂತ ಹೇಳಲಿಲ್ಲ, ತಗೋಬೇಡ ಅಂತ ಹೇಳಿಲ್ಲ ಅಂತ ಅಷ್ಟೇ ಸಾಕು. ಮೌನಂ ಸಮ್ಮತಿ ಲಕ್ಷಣ ಆಚಾರ ಹೊರಟುಬಿಟ್ಟು ಆಗ ಸನ್ಯಾಸ. ಈ ಕಥೆ ಸಾಕು, ತಂದೆ ತಗೊಂಡು ಹೇಗೆ ನೋಡ್ಕೋಬೇಕು ಅಂತ ಹೇಳೋದಕ್ಕೆ ಮಧ್ವ ವಿಜಯ ಎಂಥ ಅಪೂರ್ವ ಮಾರ್ಗದರ್ಶನ ಮಾಡುತ್ತೆ. ಯಾವ ಮಾಡಬಾರದನ್ನು ಮಾಡ್ಲಿಕ್ಕೆ ಹಠ ಹಿಡಿತಾರೆ ಮಕ್ಕಳು, ಮಾಡಬಾರದನ್ನು ಮಾಡೋದಕ್ಕೆ, ಮಾಡಬೇಕಾದನ್ನು ಮಾಡೋದಕ್ಕೆ ಮಾಡಿ ಆಗಲೂ ತಂದೆ ತಗೊಂಡು ಮನಸ್ಸನ್ನು ನೋಯಿಸಬೇಡಿ ಅನ್ನೋ ಸಂದೇಶವನ್ನು ಕೊಡ್ತಾರೆ. ಅಚ್ಯುತ ಪ್ರೇಷ್ಠ ಸನ್ಯಾಸಗೊಳ್ಳಕ್ಕೆ ಕಾಯ್ತಾ ಇದ್ರು. ಆಚಾರ್ಯ ಹೇಳಿದ್ರು ಒಪ್ಪಿಗೆ ತೊಗೊಂಡು ಬಂದಾಗಿದೆ. ಆಚಾರ್ಯ ಏನು ಮಾಡಿದ್ರು ಅದನ್ನೇ ತಾವು ಯತಿಪ್ರಾಣ ವಿಕಲ್ಪದಲ್ಲಿ ಬರೀತಾರೆ. ಸನ್ಯಾಸ ಹೇಗೆ ತಗೊಳ್ಬೇಕು ಅಂತ ಹೇಳೋ ಗ್ರಂಥ ಅದು. ಅಲ್ಲಿ ಬರೀತಾರೆ, ಸರ್ವೇಷಾಂ ಅಭಯಂ ದತ್ವಾ ವಿರಕ್ತಃ ಪ್ರವರದೇದ್ಧರಿ. ಎಲ್ಲ ಡಿಪೆಂಡೆಂಟ್ಸಿಗೂ ಎಲ್ಲರಿಗೂ ಕೂಡ ಹೇಳಿ ಅವ್ರ ಕನ್ಸೆಂಟ್ ತೊಗೊಂಡು ಸನ್ಯಾಸ ತೊಗೋಬೇಕೇ ಹೊರತು ಇಲ್ಲದವರೆ ತೊಗೊಳ್ಬಾರ್ದು ಅಂತ ಹೇಳ್ತಾರೆ. ಕನ್ಸೆಂಟ್ ತೊಗೊಂಡೇ ಸನ್ಯಾಸ ತೊಗೋಬೇಕು. ಇವ್ರು ಹಾಗಲ್ಲ, ರಾತ್ರಿ ನಾಪತ್ತೆ ಒಂದು 4 ವರ್ಷ ಸುದ್ದಿ ಸನ್ಯಾಸಿ ಆಗಿದ್ದಾರೆ ಅಂತೇಳಿ. ಸನ್ಯಾಸ ಅಲ್ಲ, ಎಸ್ಕೇಪಿಸಮ್ ಅಂತ ಕರೀತಾರೆ. ಸಂಸಾರ ಸಾಕಲಾರದ ಓಡಿ ಹೋದವನು ಅಂತ ಕರೀತಾರೆ ಹೊರತು ಅವರು ಸನ್ಯಾಸ ಅಂತ ಕರೆಯೋದಿಲ್ಲ. ಪೂರ್ತಿ ಅವ್ರ ವ್ಯವಸ್ಥೆ ಮಾಡಿ ಹೋಗಬೇಕು. ಡಿಪೆಂಡೆನ್ಸ್ ಎಂದೂ ಕೂಡ ದುಃಖ ಪಡೋಕ್ಕಾಗಬಾರ್ದು. ಎಲ್ಲ ರೀತಿಯಲ್ಲೂ ಅವ್ರಿಗೆ ಭದ್ರತೆ ಮಾಡಿ ಹೋಗಬೇಕು. ಅದನ್ನು ಮಾಡಿ ತೋರಿಸ್ತಾರೆ ಆಚಾರ್ಯರು. ಅಚ್ಯುತ ಪ್ರೇಷ್ಠ ಸನ್ಯಾಸವನ್ನು ಕೊಡ್ತಾರೆ. ಅವರಿಗಂತೂ ಖುಷಿನೋ ಖುಷಿ, ಎಂಥ ಶಿಷ್ಯ ಸಿಕ್ಕ ಅಂತ ಹೇಳಿಬಿಟ್ಟು. ಮುಖ ನೋಡಿದ್ರೆ ಗೊತ್ತಾಗ್ತದೆ. ಸೂರ್ಯ ಬೆಳಕಿದೆ ಅಂತ ಹೇಳಿದರೆ ಯಾರು ಸರ್ಟಿಫಿಕೇಟ್ ತರಬೇಕಾ? ಸೂರ್ಯನ ಬೆಳಕೆ ಹೇಳುತ್ತೆ. ಸೂರ್ಯ ಒಬ್ಬನೇ ಹಾಗೂ ಆಚಾರ ಒಬ್ಬರೇ ಆ ಕಾಲಕ್ಕಿದ್ದವರು. ಸನ್ಯಾಸ ಕೊಡ್ತಾರೆ. ಶ್ರೀ ಪೂರ್ಣಪ್ರಜ್ಞ ತೀರ್ಥರು ಹೆಸರಿಟ್ಟು, ವಾಸುದೇವ ಪೂರ್ವಾಶ್ರಮದ ಹೆಸರಾಯ್ತು. ಈಗ ಶ್ರೀ ಪೂರ್ಣಪ್ರಜ್ಞ ತೀರ್ಥರು ಹೆಸರಿಟ್ಟು ಸನ್ಯಾಸವನ್ನು ಕೊಟ್ಟರು. ದೇವತೆಗಳು ಖುಷಿ ಪಡ್ತಾ ಇದ್ದಾರೆ. ಹಬ್ಬ, ನಮಗೆ ಲೋಕಕ್ಕೆ ಗುರುಗಳು ಸಿಕ್ಕರು ಇವತ್ತಿನ ದಿವಸ, ನಿಜವಾದ ಮತ ಹೊರಗೆ ಬರುತ್ತೆ ಎಂದು ಖುಷಿ ಪಡ್ತಾ ಇದ್ದಾರೆ. ಆಗ ಸನ್ಯಾಸ ಕೊಟ್ಟಾದ ಮೇಲೆ ಅಚ್ಯುತ ಪ್ರೇಷ್ಠರು ಹೊಸ ಶಿಷ್ಯ, ಚಿಕ್ಕ ವಯಸ್ಸು, ಆಚಾರ್ಯ 10 ವರ್ಷ. ಆಗ 10 ವರ್ಷ ಹುಡುಗ ಪಾಪ ಎಲ್ಲ ಹೇಳ್ಕೊಡ್ಬೇಕು ಮಾಡೋದನ್ನು ಅಂತ ಹೇಳಿ ಕಾಯ್ತಾ ಇದ್ರು. ಆಗ ಹೇಳ್ಕೊಡೋರಿಗೆ ಯಾವಾಗ ಗೊತ್ತಾ ಖುಷಿಯಾಗೋದು, ಅವ್ರು ತಪ್ಪು ಮಾಡಬೇಕು, ಹಾಗಲ್ಲ ಹೀಗೆ ಮಾಡು ಅಂತ ಹೇಳ್ಕೊಂಡೆ ಖುಷಿ ಸಿಗುತ್ತೆ. ಇವರು ತಪ್ಪಾಗಿ ಮಾಡಲಿ ಆಗ ಹೇಳ್ಕೊಡ್ಬೇಕು ಅಂತ ಕಾಯ್ತಾ ಕೂತಿದ್ರು. ಪಾಪ ಆಚಾರ ಮಾಡೋದು ನೋಡಿದರು, ಗಾಬರಿ ಆಗೋದು. ನಾನೇ ತಪ್ಪು ಮಾಡ್ತಿದ್ದೆ ಇಷ್ಟು ದಿವಸ, ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಆಶ್ಚರ್ಯ ಆಯಿತು ಅವರಿಗೆ. ಬಾಯಿ ಬಿಡಲೇ ಇಲ್ಲ ಪುಣ್ಯಕ್ಕವರು. ನೋಡಿ ತಾವೇ ಕಲ್ತ್ಕೊಂಡ್ಬಿಟ್ಟು. ವಿಶೇಷ ಶಿಕ್ಷಾಂ ಸ್ವಯಮಾಪ್ಯ ಧೀರಧೀ. ನನಗೆ ಒಳ್ಳೆ ಪಾಠ ಹೇಳಿಕೊಟ್ಟು ಆಚರಣೆ ಹೇಗೆ ಮಾಡಬೇಕು. ಗೊತ್ತೇ ಇಲ್ಲ ಜನಕ್ಕೆ. ಗೊತ್ತಾ, ಪ್ರಾಣಾಯಾಮ ಅಂದರೆ ಮೂಗು ಹಿಡ್ಕೊಳ್ಳೋದಾಗೋಗಿದೆ ಅಷ್ಟೇ. ಅದು ಯಾರು ಮೂಗು ಅಂತ ಕೇಳಬೇಕು, ಅಷ್ಟರ ಮಟ್ಟಿಗೆ ಬಂದಿದೆ. ಪ್ರಾಣಾಯಾಮದ ಅರ್ಥನೇ ಗೊತ್ತಿಲ್ಲ. ಮೊದಲೇದು ಸಂಧ್ಯಾನುಪ ಹೇಳ್ಕೊಡೋದೇ ಹಾಗೆ, ಮೂಗು ಹಿಡ್ಕೋ ಸಾಯ್ತು, ಮುಗಿದೋಯ್ತು. ಎಷ್ಟು ಫೂಲಿಶ್ ಇದೆಲ್ಲ ಕೂಡ. ಪ್ರಾಣ ಮೂಗು ಹಿಡ್ಕೊಡೋ ಸಂಧ್ಯಾ ಯಾರು ಹೇಳ್ತಾರೆ ನಿಮಗೆ? ಶ್ವಾಸ ಬಂಧನ, ಅದು ಮೂಗು ಅಭ್ಯಾಸ ಮಾಡೋದಕ್ಕೆ ಅಷ್ಟೇ ಹೊರತು ಮುಂದೆ ಮೂಗು ಹಿಡ್ಕೊಳ್ಳೋದೇ ಪ್ರಾಣಾಯಾಮ ಮಾಡಬೇಕು. ಆ ಸ್ಥಿತಿ ಬರಬೇಕು ಅವ್ರಿಗೆ. ಇಲ್ಲಿ ಗೊತ್ತಿದೆ, ಅರ್ಥಗಳೇ ಗೊತ್ತಿಲ್ಲ. ಆದ್ದರಿಂದ ಇವರು ಮಾಡೋ ಕರ್ಮವೇ ಅಲ್ಲ, ಕರ್ಮಾಭಾಸ, ಅದಕ್ಕೆ ಫಲ ಕೊಡೋದಿಲ್ಲ. ಅಲ್ಲಿಂದ ಆಚಾರ್ಯರು ಅನಂತ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಲ್ಲಿ ನಮಸ್ಕಾರ ಮಾಡಲಿಕ್ಕೆ ಬಂದು ಎಷ್ಟೋ ಜನ ಇದ್ದರು. ಒಬ್ಬ ಬಂದ, ಅವರೊಳಗೆ ಅನಂತೇಶ್ವರ ಪ್ರವೇಶ ಮಾಡಿದ. ಆಚಾರ್ಯ ಕೈ ಹಿಡ್ಕೊಂಡ್ಬಿಟ್ಟು ಅಚ್ಯುತ ಪ್ರೇಷ್ಠರ ಹತ್ರ ಹೋದರು. ಕೈಯಲ್ಲೊಟ್ಟರು. ನನಗೆ ಜ್ಞಾನ ಬೇಕು ಅಂತ ಹೇಳ್ತಿದ್ರಲ್ಲ, ನಾನು ಹೇಳಿದ್ನಲ್ಲ ಒಬ್ಬ ಶಿಷ್ಯ ಬರ್ತಾನೆ ಅಂತ ಹೇಳಿ, ಆ ಶಿಷ್ಯ ಈತನೇ ಅಂತ ಕೈಲಿ ಒಪ್ಪಿಸಿಬಿಟ್ರು. ಎಷ್ಟು ಕನಸಲ್ಲ, ಡೈರೆಕ್ಟಾಗಿ ಒಪ್ಪಿಸಿದ್ರೆ. ಇವತ್ತು ಅನಂತೇಶ್ವರ ದೇವರಲ್ಲಿ ಅಂದು ವಿಶೇಷವಾದಂಥ ಅನೇಕ ಸ್ಥಿತಿಗಳು ಕಾಣುತ್ತೆ, ಲೋಕಕ್ಕೇನೆ ತೋರಿಸಿಕೊಟ್ಟು. ಇವತ್ತಿಗೂ ಅನಂತೇಶ್ವರ ದೇವಸ್ಥಾನದಲ್ಲಿ ಕೆಲವೆಲ್ಲ ನಂಬಿಕೆಗಳಿದೆ. ಮಳೆ ಬರದೆ ಹೋದರೆ ಅಲ್ಲಿ 1000 ಎಳ್ನೀರಿನಿಂದ ಅಭಿಷೇಕ ಮಾಡ್ತಾರೆ. 1000 ಎಳ್ನೀರಿನಿಂದ. ಒಂದು ಸರ್ತಿ ಬಹಳ ಹಿಂದೆ 85-86ರಲ್ಲಿ ಅಲ್ಲಿ ಪ್ರವಚನಕ್ಕೆ ಅಂತ ಹೋಗ್ತಿದ್ದ ಕಾಲಕ್ಕೆ ಒಂದು ಆಗಸ್ಟ್ವರೆಗೂ ಮಳೆ ಬಂದಿರಲಿಲ್ಲ, ಒಂದು ಹನಿ ಮಳೆ ಬಂದಿರಲಿಲ್ಲ. ಅವು ಪ್ರವಚನ ಮಂಗಳದ ದಿವಸನೇ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ರು, 1000 ಎಳ್ನೀರು ಅಭಿಷೇಕ ಅಂಥೇಳಿ. ಅಭಿಷೇಕ ಮುಗೀತು, ಎಂಥ ಮಳೆ ಬಂತು ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅನಂತೇಶ್ವರದಲ್ಲಿ ಇಷ್ಟು ನೀರು, ತಡೆಯವರೆಗೂ ನೀರು, ಅಂಥ ಮಳೆ ಬಂತು. ಅದು ಎಷ್ಟು ಸತ್ಯ ಅನ್ನೋದಕ್ಕೆ ಮಳೆ ಆಗ್ತಿರ್ಲಿಕ್ಕೆ ಕೆಲಸ ಬಂದೋಯ್ತು. ಅಂದರೆ ಅನಂತೇಶ್ವರರ ಸೇವೆ ಅಷ್ಟು ಸುಭದ್ರವಾದ ಸೇವೆ. ತುಂಬ ಜನ ಉಡುಪಿಗೆ ಹೋದವರೆಲ್ಲ ಮರ್ತು ಬಿಡ್ತಾರೆ ಅದನ್ನು. ಚಂದ್ರಮೌಳೇಶ್ವರ ಶಿವ, ಅನಂತೇಶ್ವರ ಸಾಕ್ಷಾತ್ ಪರಶುರಾಮ ದೇವರು, ಇಲ್ಲಿ ಕೃಷ್ಣ. ಇನ್ನು ಎಲ್ಲರಿಗೂ ಸೇವೆ ಮಾಡ್ಕೊಂಬರ್ಬೇಕೇ ಹೊರತು ತುಂಬ ಜನ ನೋಡೋದೇ ಇಲ್ಲ. ಅದು ಏನಿದ್ದು ಗೊತ್ತಿದ್ರೆ ತಾನೇ ಅವ್ರಿಗೆ ಹೋಗೋದು. ಸೀದಾ ಚೌಕಿ ಊಟಕ್ಕೆ ಕಾಯ್ತಿದ್ರೆ ಉಪಯೋಗ ಇಲ್ಲ. ಅದು ಒಂದು ಊಟ ಆಮೇಲೆ ಇದ್ದೇ ಇದೆ, ಪ್ರಸಾದ ಇಲ್ಲಿ ತಪ್ಪೋದೇ ಇಲ್ಲ. ಇದನ್ನೆಲ್ಲ ಮೊದಲು ನೋಡಿ ಏನಂತ ಕೇಳಿ ತಿಳ್ಕೊಬೇಕದನ್ನು.
ಆಗ ಇಲ್ಲಿ ಸೇವೆ ಮಾಡಿದ್ದಕ್ಕೇ ಆಚಾರ ಅವತಾರ ಮಾಡಿದರು, ನೆನಪು ಮಾಡ್ಕೋಬೇಕು. ಇಲ್ಲಿ ಸೇವೆ ಮಾಡಿದ್ದಕ್ಕೆ ಮಧ್ವಾಚಾರ ಅವರಿಗೆ ಸಿಕ್ಕರು. ಇಲ್ಲಿ ಸೇವೆ ಮಾಡೋಣ, ಮಧ್ವ ಮತ ನಮಗೆ ಸಿಗಲಿ ಅಂತ ತಿಳ್ಕೊಂಡ್ರೆ ದೇವರು ಎಷ್ಟು ಅನುಗ್ರಹ ಮಾಡ್ತಾನೆ ಗೊತ್ತಾ. ಆಚಾರ್ಯರು ತಕ್ಷಣ ಒಂದು ಮಾತಿದೆ, ಸನ್ಯಾಸ ತೊಗೊಂಡ್ಮೇಲೆ ಗಂಗಾ ಸ್ನಾನ ಭಾರಿ ಶ್ರೇಷ್ಠ, ಅಲ್ಲಿ ಹೋಗಿ ಬರಬೇಕು ಒಂದು ಸಲ ಸನ್ಯಾಸ ತೊಗೊಂಡ್ಮೇಲೆ ಅಂತೇಳಿ ಹೇಳ್ತಾರೆ. ಗುರುಗಳೇ ನಾನು ಗಂಗಾ ಸ್ನಾನ ಕೊಡ್ತಾ ಇದ್ದೇನೆ, ಕಾಶಿಗೆ ಹೋಗಿ. ಗುರುಗಳು ಅಲ್ಲಿ ವಯಸ್ಸಾದವರು, ಅಪ್ಪಣೆ ಕೊಡಿ ಅಂತ ಕೇಳಿದರು. ಆಗ ಅಚ್ಯುತ ಬೇಡ ಸರಿಗೆ ಭಾರಿ ಇಕ್ಕಟ್ಟಿನ ಪ್ರಸಂಗ ಬಂತು. ಕೇಳ್ತಿರೋದು ಗಂಗಾ ಸ್ನಾನಕ್ಕೆ, ಮಾಡಲೇಬೇಕಾದದ್ದು, ಬೇಡ ಅನ್ನೋಗಿಲ್ಲ. ಆದರೆ ಶಿಷ್ಯನ ಜೊತೆಗೆ ಹೋಗ್ಲಿಕ್ಕೆ ತಮ್ಮ ವಯಸ್ಸು ಸರಿ ಇಲ್ಲ, ಬಿಟ್ಟಿರ್ಲಿಕ್ಕಾಗೋದಿಲ್ಲ. ಶಿಷ್ಯನ ಕಳಿಸ್ಲಾರರು, ಒಪ್ಪಿಗೆ ಕೊಡದೆ ಇರಲಾರರು. ಏನು ಮಾಡಿದ್ರು ಗೊತ್ತಾ, ಅನಂತೇಶ್ವರ ಸೇವೆ ಶುರು ಮಾಡಿಬಿಟ್ರಂತೆ. ಅವರು ಗುರುಗಳು ಸೇವೆ ಮಾಡ್ತಾ ಇದ್ದಾರೆ. ಈ ಪೂರ್ಣ ಪ್ರಜ್ಞಾನ ಬಿಟ್ಟು ಹೋಗಬಾರದು, ದೇವರೇ ಅನುಗ್ರಹ ಮಾಡೋದು ಸೇವೆ ಮಾಡಿದರೆ. ಆಗ ದೇವರು ಒಬ್ಬರಲ್ಲಿ ಪ್ರವೇಶ ಮಾಡಿದರು. ಮತ್ತೆ ಕನಸಲ್ಲ, ಮತ್ತೆ ಎಲ್ಲರಿಗೆ ಪ್ರವೇಶ ಮಾಡಿ ಹೇಳ್ತಾರೆ, ಪೂರ್ಣ ಪ್ರಜ್ಞರೇ ನೀವು ಗಂಗಾ ಸ್ನಾನಕ್ಕೆ ಹೋಗಬೇಕಾಗಿಲ್ಲ. ಇತಸ್ತೃತೀಯೇ ದಿವಸೇ ನೀವು ನಿಮ್ಮನ್ನಾಗ ತದರ್ಥ ಮಾಸ್ಮಾಕ ತಟಾಕಂ ಉಪೇಯುಷಿ. ಇವತ್ತು 3ನೇ ದಿವಸ ಸರಿಯಾಗಿ ಕಾಶಿಯಿಂದ ಗಂಗಾ ನದಿ, ನಮ್ಮ ಇಲ್ಲಿ ಅನಂತ ಸರೋವರ ಅಂತ ಹೆಸರು ಅದಕ್ಕೆ. ಅನಂತೇಶ್ವರ ಪ್ರಧಾನ ದೇವತೆ, ಈಶಾನ್ಯ ಕರೆಕ್ಟಾಗಿ ಇವತ್ತು ಮಧ್ವ ಸರೋವರ ಇರೋದು, ಅದಕ್ಕೆ ಅನಂತ ಸರೋವರ ಅಂತ ಮೊದಲ ಹೆಸರಿತ್ತು. ಇಲ್ಲಿಗೆ ಬರ್ತಾಳೆ ಗಂಗಾದೇವಿ, ನಿಮಗೋಸ್ಕರ ಬರ್ತಾಳೆ, ನೀವು ಹೋಗಬೇಕಾಗಿಲ್ಲ ಅಂಥೇಳಿ. ಅಚ್ಯುತ ಪ್ರೇಕ್ಷರಿಗೆ ಖುಷಿನೋ ಖುಷಿ, ಗಂಗಾ ಬರ್ತಾಳೆ ಅಂತ ಖುಷಿ ಅಲ್ಲ, ಮಧ್ವಾಚಾರ್ಯ ಇಲ್ಲೇ ಹಿಡಿತಾ ಇರೋದು ಭಾರಿ ಖುಷಿ ಅವರಿಗೆ. ಆ ಎಲ್ಲರೂ ಕಾಯ್ತಾ ಇದ್ದಾರೆ. ಓಪನ್ ಅನೌನ್ಸ್ಮೆಂಟ್ ಇದು, ಒಂದು ಗುಟ್ಟಾಗಿ ನಡೆದಿದ್ದಲ್ಲ, ಓಪನ್ ಆಗಿ ಎಲ್ಲ ಕಾಯ್ತಾ ಇದ್ದಾರೆ. ಲಕ್ಷಾಂತರ ಜನ, ಯಾಕೆ ಕೆಲವರೆಲ್ಲ ಭಕ್ತಿಯಿಂದ ಕಾಯ್ತಿದ್ದಾರೆ. ನಾವು ಸ್ನಾನ ಮಾಡ್ಬೋದಲ್ಲ ಅಂತ ಇನ್ನೂ ಕೆಲವರು ಬರದೆ ಹೋದರೆ ಬೈಲಕ್ಕೆ ಬರುತ್ತೆ ಅಂತ ಅವರು ಬಂದಿದ್ದಾರೆ, ಅಪೋನೆಂಟ್ಸು ಬಂದಿದ್ದಾರೆ, ಜನ ತುಂಬಿ ಹೋಗಿಬಿಟ್ಟಿದ್ದಾರೆ. ಆ ಟೈಮಿಗೆ ಕರೆಕ್ಟಾಗಿ ಈಶಾನ್ಯ ಮೂಲೆಯಿಂದ ಗಂಗಾದೇವಿ ಚಿಮ್ಮಿ ಬಂದಂಥ ಕ್ಷಣಕ್ಕೇನೆ ಜೋರ ಬಂದೆ. ಗಂಗಾ ನದಿ ಗುರುತು ಬೇಕಾಗಿಲ್ಲ, ವೈಟಿಶ್ ವಾಟರ್ ಅದೊಂದೇನೆ. ಪ್ರಯಾಗದಲ್ಲಿ ನೋಡಿ, ಯಮುನಾ ನದಿ ಬ್ಲಾಕಿಶು, ಇದು ವೈಟಿಶು. ಗಂಗಾ ನದಿ ಲಕ್ಷಣ ಶುಭ್ರತೆಯ ಸಂಕೇತ. ಜನಕ್ಕೆಲ್ಲ ಪರಮಾಶ್ಚರ್ಯವಾಯಿತು. ಜನೋತ್ರ ಸಸ್ನವು ಸಹ ಪೂರ್ಣ ಬುದ್ಧಿನ. ಆಚಾರ್ಯ ಒಬ್ಬರಿಗೋಸ್ಕರ ಗಂಗಾ ನದಿ ಸಾವಿರಾರು ಕಿಲೋಮೀಟರ್ ದೂರ ಬಂದಿದ್ದಾರೆ ಅಂದರೆ ಆಚಾರ್ಯ ಎಲ್ಲಿರ್ತಾರೋ ಅಲ್ಲಿ ಗಂಗಾದಿ ತೀರ್ಥಗಳೆಲ್ಲ ಬಂದುಬಿಡುತ್ತೆ ಅಂತ ಹೇಳಿದ್ದಾರೆ. ಆಚಾರ್ಯ ಇದ್ರೆ ಸಾಕು, ಗಂಗಾದಿ ತೀರ್ಥಗಳ ಆನಂದ ತೀರ್ಥ ಇದ್ದಲ್ಲಿ ಎಲ್ಲ ತೀರ್ಥಗಳು ಬರಬೇಕು. ಇವತ್ತಿಗೂ ಮಾತಿದೆ, ನಂಬೇಕಂತ ಕೇಳಬೇಡಿ, ಶಾಸ್ತ್ರ ಇರೋದೇ ಹಾಗೆ. ತತ್ರೈವ ಗಂಗಾ ಯಮುನಾ ಚ ವೇಣಿ ಗೋದಾವರಿ ಸಿಂಧು ಸರಸ್ವತಿ ಚ ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರಾಚ್ಯುತೋದಾರ ಕಥಾ ಪ್ರಸಂಗ. ಎಲ್ಲಿ ಭಗವಂತನ ಕಥೆ ನಡೆಯುತ್ತೋ ಅಲ್ಲಿ ಎಲ್ಲ ದೇವತೆಗಳು ಬಂದುಬಿಡ್ತಾರೆ, ಗಂಗಾದಿ ತೀರ್ಥಗಳೆಲ್ಲ ಬಂದುಬಿಡುತ್ತಂತೆ. ಅದು ಗೃಹ ಪ್ರವೇಶ ಇತ್ಯಾದಿ ಕಾಲಕ್ಕೆ ಒಂದು ಪ್ರವಚನ ಏರ್ಪಾಡು ಮಾಡಿದರೆ ದೇವತೆಗಳೆಲ್ಲ ಆಗಮಿಸಿಬಿಡ್ತಾರೆ. ನಮ್ಮ ಜನಕ್ಕೆ ಅದು ಗೊತ್ತೇ ಇಲ್ಲ. ಅದರಿಂದಾಗಿ ನಿಜವಾದ ಗೃಹ ಪ್ರವೇಶ ಆದಾಗ ದೇವತೆಗಳು ಬಂದ ಮೇಲೆ ದೈತ್ಯರಿಗೆ ಪೊಲೀಸರೇ ಬರ್ತಾರೆ, ಕಳ್ಳರಾಗಿ ಬರ್ತಾರೆ. ಪೊಲೀಸ್ ಇನ್ವೈಟ್ ಮಾಡಿಬಿಟ್ರೆ ಅವತ್ತು ಕಳ್ಳರ ಫಂಕ್ಷನ್ಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಹಸುರರ ಪ್ರವೇಶನೇ ಆಗೋದಿಲ್ಲ. ನಮ್ಮ ಜನಕ್ಕೆ ಅದೆಲ್ಲ ಗೊತ್ತೇ ಇರೋದಿಲ್ಲ, ಏನೇನೋ ತರ್ತಾರೆ. ಇವತ್ತು ವಜ್ರಾಸರು ತಮಾಷೆ ಮಾಡ್ತಾರೆ, ಗೋವಿನ ಪ್ರವೇಶ ಮಾಡಿ, ಗೋವಿನ ಸಮೇತ ತುಳಸಿ, ಗೋವು, ಭಾಗೀರಥಿ, ದೇವ್ರ ಹಾರಿಗ್ರಾಮ, ಭಾಗವತ ಪುಸ್ತಕ, ಸರ್ವಮೂಲ ಅದೆಲ್ಲ ತೊಗೊಂಡು ಪ್ರವೇಶ ಮಾಡೋದು. ಗೋ ಇರಬೇಕು. ವಜ್ರಾಸರು ತಮಾಷೆ ಮಾಡ್ತಾರೆ, ಪುಣ್ಯಕ್ಕೆ ಇನ್ನೂ ಕೂಡ ನಮ್ಮ ಕಲಿಯುಗದಲ್ಲಿ ಗೃಹ ಪ್ರವೇಶ ದಿವಸ ನಾಯಿ ಒಯ್ಯೋ ಅಭ್ಯಾಸ ಬಂದಿಲ್ಲ ಅಂತೇಳಿ. ಆದರೆ ಈಗಾಲ ಬಂದಾಗಿಬಿಟ್ಟಿದೆ, ಗೃಹ ಪ್ರವೇಶ ನಾಯಿನೇ ಪ್ರಧಾನ ಆಗೋಗ್ಬಿಟ್ಟಿದೆ ಅಷ್ಟೇ. ನಾಯಿ ಪಾಡಾಗುತ್ತೆ ಮನೆಯಲ್ಲಿ, ಏನು ಒಳ್ಳೆಯದಾಗೋದಿಲ್ಲ. ಸರಿಯಾದ ರೀತಿ ವ್ಯವಸ್ಥೆ ಇರಬೇಕು, ಅದೆಲ್ಲ ನಡೀತು. ಅದಕ್ಕೆ ಮಧ್ವ ಸರೋವರ ಅಂತ ಅವತ್ತಿನಿಂದ ಹೆಸರಾಯಿತು. ಮತ್ತು ಅನಂತ ಸರೋವರ ಅವತ್ತಿನಿಂದ ಮಧ್ವ ಸರೋವರ, ಮಧ್ವಾಚಾರ್ಯಗೋಸ್ಕರ ಗಂಗಾದೇವಿ ಬಂದಂಥ ಸರೋವರ. ಮತ್ತೆ ನಾರಾಯಣ ಪಂಡಿತರು ಬರೀತಾರಲ್ಲೇನೆ, ಅವತ್ತು ಒಂದೇ ಅಲ್ಲ, ಅದರ ಸಂಕೇತವಾಗಿ ಪ್ರತಿ 12 ವರ್ಷಕ್ಕೊಮ್ಮೆ ಗಂಗಾ ನದಿ ಮತ್ತೆ ಬರ್ತಾಳೆ ಅಂತ ಹೇಳ್ತಾರೆ. ಪ್ರತಿ 12 ವರ್ಷಕ್ಕೊಮ್ಮೆ. ಹಿಂದಿನ ಸ್ವಾಮಿಗಳು, ದೊಡ್ಡ ಸ್ವಾಮಿಗಳೆಲ್ಲ ಹೇಳ್ತಾ ಇದ್ರು, ಅವರೆಲ್ಲ ನಾವು ನೋಡಿದ್ದೇವೆ ಆ ರೀತಿ ಬರೋದಿಲ್ಲ ಅಂತ ಹೇಳ್ತಾರೋ. ಅವರು 12 ವರ್ಷಕ್ಕೊಮ್ಮೆ ಸರಿಯಾಗಿ ಆ ರೀತಿ ನೀರು ಗಂಗಾ ನದಿ ಬರ್ತಾಳೆ. ಆಚಾರ್ಯರಿಗೋಸ್ಕರ ಸೇವೆ ಸಲ್ಲಿಸಿ ಗಂಗಾ ನದಿ ಬರ್ತಾಳೆ ಅಂದರೆ ಗಂಗಾ ನದಿಗಿಂತ ಆಚಾರ್ಯರು ಭಾರಿ ದೊಡ್ಡವರು, ಬರೀ ದೊಡ್ಡವರಲ್ಲ, ಭಾರಿ ದೊಡ್ಡವರು. ವ್ಯಾಸರಾಜರು ಹೇಳ್ತಾರೆ, ಮನೆಯಲ್ಲೇ ನಿಮಗೆ ಗಂಗಾದಿ ತೀರ್ಥಕ್ಕೆ ದೊಡ್ಡ ತೀರ್ಥ ಇರಬೇಕು ಅಂತಿದ್ದರೆ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೇ ತಾಪತ್ರಯಾಪ. ನ್ಯಾಯಾಮೃತದಲ್ಲಿ ವ್ಯಾಸರಾಜರ ಮಾತಿದ್ವು, ಆನಂದ ತೀರ್ಥಂ ಅತುಲಂ, ಆನಂದ ತೀರ್ಥಂ ಅತುಲಂ, ಅತುಲಂ ಅಂದರೆ ಇನ್ಕಂಪೇರಬಲ್. ಯಾವ ಗಂಗಾ ನದಿ, ಸಾವಿರಾರು ಕೋಟಿ ಗಂಗಾ ನದಿಗಳು ಮಧ್ವಾಚಾರ್ಯರ ಗ್ರಂಥಕ್ಕೆ ಸರಿಯಲ್ಲ, ಅವರಿಗೆ ಈಕ್ವಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮನೆ ಸರುಮೂಲ ಗ್ರಂಥ ಇದೆ ಅಂದರೆ ಗಂಗಾ ನದಿ ಮೊದಲ ತೀರ್ಥಗಳೆಲ್ಲ ಬಂದಿದೆ ಅಂತ ಅರ್ಥ. ನಮಗೆ ಎಷ್ಟೋ ಒಂದು ಯೋಚನೆ ಮಾಡೋದಕ್ಕಾದರೆ ಕೂತಲ್ಲೇ ಸಾಧನೆ ಮಾಡಲಿಕ್ಕೆ ಬರುತ್ತೆ, ಸಿದ್ಧಿ ಪಡಿಬಹುದು. ಆ ಪರಿಕಲ್ಪನೆ ನಮಗಿಲ್ಲ ಅಷ್ಟೇ. ಅಷ್ಟು ದಿವಸಕ್ಕೆ ಮತ್ತೊಂದು ಪ್ರಸಂಗ ಬಂತು.
ಸರಿಯಾಗಿ ಆಚಾರ ಸನ್ಯಾಸವನ್ನು 40 ದಿವಸ ಆಗಿತ್ತು. ಅಷ್ಟರೊಳಗೆ ನಡೆದಿದ್ದು, ಮಧ್ವ ಸರೋವರ ಆಗಿದ್ದು ಅಷ್ಟರೊಳಗೆ. ಆಗ ಒಬ್ಬ ಪಂಡಿತರ ಮಂಡಳಿ ಬಂತು. ವಾಸುದೇವ ಪಂಡಿತ ಅಂತ ಅದಕ್ಕೆ ಲೀಡರು. ಅದು ಎಲ್ಲ ತಾರ್ಕಿಕರು, ಭಯಂಕರ ವಾದ ಮಾಡೋರು. ಆಚಾರ 10 ವರ್ಷ ಅಷ್ಟೇ. ಅವರೆಲ್ಲ ಪಂಡಿತರ ಸೀನಿಯರ್ಸು, ಜೊತೆಗೆ ಎಲ್ಲರೂ ಕೂಡ ಒಂದು ಗ್ರೂಪಲ್ಲಿ ಬಂದುಬಿಟ್ಟಿದ್ದಾರೆ. ಆಚಾರ್ಯರ ಬಗ್ಗೆ ಸವಾಲು ಹಾಕಬೇಕು ಅಂತೇಳಿ. ಸನ್ಯಾಸ ತೊಗೊಂಡವ್ರಿಗೆ ಇದೆಲ್ಲ ರೆಡಿ ಇರಬೇಕು. ಅವರು ಸನ್ಯಾಸ ತೊಗೊಂಡವ್ರು ಇವತ್ತು ದಿವಸ ಯಾರು ವಾದ ಮಾಡೋದು ತಯಾರಿರಬೇಕು. ಆ ಶಕ್ತಿ ಇಲ್ಲಾಂದರೆ ಸನ್ಯಾಸ ತೊಗೊಳ್ಳೋಕೆ ಹೋಗಲೇಬಾರ್ದು. ಲೆಕ್ಚರಾಗಿ ಅಪಾಯಿಂಟ್ ಮಾಡಬೇಕು, ಪಾಠ ಮಾಡೋಕ್ಕೆ ಬರೋದಿಲ್ಲ ಅಂದರೆ ರಿಸೈನ್ ಮಾಡಬೇಕಷ್ಟೇ. ಅಪಾಯಿಂಟ್ ಮಾಡ್ಕೊಂಡಿರೋದೇ ಪಾಠ ಮಾಡೋದಕ್ಕೋಸ್ಕರ. ಯತಿಗಳು 4-6 ಜನ ಗುರುಗಳಲ್ಲ, ಸಮಾಜಕ್ಕೆ ಗುರುಗಳವರು. ದುಷ್ಟರು ವಾದ ಮಾಡಿ ಗೆಲ್ಲೋ ಶಕ್ತಿ ಇರಬೇಕು. ಶಿಷ್ಯರು ಯಾವ ಡೌಟ್ ಕೇಳಿದ್ರು ಕ್ಲಿಯರ್ ಮಾಡೋ ಶಕ್ತಿ ಇರಬೇಕು ಅವರಿಗೆ. ಇಲ್ಲದವ್ರಿಗೆ ಪೀಠಾಧೀಶರಾಗಲಿ ಅರ್ಥ ಇಲ್ಲ. ನಮ್ಮ ಜನಕ್ಕೆ ಇವತ್ತು ಏನೇನು ಎಲಿಜಿಬಿಲಿಟಿ ಇಲ್ಲದೆ ಆಗೋದು 2 ಕೆಲಸಗಳು. ಏನೇನು ಎಲಿಜಿಬಿಲಿಟಿ ಬೇಕಿಲ್ಲ ನಿಮಗೆ. ಒಬ್ಬ ಎಲೆಕ್ಷನ್ ಆಗಿ ಮಂತ್ರಿ ಆಗಲಿಕ್ಕೆ, ಇಲ್ಲ ಸನ್ಯಾಸ ಪೀಠಾಧೀಶರಾಗಲಿಕ್ಕೆ ನೋ ಕ್ವಾಲಿಫಿಕೇಷನ್. ಯಾರು ಬೇಕಾದ್ರೂ ಆಗ್ಬೋದು. ಇವತ್ತು ಕ್ಲರ್ಕ್ ಆಗ್ಲಿಕ್ಕೆ ಬರೋದಿಲ್ಲ, ಟೈಪಿಸ್ಟ್ ಆಗ ಟೈಪಿಂಗ್ ಬರಬೇಕು ಅವನಿಗೆ, ಗೊತ್ತಾಯ್ತಾ? ಪ್ರತಿಯೊಬ್ಬರಿಗೂ ಎಲಿಜಿಬಿಲಿಟಿ ಇದೆ. ಇವರಿಬ್ಬರು ಏಜ್ ಲಿಮಿಟ್ ಇಲ್ಲ, ಎಲಿಜಿಬಿಲಿಟಿ ಇಲ್ಲ, 2 ಅದು ಸಾಯೋವರೆಗೂ ಕಾಡ್ತಾರೆ ಅಂತ ಅರ್ಥ. ಆ ರೀತಿ ಪುಣ್ಯಕ್ಕೆ ಒಳ್ಳೆ ಸ್ವಾಮಿಗಳು ಇದ್ದಾರೆ, ಕೆಲವರು ಇಲ್ಲ ಅಂತಲ್ಲ. ಆದರೆ 100ಕ್ಕೆ 90 ಜನ ಇವತ್ತು ಅಸಮರ್ಥರಿದ್ದಾರೆ ಎಂಬುದೇ ದುಃಖ ಪಡಬೇಕಾದ ಸಂಗತಿ. ಹಾಗಿರಬಾರ್ದು. ಜನಗಳು ಅದನ್ನು ಯೋಚನೆ ಮಾಡಬೇಕು. ಕಾಂಪಿಟೆನ್ಸ್ ಇಲ್ಲದೆ ಹೋದರೆ ಅರ್ಥ ಇಲ್ಲ. ಡ್ರೈವಿಂಗ್ ಬರೋದು ಡ್ರೈವಿಂಗ್ ಕೊಟ್ಟರೆ ಏನರ್ಥ? ಸಾಧ್ಯ ಇಲ್ಲ. 40 ಜನ ಕೂಡ ಬಸ್ಗೆ ಡ್ರೈವಿಂಗ್ ಗೊತ್ತಿರಬೇಕು. ಸಮಾಜನೇ ಡ್ರೈವ್ ಮಾಡಬೇಕು. ಇವರು ಒಂದು ಸುಮಾರು ನಡೆಸಬೇಕು ಅಂತ ಕೇಳಿದರೆ ಎಷ್ಟು ಕಾಂಪಿಟೆನ್ಸ್ ಬೇಕು ಅವರಿಗೆ, ಎಷ್ಟು ಸಾಮರ್ಥ್ಯ ಇರಬೇಕು. ಆಚಾರ್ಯರು ಆಚಾರ್ಯರೇನೆ. ನಾನು ಹುಡುಗ ಬರೋದಿಲ್ಲ ಅಂತ ಹೇಳಿಲ್ಲ. ಅಚ್ಯುತ ಪರೀಕ್ಷರು ಕೂಡ ಭಾರಿ ಹೆಮ್ಮೆ, ಭಾರಿ ಬುದ್ಧಿವಂತ ಹುಡುಗಿದ್ದಾನೆ ಅಂಥೇಳಿ. ಆ ಬಂಡಲಿ ಬಂತು. ಆಚಾರ್ಯ ಒಬ್ಬರೇ ಕೂತಿದ್ದಾರೆ. ದೊಡ್ಡ ಸಭೆ ಸೇರಿದೆ. ಅವ್ರು ಸವಾಲು ಹಾಕ್ತಾರೆ. ನಾವು ವಾದ ಮಾಡೋಕ್ಕೆ ಬಂದಿದ್ದೇವೀಗ. ನಮ್ಮನ್ನು ಸೋಲಿಸ್ಬೇಕು, ಇಲ್ಲ ನೀವು ಸೋಲಬೇಕು, 2 ದಾರಿ ಇರೋದು. ಸೋತವರು ಗೆದ್ದವ್ರಿಗೆ ಬರ್ಕೊಡಬೇಕು ಪತ್ರಾಡ. ನಾನು ಇವತ್ತೆಲ್ಲ ವಾಕ್ಯಾರ್ಥಗಳು ಊಟದವರೆಗೂ ವಾಕ್ಯಾರ್ಥ ಗೆದ್ದೋಗ್ಬಿಡ್ತಾರೆ. ಆಮೇಲೆ ಹಿಂದಾಗಲ್ಲ. ಅದಕ್ಕೆ ರೆಕಾರ್ಡ್ ಆಗಿ ಸೈನ್ ಹಾಕಬೇಕು, ನಾನು ಸೋತಿದ್ದೇನೆ ಅಂಥೇಳಿ. ಸಪತ್ರ ಲಂಬನಂ, ಪತ್ರ ಅಂದರೆ ಜಯಪತ್ರಿಕೆ ಕೊಡಬೇಕು. ಅವ್ರು ಎಲ್ಲ ಕಂಡೀಷನ್ ಹಾಕ್ತಾರೆ. ಆಚಾರ್ಯರು ಎಲ್ಲ ಒಪ್ಕೊತಿದ್ದಾರೆ. ಕೊಡೋದು ನೀವೇ, ಯಾಕೆ ಯೋಚನೆ ಮಾಡ್ತೀರಿ ಅಂತೇಳಿ. ಆಚಾರ್ಯ ಸರ್ವಜ್ಞರು, ಪೂರ್ಣಪ್ರಜ್ಞರು. ಶುರುವಾಯಿತು ವಾದ. ನಡೀತಾ ಇದೆ. 3 ದಿವಸ ನಾನ್ ಸ್ಟಾಪ್ ಮಾತಾಡಿದ್ದು. ಜೋರ ಮಾತಾಡ್ತಾ ಇದ್ದಾನೋ ಬಂದವರೆಲ್ಲ. ಆಚಾರ್ಯ ಸುಮ್ಮನೆ ಕೂತಿದ್ದಾರೆ. ಜನಕ್ಕೆಲ್ಲ ಹೆದರಿಕೆ. 10 ವರ್ಷದ ಕೂಸು ಇವರು. ಪಂಡಿತ ಮಂಡಲಿ ಕೂತಿದೆ, ವಾಕ್ಯಾರ್ಥ ಮಾಡ್ತಿದ್ದಾರೆ. ಏನು ಗತಿ ಅಂತ ಹೇಳಿದರೆ ಆಚಾರ್ಯರು ಮಾತಾಡ್ತಾರೆ. ಆಮೇಲೆ ಎಲ್ಲರೂ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಮಾತಾಡ್ತಾರೆ. ಜಯಪತ್ರಿಕೆ ಸಾಲು ಇವ್ರ ಕಾಲ ಹತ್ರ ಬಂದು ಬಿದ್ದು. ದೊಡ್ಡ ವಿಜಯ, ಮಧ್ವ ವಿಜಯ. ಅದು ಎಲ್ಲರೂ ಸೋತು ಓಡೋದ್ರ ಆ ಕಡೆ. ವಾಸುದೇವ ಪಂಡಿತರ ನೇತೃತ್ವದ ಪಂಡಿತ ಮಂಡಲಿನೇ ಸೋತೋಯ್ತು. 10 ವರ್ಷದವರು ಸೋಲಿಸಿದ್ದಾರೆ. ಇಂಥ ಕಥೆ ಕೇಳಿದಾಗ ಆಚಾರ್ಯರ ಪ್ರತಿಭೆ ಓದಿ ಬಂದಿದ್ದಲ್ವೇ ಅಲ್ಲ. ಅಚ್ಯುತೋಪೇಶ್ವರ ಅಂತ ಹೇಳ್ಕೊಳ್ಳೋಕೆ ಅವರಿಗೂ ಗೊತ್ತಿಲ್ಲ. ಅವ್ರು ಗೆದ್ದಿದ್ದಲ್ಲ, ನಮ್ಮ ಶಿಷ್ಯ ಇದ್ದಾನೆ ಅಂತ ಗೆಲ್ಲಿಸ್ಬಿಟ್ರು. ಅಚ್ಯುತೋಪೇಶ್ವರಿಗೆ ಭಾರಿ ಖುಷಿ. ಇನ್ನು ಯಾರು ಬೇಕಾದ್ರೂ ಬರಲಿ, ನಮ್ಮ ಶಿಷ್ಯ ಇದ್ದಾರೆ ಅಂಥೇಳಿ. ನಾನು ಗೆಲ್ಲೋದಿಲ್ಲ, ಶಿಷ್ಯರು ಗೆಲ್ತಾರೆ ಅಂತೇಳಿ. ನಾವು ಈ ರೀತಿ ಹೇಳಬೇಕು. ನಾವು ಗೆಲ್ಲೋದು ನಮ್ಮ ಗುರುಗಳಿಗೆ ಗೆಲ್ತಾರೆ, ಬನ್ನಿ ಮಧ್ವಾಚಾರ್ಯ ಗೆಲ್ತಾರೆ, ನಾವ್ಯಾಕೆ ಯೋಚನೆ ಮಾಡಬೇಕು? ನಮ್ಮಲ್ಲಿ ವಿನ್ನಿಂಗ್ ಬ್ಯಾಟ್ಸ್ಮನ್ ಇದ್ದಾರೆ, ಖುಷಿ ಪಡ್ತಾರಲ್ಲ. ಮ್ಯಾಚ್ ವಿನ್ನರ್ ಇದ್ದಾರೆ ಅಂತ ಹೇಳಿದರೆ ವರ್ಲ್ಡ್ ವಿನ್ನರ್ ಇದ್ದಾರೆ ಮಧ್ವಾಚಾರ್ಯ, ಜಗದ್ಗುರುಗಳು. ಆ ಒಂದು ಧೈರ್ಯ. ವಾದಿರಾಜ ಸ್ವಾಮಿಗಳ ಮಾತು ಅದೇನೆ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತಾ. ಎಷ್ಟು ದೊಡ್ಡವರು ಆಚಾರ್ಯ. ನಮ್ಮ ಜನಕ್ಕೆ ಗೊತ್ತಿಲ್ಲ ಆಚಾರ್ಯರ ಮಹಿಮೆ. ಗೊತ್ತಾದರೆ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಶಾಸ್ತ್ರ ಓದಲಿಕ್ಕೇ ಇಡೀ ದೇವತೆಗಳು ಅವತಾರ ಮಾಡಿ ಬರೋದೇ ಅವ್ರ ಶಾಸ್ತ್ರ ಓದೋದಕ್ಕೆ. ಜಯತೀರ್ಥರು ಮೊದಲ ಎಂಥೆಂಥ ಜ್ಞಾನಿಗಳು ಅವರೆಲ್ಲ ಕೂಡ. ಆಚಾರ್ಯರು ಬಂದು ಹೇಳ್ತಾರೆ, ನಾವೆಲ್ಲ 0 ಇದ್ದ ಹಾಗೆ. ಮತ್ತು ರಾಯರು ಹೇಳ್ತಾರೆ, ಆಚಾರ್ಯ ಮುಂದೆ ನಮ್ಮ ಹೆಸರೇ ಎತ್ತಬೇಡಿ, ಅಷ್ಟು ಬೇರಿದ್ದ ಸೂರ್ಯನ ಮುಂದೆ ಸಣ್ಣ ನಕ್ಷತ್ರ ಇದ್ದ ಹಾಗೆ. ಅಂಥ ಪ್ರಖರ ತೇಜಸ್ಸು ಮಧ್ವಾಚಾರ್ಯರು. ಅವರು ಆಚಾರ್ಯ ಮಹಿಮೆ ಕೇಳೋದಕ್ಕೆ ರಾಯರು ಎಷ್ಟು ಖುಷಿ ಪಡ್ತಾರೆ. ಆಚಾರ್ಯರಲ್ಲಿ ಭಕ್ತಿ ಮಾಡೋರನ್ನು ಕಂಡ್ರೆ ಹೇಳೋದಕ್ಕೆ ಸಾಧ್ಯ. ಅಂಥ ಹಿನ್ನೆಲೆಯಲ್ಲಿ ಮತ್ತೊಂದು ದಿವಸ ಗುರುಗಳು ಅಂದ್ಕೊಂಡ್ರು, ಶಿಷ್ಯ ಭಾರಿ ಬುದ್ಧಿವಂತ, ಇನ್ನೂ ಬುದ್ಧಿವಂತನ ಮಾಡಬೇಕು. ಅದಕ್ಕೊಂದು ಮಾಯಾವಾದದ ಗ್ರಂಥ ಇಷ್ಟಸಿದ್ಧಿ ಅಂತೇಳಿ ಪ್ರಕರಣ ಗ್ರಂಥ, ಅದನ್ನು ಓದಿಬಿಟ್ರೆ ಒಳ್ಳೆ ಇಷ್ಟಸಿದ್ಧಿ ಆಗುತ್ತೆ, ಭಾರಿ ಬುದ್ಧಿವಂತರಾಗ್ತಾರೆ ಅಂತ ಹೇಳಿ ಅದ್ವೈತ ಮತದ ಒಂದು ಗ್ರಂಥ. ಅದನ್ನು ಪಾಠ ಹೇಳಲಿಕ್ಕೆ ಅಂತ ಕೂಡಿಸ್ಕೊಳ್ತಾರೆ ಒಂದು ದಿವಸ. ಪಾಪ ಕೂಡಿಸ್ಕೊಂಡು ಮೊದಲನೇ ಶ್ಲೋಕ ಓದ್ತಾರೆ. ನೋಡು ಪೂರ್ಣಪ್ರಜ್ಞಾ, ಹೀಗೆ ಓದಬೇಕು ಅಂತ ಹೇಳ್ತಾರೆ. ತಕ್ಷಣ ಆಚಾರ್ಯ ಹೇಳ್ತಾರೆ, ನಾವು ಓದೋದಿಲ್ಲ ಅಂತ ಹೇಳಿದ್ರು. ಯಾತಕ್ಕೆ ಅಂದರೆ ಎಷ್ಟು ತಪ್ಪಿವೆ ಗುರುಗಳೇ ಇದರೊಳಗೆ, ಎಣಿಸಿ ನೋಡಿ. ಯಾನಭೂತಿ ರಜಾಮೇಯ ಅನಂತಾತ್ವಾನಂದ ವಿಗ್ರಹ ಜಗದಾದಿ ಮಹಾಮಾಯ ಚಿತ್ತಭಿತ್ತಿಂ ನಮಾಮಿತಾಂ. ಆ ಶ್ಲೋಕ ಮೊದಲನೇ ಶ್ಲೋಕ. ಇದರಲ್ಲಿ ಒಟ್ಟು 32 ಅಕ್ಷರ ಇದೆ. ತಪ್ಪು ಎಷ್ಟಿವೆ ಗೊತ್ತಾ ಗುರುಗಳೇ? 32 ಇದೆ. 100% ತಪ್ಪಿದು. ನಾನು ಓದೋದಿಲ್ಲ ಅಂತ ಹೇಳ್ಬಿಟ್ಟು
ಈ ಶ್ಲೋಕ ಓದೋದು ಹೇಗೆ ನಾವೀಗ ಸಾಧ್ಯ ಇಲ್ಲ. ಗುರುಗಳಿಗೆ ಶಾಕ್ ಆಗೋಯ್ತು. ಅವ್ರ ಪ್ರಕಾರ ಭಾರಿ ದೊಡ್ಡ ಪುಸ್ತಕ ಅದು, ಪೂಜೆ ಮಾಡೋ ಪುಸ್ತಕ ಅವ್ರ ಪ್ರಕಾರ. ಇವ್ರು ಹೇಳ್ತಾರೆ ಬಿಸಾಕಿಯ ಪುಸ್ತಕ ಅಂತ ಹೇಳಿ. ಆಗ ಸಿಟ್ಟು ಬಂತು ಅವರಿಗೆ, ವೇಸ್ಟಿಗೆಲ್ಲ ಬಿಡ್ತಾರಾ, ಏನು ದೋಷ ಹೇಳಿ ಅಂತ ಕೇಳಿ ಆಚೆ ತಕ್ಷಣ ಹೇಳಿಬಿಟ್ರು. 37 ದೋಷವನ್ನು ಹೇಳಿಬಿಟ್ರು. ಷೋಡಶಕ ದ್ವಯಾತ್ಮಕಂ. ಆಗ ಉತ್ತರ ಕೊಡೋದು ಭಾರಿ ಕಷ್ಟ ಆಯಿತು. ಮೇಷ್ಟ್ರು ಸಿಂಪಲ್ ಆನ್ಸರ್ ಏನು ಗೊತ್ತಾ ಇಂಥದ್ದಕ್ಕೆ, ಮುಂದೆ ಉತ್ತರ ಬರುತ್ತೆ ಅಂದರೆ ಮುಗಿದೋಯ್ತು ಅಷ್ಟೇ. ಸದ್ಯ ಬಚಾವಾದಾಗ ಲೆಕ್ಕ. ಮುಂದೆ ಇದೆ ಉಪರ್ಯಪಾಸ್ತಂ, ಇದಕ್ಕೆಲ್ಲ ಉತ್ತರ ಮುಂದೆ ಸಿಗುತ್ತೆ ಅಂದರು. ಗುರುಗಳೇ ನಿಮಗೆ ಗೊತ್ತಿರಬೇಕಲ್ಲ, ಈಗಲೇ ಹೇಳಿಬಿಡಿ ಕೇಳ್ತೇನೆ ಅಂತ ಹೇಳಿದರು. ಅವ್ರಿಗೆ ಮುಂದೆ ಪಾಪ ಪಾರಾಗ್ಲಕ್ಕೆ ಹೇಳಿದರು. ಬೀಸೋದೊಣ್ಣೆ ತಪ್ಪಿದರೆ 1000 ವರ್ಷ ಆಯುಷ್ಯ ಅಂತಾರಲ್ಲ, ಅದಕ್ಕೆ ಆಚಾರ ಬಂದು ನಡೆಯೋದೇ ಇಲ್ಲ ಮಾತು. ಹೇಳಿಬಿಡಿ ಕೇಳ್ತೀನಿ ಅಂದರು. ಹೇಳಕ್ಕೆ ಬರೋ ಸಿಟ್ಟು ಬಂದುಬಿಡ್ತು ಅವ್ರಿಗೆ. ನೋಡು ಪೂರ್ಣ ಪ್ರಜ್ಞಾ, ನಿಮಗೆ ಪಾಠ ಹೇಳೋ ಯೋಗ್ಯತೆ ನನಗಿಲ್ವೇ ಇಲ್ಲ ಅಂತ ಸಿಟ್ಟಿಲ್ಲ ಅಂದರು. ದೇವತೆಗಳು ತಥಾಸ್ತು, ಹೌದು ಗ್ಯಾರಂಟಿ ನಿಮಗೆ ಅವ್ರ ಯೋಗ್ಯತೆ ಇಲ್ಲ ಅಂತೇಳಿ. ಮಧ್ವಾಚಾರ್ಯ ಪಾಠ ಹೇಳೋ ಯೋಗ್ಯತೆ ಲಕ್ಷ್ಮೀನಾರಾಯಣ ಇಬ್ಬರಿಗೆ ಇರೋ, ಇನ್ಯಾರಿಗೂ ಇಲ್ಲ. ಅವತ್ತಿಂದ ಪಾಠ ಕ್ಲೋಸ್. ಮಠದಲ್ಲಿ ಪಾಠನೇ ಇಲ್ಲ. ಇವತ್ತಿನ ಮಠ ಆದಾಗ ಹೋಗೋದು ಹೆಚ್ಚು ಕಡೆ. ಪಾಠ ಬೈನಸ್ ಪಾಠ ಎಲ್ಲ ಪಾಠ ನಿಲ್ಲು, ಉಳಿದೆಲ್ಲ ಫುಲ್ಲು. ಡ್ಯಾನಲ್ಲಿಲ್ಲೂ ಅನ್ನ ಫುಲ್ಲು ಅಂತಾರಲ್ಲ, ಹಾಗಾಗಿಬಿಟ್ಟು. ಆಗ ಆಚಾರ್ಯ ಹೇಳ್ತಾರೆ, ಜನಕ್ಕೆಲ್ಲ ಶಾಕ್ ಆಗಿಬಿಡುತ್ತೆ. ಪಾಠ ಇಲ್ಲ ಅಂದ್ರೆ ಏನು ಮಾಡೋದು, ಮಠ ಇರೋದೇ ಪಾಠಕ್ಕೆ ಹೋದು. ಒಂದು ದಿವಸ ಪಾಠ ಇಲ್ಲ ಅಂದರೂ ಸರಿಯಲ್ಲ. ಬುದ್ಧಿವಂತ ಹುಡುಗನಿಗೆ ನಾಳೆ ರಜೆ ಅಂದ್ಬಿಟ್ರೆ ಭಾರಿ ಸಿಟ್ಟು ಬಂದ್ಬಿಡುತ್ತೆ. ದಡ್ಡ ಹುಡುಗ ಚಪ್ಪಾಡಿ ಹಾಕ್ತಾನಷ್ಟೇ. ಬುದ್ಧಿವಂತ ಹುಡುಗ ಏನು ಅಯ್ಯೋ ಎಂಥ ಪಾಠ ಮಿಸ್ ಆಗುತ್ತೆ ಅಂತ ಯೋಚನೆ ಮಾಡುತ್ತೆ. ಅದು ಲೌಕಿಕ ಪಾಠಕ್ಕೆ ಅಷ್ಟು ಓದ್ತಾರೆ, ಶಾಸ್ತ್ರ ಪಾಠ ತಪ್ಪಿದ್ರೆ ಭಾರಿ ಕಷ್ಟ. ಎಲ್ಲರೂ ಏನು ಯೋಚನೆ ಮಾಡಿ ಆಚಾರ ಹೇಳ್ತಾರೆ, ಯೋಚನೆ ಮಾಡಬೇಡಿ, ಪಾಠ ಇವೆಲ್ಲ ಕೇಳ್ತಿದ್ದೀರಿ, ನಾಳೆಯಿಂದ ನಾನೇ ಪಾಠ ಹೇಳ್ತೀನಿ. ನಾನು ಪಾಠ ಓದೋದಿಲ್ಲ ಅಂದೆ, ಪಾಠ ಹೇಳೋದಿಲ್ಲ ಅಂತ ಹೇಳಿಲ್ವಲ್ಲ, ನಾಳೆಯಿಂದ ಪಾಠ ಹೇಳ್ತೇವೆ ಅಂತೇಳಿ ಎಲ್ಲರೂ ಬಲ ಶುರು ಮಾಡಿದರು. 10 ವರ್ಷದ ಹುಡುಗ ಏನು ಪಾಠ ಹೇಳ್ತಾನೆ, 10 ವರ್ಷದ ಹುಡುಗ. ಮತ್ತು ಸರ್ವಬಲ ಗ್ರಂಥಗಳಿಲ್ಲ, ಆಗ ಆಚಾರ್ಯನು ಬರದೇ ಇಲ್ಲ. ಪುರಾಣ ಪ್ರಪಂಚ ಇತ್ಯಾದಿಗಳು ಪುರಾಣ ಅನಿಸುತ್ತೆ, ಪಾಠ ಅನಿಸೋದಿಲ್ಲ. ಪಾಠ ಏನು ಹೇಳ್ಬೇಕು ಅವರಾಗ, ಮಾಯಾವಾದ ಶಾಸ್ತ್ರನೇ ಪಾಠ ಹೇಳಬೇಕು. ತಕ್ಷಣ ಆಚಾರ್ಯ ಪಾಠ ಶುರು ಮಾಡೇ ಬಿಟ್ಟು, ಅದ್ವೈತದ ಗ್ರಂಥಗಳು ಭಾಷ್ಯಾದಿಗಳು ಪಾಠ ಹೇಳಬೇಕು ಶುರು ಮಾಡ್ತಾರೆ. ಬುಧೋಭಿಧಾನಂ ಶ್ರವಣಂ ಬುಧೇತರೋ ಧ್ರುವಂ ವಿದಧ್ಯಾತ್ ವಿಮುಮುಕ್ಷುರಾತ್ಮನಃ ಇತೀಹ ಮಾಯಾ ಸಮಯೋಭಿಪಾದಿ ಯಸಿದ್ವಿಶೇಷಾದಿತಿ ಲೋಕಚೋದರ ಪ್ರವತ್ತಿ ಮಾಯಾ ಸಮಯಮಸ್ಮ ಪೂರ್ಣಧೀಹಿ. ತತ್ವ ತೋರಿಸ್ತಾರೆ ಆಚಾರ್ಯರು. ಪಾಠ ಪ್ರವಚನ ಇಲ್ಲದೆ ಎಂದೂ ಇರಕೂಡದು. ಸಾಧನೆ ಮಾಡಬೇಕು ಅಂತಿದ್ದರೆ ಜ್ಞಾನ ಕಾರ್ಯ ಮಾಡಲೇಬೇಕು. ಆ ಜ್ಞಾನ ಕಾರ್ಯ ಮಾಡೋದು ಪ್ರತಿಯೊಬ್ಬರಿಗೂ ಕಡ್ಡಾಯ. ಯತಿಗಳು ಭಾರಿ ಮಾಡಬೇಕು, ಯತಿಗಳೇ ಮಾಡಬೇಕು ಅಲ್ಲ, ಎಲ್ಲರೂ ಮಾಡಬೇಕು. ಯತಿಗಳು ಹೆಚ್ಚಾಗಿ ಮಾಡಬೇಕು. ಇವತ್ತು ಅದು ತೋರಿಸೋದಕ್ಕೋಸ್ಕರ ಆಚಾರ್ಯರು ಟೆಕ್ಸ್ಟ್ ಬುಕ್ ಯಾವುದೂ ಇಲ್ಲ ಅದೊಂದು ಅದನ್ನೇ ಓದಿ ಮಾಯವಾದ ಪಾಠ ಹೇಳ್ತಾ ಇದ್ದಾರೆ. ಎಲ್ಲ ಜನ ಕುತೂಹಲಕ್ಕೆ ಬರ್ಲಿಕ್ಕೆ ಶುರು ಮಾಡಿದರು. ಶುರುವಾಯಿತು ಆಚಾರ್ಯರ ಪಾಠ. ಆಚಾರ್ಯ ಪಾಠ ಹೇಗಿತ್ತು ಗೊತ್ತಾ, ಜನಗಳು ನೋಡ್ತಿದ್ದಾರೆ, ಏನೋ ಹೇಳ್ತಾನೆ ಅಂದ್ಕೊಂಡ್ರೆ ಇಂಥ ಪಾಠ ಕೇಳೇ ಇಲ್ಲ ನಾವೀಗ. ಸಸಂಪ್ರದಾಯಂ ಪ್ರವಚೋ ದೃಢೋತ್ತರಂ. ಏನು ಕೇಳೋ ತಕ್ಷಣ ಉತ್ತರ ಪಟ 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 ಹೇಳ್ತಾ ಇದ್ದಾರೆ. ಅದ್ವೈತ ಮತದ ಪಂಡಿತರುಗಳು ಕೇಳಿದವ್ರು ಹೇಳ್ತಾರೆ, ಇಂಥ ಪಾಠ ನಾವು ಕೇಳಿಯೇ ಇಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂತೇಳಿ ಜನ ಫುಲ್ ರಾಶಿ ರಾಶಿಯನ್ನು ಬರಕ್ಕೆ ಶುರು ಮಾಡಿಬಿಡ್ತಾರೆ. ಅಷ್ಟು ಪಾಪ್ಯುಲರ್ ಆಗಿದೆ ಆಚಾರ್ಯರ ಪಾಠ ಅಂದರೆ. ಹಾಗೆ ಭಾರತೀ ರಮಣ ಅವರು ಕೇಳಬೇಕಾ, ಸರಸ್ವತಿ ಅನುಗ್ರಹ ಇದ್ದರೆ ಸಾಕು, ಏನೇನೋ ಮಾಡಿಬಿಡಬಹುದು. ಸರಸ್ವತಿ, ಭಾವಿ ಸರಸ್ವತಿ, ಭಾರತೀ ದೇವಿ ಅವ್ರ ಪತಿನೇ ಇವರು. ಆಗ ಅಚ್ಚ ಖುಷಿ ಆಯಿತು, ಒಳೊಳಗೆ ಭಾರಿ ಖುಷಿ. ಹೊರಗೆ ಮಾತ್ರ ಬಿಗುಮಾನ ಮಾಡಿಕೊಂಡೇ ಇದ್ರು, ಶಿಷ್ಯರಿಗೆ ಮಾಡಿಬಿಟ್ಟಲ್ಲ ಅಂತ ಹೇಳ್ಬಿಟ್ಟು. ಸಿಟ್ಟಿರೋರು ಹಾಗೇನೆ, ಪ್ರೀತಿನೂ ಇದೆ ಸಿಟ್ಟು ಇದೆ ಆ ಥರ. ಆಮೇಲೆ ಪಾಠ ಕ್ಯಾನ್ಸಲ್ ಆಯಿತು. ಪುರಾಣ ಹೇಳೋಣ ಅಂತೇಳಿ ಭಾಗವತ ಶುರು ಮಾಡಿದರು. ಪಾಪ ಅವರು ಅದೇ ಪಾಠ ಅಲ್ವಲ್ಲ, ಪುರಾಣ ಹೇಳೋಣ ಅಂತ ತಿಳಿದ್ರು. ಒಂದು ದೊಡ್ಡ ಒಳ್ಳೆ ಶಿಷ್ಯರು ಕೂತ್ಕೊಂಡ್ರು, ಓದಲಿಕ್ಕೆ ಶುರು ಮಾಡಿದರು. ಮೊದಲೇ ಶ್ಲೋಕರೇ ಓದಿದ್ರು. ಜನ್ಮಾದ್ಯಸ್ಯ ಯತೋನ್ಮಯಾದ್ಯತರತಶ್ಚಾರ್ಥೇಶ್ವ ಸ್ವರಾಟ್ ಓದ್ತಾ ಇದ್ದಾರೆ. ಅಷ್ಟು ಜನ ಶಿಷ್ಯರು ಹೇಳ್ತಾರೆ, ಸ್ವಾಮಿ ಗುರುಗಳೇ, ಈ ಶ್ಲೋಕ ನನ್ನ ಪುಸ್ತಕದಲ್ಲಿ ಹೀಗಿದೆ, ಬೇರೆ ರೀಡಿಂಗ್ ಇದೆ, ನನ್ನ ಪುಸ್ತಕದಲ್ಲಿ ಹೀಗಿದೆ, ಒಂದೇ ರೀತಿ ಇಲ್ಲೇ ಇಲ್ಲ, ಎಲ್ಲ ಒಂದರಲ್ಲೇ ಒಂದೇ ರೀತಿ ಇದೆ. ರೀಡಿಂಗೇ ಸೆಟ್ಲ್ ಆಗದೆ ಹೋದರೆ ಅರ್ಥ ಹೇಳೋದೇನು ಬಂತು. ಆಗ ಗುರುಗಳಿಗೆ ಕನ್ಫ್ಯೂಷನ್, ಮತ್ತೆ ಪ್ರಾಬ್ಲಮ್ ಆಯ್ತಲ್ಲ ಅಂತ ಯೋಚನೆ ಮಾಡೋದು. ಆಚಾರ್ಯ ಅಲ್ಲೇ ಕೂತಿದ್ರು. ಗುರುಗಳೇ ಯೋಚನೆ ಮಾಡಬೇಡಿ, ಇಷ್ಟು ಜನ ಶಿಷ್ಯರ ಕೈಯಲ್ಲಿ ಪುಸ್ತಕ ಇದೆಯಲ್ಲ, ಈ ಶಿಷ್ಯ ಓದಿದನಲ್ಲ, ಒಬ್ಬನ ತೋರಿಸಿದ್ರು, ಈ ಶಿಷ್ಯ ಓದಿದ್ನಲ್ಲ, ಸರಿಯಾದ ಪಾಠ ಅದು, ಉಳಿದ ತಪ್ಪು ಪಾಠ, ಇದನ್ನೇ ಪಾಠ ಹೇಳಿ ಅಂತ ಹೇಳಿದರು. ಅಚ್ಯುತ ಭಟ್ರು ಚಾನ್ಸ್ ಸಿಕ್ತು. ನಾನು ಮಾಡಿದ್ರೆ ನಾನು ಇವರಿಗೆ ಮಾಡ್ತೇನೆ ಅಂತ ಹೇಳಿಬಿಟ್ಟು, ಆಚಾರ್ಯರೇ ಅದೇ ಸರಿಯಾದ ಪಾಠ ನಿಮಗೆ ಹೇಗೆ ಗೊತ್ತು ಅಂತ ಕೇಳಿದ್ರು. ನಿಮಗೆ ಹೇಗೆ ಗೊತ್ತು, ಒಳ್ಳೆ ಪ್ರಶ್ನೆ ಹಾಕಿದರು. ಆಚಾರ್ಯ ಹೇಳಿದರು, ಯಾತಕ್ಕೆ ಅಂತ ಕೇಳಿದರೆ, ನನ್ನ ಭಾಗವತ ಪೂರ್ತಿ ಬಾಯಿಪಾಠ ಗೊತ್ತಾಯ್ತಾ, ಟ್ಯಾಲಿ ಆಗೋದಿದ್ದು ಒಂದೇ, ಅದು ಸರಿಯಾಗಿದೆ ಅಂತ ಹೇಳಿ. ಆಚಾರ್ಯ ಬಿಡಲಿಲ್ಲ. ನಿಮಗೆ ಭಾಗವತ ಪೂರ್ತಿ ಬಾಯಿಪಾಠ 18,000 ಶ್ಲೋಕ, ಅದು ಪೂರ್ತಿ ಬಾಯಿಪಾಠ ಅಂತ ಹೇಳ್ತೀರಲ್ಲ, ಹಾಗಿದ್ದರೆ ನಾನು ಕೇಳಿದರೆ ಹೇಳ್ತೀರಾ ಅಂತ ಕೇಳಿದೆ. ಹೇಳ್ತೀರಾ? ಗುರುಗಳೇ ಅವಶ್ಯ ಕೇಳಿ ಹೇಳ್ತೇನೆ. ಎಲ್ಲಿ ಕೇಳಿ, ಎಲ್ಲಿ ಬೇಕಾದರೂ ಕೇಳಿ ಅಂತೇಳಿ. ಇಂಥ ಅವರು ಗುರುಗಳು. ಇಷ್ಟು ಮಾತ್ರ ಕೇಳೋದ್ರೆ ಗುರುಗಳು, ಎಲ್ಲಿ ಬೇಕಾದ್ರೂ ಕೇಳಿ. ಹೇಗೆ ಬೌಲ್ ಮಾಡಲಿ ಅಂತ ಕೇಳಿದರೆ ಬ್ಯಾಟ್ಸ್ಮನ್ನೇ ಅಲ್ಲ,
ಹೇಗೆ ಬೇಕಾದ್ರೂ ಮಾಡೋರು ಹೊಡಿತೀನಿ ಅಂತ ಹೇಳೋದು. ಸ್ಪಿನ್ ಮಾಡ್ತೀವೋ, ಫಾಸ್ಟ್ ಮಾಡ್ತೀವೋ, ಸ್ಲೋ ಮಾಡ್ತೀವೋ, ಹಾಗೆ ಮಾಡ್ತೀವಿ ಇವೆಲ್ಲ ಏನು ಮಾಡಿದ್ರೆ ರೆಡಿ ಇರಬೇಕು ಅವನು. ಇಲ್ದ ಹೋದ್ರೆ ಅವನು ಔಟ್ ಅಂತಲೇ ಅರ್ಥ. ಅವನೇ ಒಪ್ಕೊಂಡಾಗ ಲೆಕ್ಕ ಸೋಲೋದು. ಏನು ಬೇಕಾದ್ರೆ ಕೇಳಿ ಇವತ್ತು ಏನು ಕೇಳ್ಬೋದು, 12 ಸ್ಕಂದ ಭಾಗದ ಏನು ಕೇಳಬಹುದು, ಅದು ಬಾಯ್ಪಾಠ ಒಪ್ಪಿಸ್ಬೇಕಲ್ಲ. ಅವ್ರು ಭಾರಿ ಬುದ್ಧಿವಂತರು. ಪಂಚಮಸ್ಕಂದ ಭಾಗವತ ಇದೆಯಲ್ಲ, ಉಳಿದ್ರೆಲ್ಲ ಶ್ಲೋಕ ರೂಪದಲ್ಲಿದೆ. ಪಂಚಮಸ್ಕಂದ ಮಾತ್ರ ಪ್ರೋಸ್ ಆ್ಯಂಡ್ ಪೊಯಿಟ್ರಿ ಮಿಕ್ಸ್ ಆಗಿಬಿಟ್ಟಿದೆ. ಬರೀ ಪೊಯಿಟ್ರಿ ಬಾಯ್ಪಾಠ ಮಾಡಬಹುದು, ಪ್ರೋಸ್ ಬಾಯ್ಪಾಠ ಮಾಡೋದು ಕಷ್ಟ. ಈ ಶಾಲಾ ಕಾಲೇಜುಗಳೆಲ್ಲ ಕೂಡ ಮೆಮೊರೈಸೇಷನ್ಗೆ ಕೇಳೋದು ಪದ್ಯನೇ ಹೊರತು ಗದ್ಯ ಕೇಳೋದಿಲ್ಲ ಯಾರು ಕೂಡ. ಬುದ್ಧಿವಂತ ಮಾಡಿದರು. ಈ ಪಂಚಮಸ್ಕಂದ, ದೊಡ್ಡ ಸ್ಕಂದ, ಗದ್ಯ ಪದ್ಯ ಮಿಕ್ಸ್ ಆಗಿಬಿಟ್ಟಿದೆ. ಇದನ್ನು ಬಾಯ್ಪಾಠ ಮಾಡೋದು ಚಾನ್ಸೇ ಇರೋದಿಲ್ಲ ಅಂಥೇಳಿ ನಿಗದ್ಯತಾಂ ಗದ್ಯ ಮಿಹೈವ ಪಂಚಮಿ, ಪಂಚಮಸ್ಕಂದ ಭಾಗವತ ಹೇಳಿ ಅಂತ ಕೇಳಿ ತಕ್ಷಣ ಆಚಾರ್ಯ ಶುರು ಮಾಡೇ ಬಿಟ್ರು. ಪ್ರಿಯವ್ರತೋ ಮಹಾಭಾಗ ಆತ್ಮಾರಾಮ ಕಥಂ ಮುನೆ ಗೃಹೇಶು ಅರಮತ ಎನ್ಮೂಲ ಸಂಸಾರ ಕರ್ಮಬಂಧನ ಶುರು ಮಾಡಿ ಇಡೀ ಭಾಗವತ ಹೇಳ್ತಾ ಇದ್ದಾರೆ. ಪಂಚಮಸ್ಕಂದ ಪೂರ್ತಿ ಹೇಳ್ತಾರೆ, ಅರ್ಥ ಹೇಳ್ತಾರೆ, ಹೇಳ್ತಾರೆ, ಅರ್ಥ ಹೇಳ್ತಾರೆ. ಪೂರ್ತಿ ಮುಗದೇ ಹೋಯಿತು. ಗುರುಗಳೇ ಸರಿ ಹೋಯ್ತಾ ಅಂತ ಕೇಳಿದರು. ಗುರುಗಳು ಕೇಳ್ತಾರೆ, ಆಚಾರ್ಯರೇ ಇಷ್ಟು ಬುದ್ಧಿವಂತರು ನೀವು, ಎಂಥ ದಿವ್ಯ ಜ್ಞಾನ, ನನಗೆ ಭಾರಿ ಆಶ್ಚರ್ಯ. ವಯಸ್ಸು 10 ವರ್ಷ, ಭಾಗವತ ಕೈಲಿಡಿದು ನೋಡೇ ಇಲ್ಲ, ನಮ್ಮೆಲ್ಲರೂ ಟೆಕ್ಸ್ಟ್ ಬುಕ್ಕೇ ಇಲ್ಲ. ಅದು ಇಷ್ಟನ್ನು ತಪ್ಪಿಲ್ಲದೆ ಭಾರಿ ಚೆನ್ನಾಗಿ ಹೇಳಿದ್ರಲ್ಲ, ಇನ್ನು ಯಾವಾಗ ಓದಿದಿರಿ ಅಂತ ಕೇಳಿದ್ರು. ಯಾವಾಗ ಓದಿದಿರಿ? ಆಚಾರ್ಯ ಹೇಳ್ತಾರೆ, ಅತ್ರ ಜನ್ಮನಿ ನಯತ್ಪಠಿ ತಂತೆ ಜೈತ್ರಭಾತಿ ಕಥಮಿತ್ಯಮುನೋಕ್ತೆ ಪೂರ್ವಜನ್ಮಸು ಹಿ ವೇದ ಕಿಲೇದಂ ಸರ್ವಮಿತ್ಯವಿತ ಬುದ್ಧಿರುವಾಚ. ಗುರುಗಳೇ ಇದು ನಾನು ಹಿಂದಿನ ಜನ್ಮ ಎಲ್ಲ ಓದಿ ಹಾಕಿಬಿಟ್ಟಿದ್ದೇನೆ. ಈ ಭಾಗವತ ಕೇಳಿದ್ದು ಭಾಗವತ ಹೇಳಿದೆ, ಏನು ಕೇಳಿದ್ರು ಹೇಳ್ತೀವಿ ಅಂತ ಹೇಳಿದೆ. ಈ ವಿಶ್ವಾಸ ಇಲ್ಲದೋದ್ರೆ ಗುರುಗಳಾಗಬಾರದು, ನೆನಪಿರಬೇಕು. ಇದು ಅಹಂಕಾರ ಅಲ್ಲ, ಕಾನ್ಫಿಡೆನ್ಸ್ ಬೇರೆ, ಅಹಂಕಾರ ಬೇರೆ. ಗೊತ್ತಾಯ್ತಾ? ಅಹಂಕಾರ ಅನ್ನೋದು ದೋಷ, ಕಾನ್ಫಿಡೆನ್ಸ್ ಅನ್ನೋದು ಗುಣ. ಅದು ಅಲ್ಲಿ ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇರ್ತಾರೆ, ಡ್ರೈವರ್ ಹೇಳ್ತಾರೆ ಫಸ್ಟ್ ಟೈಮ್ ಘಾಟ್ ಸೆಕ್ಷನ್ ಡ್ರೈವ್ ಮಾಡ್ತಿದ್ದೀನಿ, ಎಲ್ಲ ಕಣ್ಣು ಮುಚ್ಚಿಕೊಳ್ಳಿ, ದೇವ್ರ ಧ್ಯಾನ ಮಾಡಿ ಅಂದರೆ ಹಿಡಿದು ಹೋಗ್ಬೇಡಿ, ಯಾರೂ ಕೊಡೋದಿಲ್ಲ. ಅವ್ನು ಹೇಳಬೇಕು, ಡೋಂಟ್ ವರಿ, ಯೋಚನೆ ಮಾಡಬೇಡಿ, ಸೇವಕ ನನ್ನ ಜವಾಬ್ದಾರಿ. ಅಹಂಕಾರ ಅಲ್ಲ ಅದು, ಕೂತೋದ್ರೆ ಧೈರ್ಯ ಹೇಳಬೇಕು. ಗುರುವಾದವನು ಶಿಷ್ಯನಿಗೆ ಹೇಳಬೇಕಾದ್ರೆ ನಮ್ಮಲ್ಲಿ ಓದೋರು ಒಬ್ಬರೂ ಫೇಲ್ ಆಗಿಲ್ಲ ಅಂತ ಹೇಳಬೇಕು, ಒಬ್ಬರು ಪಾಸ್ ಆಗಿಲ್ಲ ಅಂದರೆ ಯಾರೂ ಬರೋದಿಲ್ಲ. ಅದು ಇವತ್ತು ಆಚಾರ್ಯ ಆ ರೀತಿ ಹೇಳಿದ್ದಕ್ಕೆ ಬದ್ಧ ಸಿದ್ಧಾಂತಕ್ಕೆ ಅಷ್ಟು ಮಹತ್ವ ಬಂತು. ಉಳಿದವ್ರಿಗೆ ಅರ್ಥ ಆಗಲಿಲ್ಲ. ಹನುಮಂತ ಸಮುದ್ರ ಹಾರಕ್ಕೋಸ್ಕರ ನಿಂತ್ಕೋತಾನೆ, ದೊಡ್ಡ ರೂಪ ತೊಗೊಂಡ್ಬಿಡ್ತಾನೆ. ಹೇಳ್ತಾನೆ ಅವರಿಗೆಲ್ಲ, ಯೋಚನೆ ಮಾಡಬೇಡಿ, ನಾನು ಸಮುದ್ರ ಹಾರ್ತೇನೆ, ಅಲ್ಲಿ ಸೀತೆಯನ್ನು ಹುಡುಕ್ತೇನೆ ಲಂಕಾಪಟ್ಟಣದಲ್ಲಿ, ಸಿಗದೆ ಹೋದರೆ ನಾನು ಸ್ವರ್ಗಲೋಕಕ್ಕೆ ಹೋಗ್ತೇನೆ, ಅಲ್ಲಿ ಸೀತೆಯನ್ನು ಹುಡುಕ್ತೇನೆ, ಸಿಗದೆ ಹೋದರೆ ಪಾತಾಳ ಲೋಕಕ್ಕೆ ಬರ್ತೇನೆ, ಅಲ್ಲಿ ಸೀತೆಯನ್ನು ಹುಡುಕ್ತೇನೆ, ಸಿಗದೆ ಹೋದರೆ ಮತ್ತೆ ಲಂಕೆಗೆ ಬರ್ತೇನೆ, ಇಡೀ ಲಂಕೆಯನ್ನು ಕಿತ್ತಿತ್ತಂದು ರಾವಣ ಪಾದದಲ್ಲಿ ಹಾಕ್ತೇನೆ, ಬರೀ ಕೈಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಆಗ ಕವಿಗಳಿಗೆ ಎಷ್ಟು ಆನಂದವಾಗುತ್ತೆ. ಅದೇ ಕೆಲಸ ಮಾಡೋಕ್ಕೆ ತಯಾರವರು. ಯಾಕೆ? ಆವಕಚ್ಚಪ ರೂಪದಿಂದ ಲಂಡೋದಕದಿ ಓಬಿ ಧರಿಸಿಹ ಶೇಷ ಮೂರುತಿ, ಅಷ್ಟು ಶಕ್ತಿ ಅವರಿಗಿದೆ. ಗುರುಗಳಿಗೆ ಆ ರೀತಿ ಕಾನ್ಫಿಡೆನ್ಸ್ ಇರಬೇಕು. ಗುರುಗಳಿಗೆ ಇವತ್ತು ಅಹಂಕಾರ ಇದ್ದರೆ ಗುರುಗಳಲ್ಲ, ವಿಶ್ವಾಸ ಇದ್ದರೆ ಗುರುಗಳು. ಆಚಾರ್ಯ ತಮ್ಮ ಗ್ರಂಥದಲ್ಲಿ ಬರೀತಾರೆ ಈ ಮಾತನ್ನು, ಸರ್ಮೂರದಲ್ಲಿ ಭಾಷ್ಯದಲ್ಲಿ ಬರೀತಾರೆ, ಆಗ ತಾತ್ಪರ್ಯದಲ್ಲಿ ಬರೀತಾರೆ. ಏನು ಬರೆದಿದ್ದೇವೆ ನಾವೀಗ? ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತ ವರ್ತ್ಮಚಾರಿ ವಿನಿರ್ಣಯೋ ನಾಸ್ತ್ಯಮುನಾ ವಿನಾಯತ್ ವಿಪ್ರಸ್ಥಿತಾನಾಮಿವ ಸರ್ವವಾಚ. ಏನು ಬರೆದಿದ್ದೇವೆ ಇದು ಫೈನಲ್ ನಾವು ಬರೆದಿರೋದು, ಚಾಲೆಂಜ್ ಮಾಡ್ತೇವೆ ಅಂತ ಆಚಾರ್ಯ ಹೇಳ್ತಾರೆ. ಇದು ಬರವಣಿಗೆ ಆಗಿರಬೇಕು. ಇದರಲ್ಲಿ ತಪ್ಪಿರಬಹುದು, ತಪ್ಪಿರೋ ಸಾಧ್ಯವೇ ಇಲ್ಲ. ಈ ವಿಶ್ವಾಸ ಇರಬೇಕು. ಡಾಕ್ಟ್ರ್ ಆಪರೇಷನ್ ಮಾಡಿಬಿಟ್ಟು ಹೋಯ ಯಾರು ಫಾಸ್ಟ್ ಆಲ್ ರೈಟ್ ಅಂತ ಎಷ್ಟು ಖುಷಿ ಆಗುತ್ತಾಗ ಆ ಥರ ಇರಬೇಕು. ಶಸ್ತ್ರಚಿಕಿತ್ಸೆ ಮಾಡೋ ಡಾಕ್ಟ್ರಿಗೆ ಎಷ್ಟು ವಿಶ್ವಾಸ ಇರಬೇಕು, ಕಾನ್ಫಿಡೆನ್ಸು. ಶಾಸ್ತ್ರಚಿಕಿತ್ಸೆ ಮಾಡೋ ಅಧ್ಯಾಪಕ ಗುರುಗಳಿಗೆ ಆ ಒಂದು ವಿಶ್ವಾಸ ಇರಬೇಕು. ಆಗ ಭಾರಿ ಸಂತೋಷಪಟ್ಟರು. ಅವತ್ತಿನಿಂದ ಆಚಾರ್ಯ ಮಹಿಮೆ ಹರಡ್ತಾ ಇದೆ. ಪೂರ್ಣಪ್ರಜ್ಞರು ಬಂದಿದ್ದಾರೆ, ಜಗತ್ತೇ ಕಂಡರಿಯದಂಥ ಮಹಾಜ್ಞಾನಿಗಳು. ಅವರು ಎಲ್ಲ ಅವ್ರಿಗೆ ಉತ್ತರ ಕೊಡದೇ ಇರೋ ಪ್ರಸಂಗನೇ ಇಲ್ಲ. ಅಸಂಶಯ ಸಂಶಯ ಚಿತ್ ಗುರುರುಕ್ತೋ ಬನೀಷಿಭಿ. ಆಗ ಆಚಾರ್ಯ ಅಲ್ಲಿಂದ ಸ್ವಲ್ಪ ದಿವಸ ಆಗ್ತಿರ್ಲಿಕ್ಕೆ ಒಂದು ಗುಂಪು ಬರ್ತದೆ, ತಾರ್ಕಿಕರ ಗುಂಪು. ಅವರಿಗೆ ಸನ್ಯಾಸಿ ಶಿಷ್ಯರೊಬ್ಬರು ಇರ್ತಾರೆ, ದೊಡ್ಡ ಕಥೆ ಅದು. ವಾದಕ್ಕೆ ಕೊಡ್ತಾರೆ, ಆಚಾರ್ಯ ಎಲ್ಲ ಸೋಲಿಸಿಬಿಡ್ತಾರೆ. ಆಗ ಅವರೆಲ್ಲ ಸೋತು ಬಿಟ್ಟು ಅನುಮಾನ ತೀರ್ಥ ಅಂತ ಹೆಸರು ಕೊಡು. ಅನುಮಾನ ತೀರ್ಥ, ಅನುಮಾನ ತೀರ್ಥ ಅಂದರೆ ತರ್ಕ ತೀರ್ಥ ಅಂತ ಅರ್ಥ. ಕನ್ನಡದಲ್ಲಿ ಅನುಮಾನ ಅಂತ ಹೇಳಿದ್ರೆ ಡೌಟ್ ಅಂತ ಅರ್ಥ. ಸಂಸ್ಕೃತದ ಅನುಮಾನ ಅಂದರೆ ಕರೆಕ್ಟ್ ಲಾಜಿಕ್ ಅಂತ ಅರ್ಥ. ಪದ ಒಂದೇ, ಅರ್ಥ ಬೇರೆ. ಸಂಸ್ಕೃತದಲ್ಲಿ ಅವಸರ ಅಂತಿದೆ, ಕನ್ನಡದಲ್ಲಿ ಅವಸರ ಅಂತಿದೆ. ಸಂಸ್ಕೃತ ಪದನೇ ಅರ್ಥ ಬೇರೆ. ಇಲ್ಲಿ ಅರ್ಜೆಂಟ್ ಅಂತ ಅರ್ಥ, ಅಲ್ಲಿ ಪ್ರಸಂಗ ಅಂತ ಅರ್ಥ. ಎಷ್ಟೋ ಪದಗಳು ಕರಪ್ಟಾಗಿ ಬೇರೆ ಭಾಷೆ ಬರ್ತವೆ. ಅನುಮಾನ ತೀರ್ಥ, ಇವರಂತೆ ಯುಕ್ತಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಯುಕ್ತಿ ಮಾಡಿದರು. ಆಗ ಇನ್ನೂ ಇಬ್ಬರು ಬಂದರು ಪಂಡಿತರು. ವಾದಿಸಿಂಹ ಅಂತ ಒಬ್ಬ, ಬುದ್ಧಿಸಾಗರ ಅಂತ ಒಬ್ಬ. ಬುದ್ಧಿಸಾಗರ ಬೌದ್ಧ, ವಾದಿಸಿಂಹ ವೈಶೇಷಿಕ ಮತದವನು. ಬುದ್ಧಿಸಾಗರ ಅವನನ್ನು ಸೋಲಿಸಿಬಿಟ್ಟು ತಾನು ಶಿಷ್ಯನ್ ಮಾಡಿಕೊಂಡು ಇಬ್ಬರು ಬೌದ್ಧರಾಗಿದ್ದರು. ಈಗ ಅವನು ಉಡುಪಿಗೆ ಬಂದ ವಾದಕ್ಕೆ. ಬಂದುಬಿಟ್ಟು, ಅಚ್ಯುತ ಪೇಶ್ವರೇ ನಾವು ವಾದಕ್ಕೆ ಬಂದಿದ್ದೇವೆ, ನೀವು ಸೋತೆ ಅಂತ ಬರ್ಕೊಡಿ, ಇಲ್ಲ ವಾದ ಮಾಡಿ ಅಂತೇಳಿ. ಅಚ್ಯುತ ಪೇಶ್ವರಿ ಎಷ್ಟು ಗೊತ್ತಾ ಅವರಿಗೀಗ? ಬಿಡಿ, ಯಾರು ಬಂದರೂ ಯೋಚನೆ ಇಲ್ಲ ಅವರಿಗೆ, ಆ ಸ್ಥಿತಿ ಬಂದುಬಿಟ್ಟಿದೆ.
ಏನು ವಾದ ಮಾಡ್ತೀರಾ, ಕುತ್ಕೊಳ್ಳಿ ನಮ್ಮ ಶಿಷ್ಯ ಇದ್ದಾನೆ ಅಂತ ಕರೆದ್ರು. ಆಚಾರ ಒಂದು ಮಠದಲ್ಲಿದ್ದರು, ಅಲ್ಲಿ ಕರೆದ್ರು ತಕ್ಷಣ ಆಚಾರ್ಯ ಬಂದುಬಿಟ್ರು. ಬಂದು ಏನು ವಾದ ಶುರು, ವಾದಿಸಿಂಹ ಒಳ್ಳೆ ತಾರ್ಕಿಕ, ಸತತ ಮಾತಾಡ್ತಾ ಇದ್ದಾನೆ ಅವನು, ಪಟ 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 ಮಾತಾಡ್ತಿದ್ದಾನೆ, ನಾನ್ ಸ್ಟಾಪ್ ಹೊಡಿತಿದ್ದಾನೆ, ಗಂಟೆಗಟ್ಟಲೆ ದಿವಸಗಟ್ಟಲೆ ಮಾತಾಡ್ದ. ಆಚಾರ್ಯ ಸುಮ್ಮನೆ ಕೂತಿದ್ದಾರೆ. ಜನಗಳಿಗೆ ಆಶ್ಚರ್ಯ, ಎಷ್ಟು ವಯಸ್ಸಾಗಿದೆ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಇವನು. ಆಚಾರ್ಯ ಚಿಕ್ಕವರು ಏನು ಅಂತ ಯೋಚನೆ ಮಾಡಿದರೆ ಅಷ್ಟೊತ್ತು ಅವ್ನು ಮಾತಾಡಿದ್ದು ಒಂದೇ. ಆಚಾರ್ಯರು ಕೆಲವೇ ನಿಮಿಷಗಳಲ್ಲಿ ಉತ್ತರ ಕೊಡ್ತಾರೆ. ಅವ್ರು ಏನು ತಲೆ ಎತ್ತಲಿಲ್ಲ, ಆ ಥರ ತಲೆ ಬಗ್ಗಿಸ್ಬಿಡ್ತಾರೆ. ಶಾಕ್ ಆಯಿತು ಅವರಿಗೆಲ್ಲ ಕೂಡ. ಆಮೇಲೆ ನಾವು ಗುರು ಬರ್ತಾರೆ ಬುದ್ಧಿಸಾಗರ, ಅವನು ಸೋತು ಬಿಡ್ತಾನೆ. ಅಷ್ಟು ಸುಲಭ ಸೋಲೋಕ್ಕೊಳಗೆ ತಯಾರಿಲ್ಲ ಅವರು. ಇವತ್ತು ಸ್ವಲ್ಪ ತಡ ಆಗಿದೆ ಆಗಲೇ, ನಾಳೆ ವಾದ ಕಂಟಿನ್ಯೂ ಮಾಡೋಣ, ಇವತ್ತಿಗೆ ನಿಲ್ಲಿಸೋಣ ಅಂತ ಹೇಳಿದರು. ಆಚಾರ್ಯ ಹೇಳಿದರು, ನಾಳೆ ಅಂತೇನಿಲ್ಲ, ಇವತ್ತೇ ಆಗಬಹುದು, ಏನು ಯೋಚನೆ, ಎಲ್ಲರೂ ತಯಾರಿದ್ದಾರೆ ನೋಡಿ, ಯಾರೂ ಎದ್ದು ಹೋಗಾಗಿಲ್ಲ ಅಂತ ಹೇಳಿದರು. ಅವ್ರು ಇಲ್ಲ ನಾಳೆನೇ ಆಗಲಿ ಅಂತ ಹೇಳಿದರು. ಜನಕ್ಕೆ ಡೌಟ್ ಬರ್ಲಿಕ್ಕೆ ಶುರುವಾಯಿತು, ಯಾಕೆ ಇಷ್ಟು ಜೋರು ಮಾಡ್ತಿದ್ದಾರೆ ಅಂತ ಹೇಳಿ. ಇಲ್ಲ ನಾಳೆನೇ ಆಗಲಿ ಅಂತ ಅವರು ಅಂದ್ಕೊಂಡ್ರು. ಏನೋ ಪ್ರಾಬ್ಲಮ್ ಇದೆ ಅಂತ. ಬೆಳಗ್ಗೆ ಎದ್ದು ನೋಡಿದರೆ ನಾಪತ್ತೆ ಓಡೋಗ್ಬಿಟ್ಟಿದ್ದಾರೆ ಇಬ್ಬರು ಕೂಡ. ಶಯೇವ ವಾದೋಸ್ಥಿತಿ ವಾದಿನವು ಖಲವು ತಮ್ ನಿಶ್ಚಿಕಾಯಾತ ನಿಶಾಪಲಾಯನ. ಆಚಾರ್ಯ ಹತ್ರ ಬಂದವರಲ್ಲಿ ಕೆಲವರು ಶಿಷ್ಯರಾಗಿ ಪರಿವರ್ತನೆ ಹೊಂದಿದರು, ಕೆಲವರು ಓಡಿ ಹೋದರು. ಯೋಗ್ಯರಿಗೆ ಪರಿವರ್ತನೆ, ಅಯೋಗ್ಯರು ಎಸ್ಕೇಪ್ ಆದರು. ಅವರಿಗೆ ಯೋಗ ಇಲ್ಲ ಅಂತ. ಇವತ್ತು ಸೂರ್ಯನ ಕಂಡ್ರೆ ಗೂಬೆ ಕಣ್ಮುಚ್ಚಿಕೊಡುತ್ತಂತ ಹಾಗೆ, ಬೆಲ್ಲ ಪ್ರಾಣಿಗಳು ಎದ್ರೆ ಗೂಬೆ ಕಣ್ಮುಚ್ಕೊಂಡ್ಬಿಡುತ್ತೆ. ಅದು ಬೆಳಕು ಕಂಡ್ರೆ ಆಗೋದಿಲ್ಲ. ಅಯೋಗ್ಯರು ಅಂತಾರೆ ಹಾಗೇನೆ ಓಡೋದು. ಆಚಾರ ಅಲ್ಲಿಂದ ಸಂಚಾರ ಮಾಡ್ತಾ ಗುರುಗಳ ಜೊತೆಗೆ ವಿಷ್ಣುಮಂಗಲ ಅಂತ ಒಂದು, ಇವತ್ತು ಕಾಸರಗೋಡಿನ ಎಕ್ಸ್ಟೆನ್ಷನ್ನೇ ವಿಷ್ಣುಮಂಗಲ, ಅಲ್ಲಿ ಬರ್ತಾರೆ. ಇವತ್ತಿಗೂ ದೇವಸ್ಥಾನ ಎಲ್ಲ ಇದೆ ಇಲ್ಲಿ. ಅಲ್ಲಿ ಬಂದಾಗ ಅವರು ಭಿಕ್ಷೆ ಮಾಡಿಸ್ತಾನೆ. ಭಿಕ್ಷೆ ಸಾಕಷ್ಟು ಒಳ್ಳೆ ಭಿಕ್ಷೆ ಆಯಿತು. ಮುಗಿದ ಮೇಲೆ ಆ ಭಿಕ್ಷೆ ಮಾಡಿಸಿ ಯಜಮಾನ 200 ದೊಡ್ಡ ಬಾಳೆಹಣ್ಣು ತಂದು ಮುಂದಿಟ್ಟ. ಆಚಾರ ಅಷ್ಟೊತ್ತಿಗೆ ತಾವು ವಾಯುದೇವರ ಅವತಾರ ಎಂಬ ಸೂಚನೆ ಕೊಟ್ಟಾಗಿತ್ತು ಎಲ್ರಿಗೂ. ಏನು ಬೇಕಾದ್ರೂ ತಿಂತೇನೆ, ಎಷ್ಟು ಬೇಕಾದ್ರೂ ಚಾಲೆಂಜ್ ಮಾಡಿ ಅಂತ ಹೇಳಿದ್ರು. ಅವನು ಯಾರು ಹೇಳಿಕೊಟ್ಟಿದ್ರು ಅವನಿಗೆ. ಊಟ ಮುಂದೆ 200 ಬಾಳೆಹಣ್ಣಿಟ್ಟ. ದಯವಿಟ್ಟು ಸ್ವೀಕಾರ ಮಾಡಿ, ನೀವು ಹೇಳಿದ್ದೀರಲ್ಲ ತಿನ್ನಬೇಕು ಅಂತ ಹೇಳಿ. ಅವ್ನು ಬದಲೇ ಆಮೇಲೆ ಬಾಳೆಹಣ್ಣು ಬರುತ್ತೆ ಹುಷಾರು ಅಂತ ಹೇಳಿರಲಿಲ್ಲ. ನಮಗೆ ಕೆಲವು ಸ್ವೀಟ್ ಇದೆ ಹೇಳ್ತಾರೆ, ಆ ಥರ ಹೇಳಿರಲಿಲ್ಲ. ಯಾಕಂದರೆ ರೆಡಿ ಆಗಬಾರ್ದು ಅವರು ಅಂತೇಳಿ ತಂದಿಟ್ಟ. ಇದು ತಿನ್ನಬೇಕು. ತಕ್ಷಣ ಆಚಾರ ಹೇಳಿದರು, ಎಲ್ಲ ಇಟ್ಟಿದೆಯಾ, ಇನ್ನಾರು ಇದೆಯಾ ಅಂದರು. ಎಲ್ಲ ಇಟ್ಟಿದ್ದೆ, ಇಷ್ಟು ತಿಂದರೆ ಸಾಕು ಅಂದು. ನೋಡ್ತಿರ್ಲಿಕ್ಕೆ ಒಳಗೋಗಿ ತಿಂದು ಬರ್ತೀವಿ ಅಂತ ಹೋಗಲಿಲ್ಲ. ಈ ಗೋಡೋನೆ ಒಳಗೋಗಿ ತಿಂದು ಬಂದುಬಿಡ್ತಾರೆ. ಆದರೆ ಯಾರಿಗೆ ಎದುರಿ ಕೂತ್ಕೊಂಡೇ ತಿನ್ನಬೇಕು. ಎಲ್ಲ ತಿಂದರು. ತಿಂದು ಎಲ್ಲ ಆಯ್ತಾ, ಮುಗೀತು. ಅವನು ಸೋತ್ಬಿಟ್ಟು ನಮಸ್ಕಾರ ಹಾಕಿಬಿಟ್ಟ. ಅಚ್ಯುತ ಪೇಷ್ಟು ಜೊತೆಗೆ ಇದ್ದರು. ಬಂದು ಒಳಗೆ ಹೋಗೋಣ ಬನ್ನಿ ಕರ್ಕೊಂಡು ಹೋದರು. ಪೂರ್ಣ ಪ್ರಜ್ಞರೇ, ನನಗೆ ಭಾರಿ ಆಶ್ಚರ್ಯ ಆಗ್ತಾ ಇದೆ. ಊಟ ಆದಮೇಲೆ 200 ಬಾಳೆಹಣ್ಣು ತಿಂದಿದ್ದೀರಿ, ನನಗೆ ನಂಬಲಿಕ್ಕೆ ಆಗೋದಿಲ್ಲ, ಸತ್ಯ ಅದು. ಇದು ಒಂದು ಆಶ್ಚರ್ಯ. ಇನ್ನೊಂದು ಆಶ್ಚರ್ಯ, ನಿಮ್ಮ ಹೊಟ್ಟೆ ಮೊದಲಷ್ಟೇ ತೆಳಗಿದೆ, ಸ್ವಲ್ಪನೂ ದಪ್ಪಾಗಿಲ್ಲ. ಏನು ಕಾರಣ? ಎಷ್ಟು ಅಬ್ಸರ್ವ್ ಮಾಡಿದ್ದಾರೆ ನೋಡಿ ಅವರು. ನೋಡಿ ಹೇಗೆ ತಿಂದರೆ ಯಾಕೆ ಹೊಟ್ಟೆ ದಪ್ಪಾಗಿಲ್ಲ ಅಂತ ಕೇಳಿ ಆಚಾರ್ಯ ಹೇಳಿದರು. ಗುರುಗಳೇ, ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಅನ್ನ ತಿಂದೇ ಜೀರ್ಣ ಆಗಬೇಕಾದ್ರೆ ಪ್ರತಿಯೊಬ್ಬರ ಉದರದಲ್ಲಿ ಕೂಡ ಜಠರಾಗ್ನಿ ಅಂತ ಇರ್ತದೆ. ಜಠರಾಗ್ನಿ ಅಂತ ವೈಶ್ವಾನರಾಮ ಭಗವಂತ ಇದ್ದು ಜೀರ್ಣ ಮಾಡಿಸ್ತಾನೆ. ಎಲ್ಲರಲ್ಲೂ ಚೂರು ಇರುತ್ತೆ. ಹತ್ತಕ್ಕೆ ಎಷ್ಟು ತಿಂತಾರೆ ಮನುಷ್ಯ. ನನ್ನ ಹೊಟ್ಟೆಯಲ್ಲಿ ಅಂಗುಷ್ಠ ಮಾತ್ರ ಹೆಬ್ಬೆರಳು ಗಾತ್ರದ ಇದು ಉರಿತಾ ಇರ್ತದೆ. ನಾನು ಏನು ತಿಂದರೂ ಇನ್ಸ್ಟೆಂಟಾಗಿ ಜೀರ್ಣ ಆಗ್ತದೆ. ನಾನು ತಿನ್ನಷ್ಟು ಕೊಡೋ ಶಕ್ತಿ ಜಗತ್ತಲ್ಲಿ ಯಾರಿಗೂ ಇಲ್ಲ. ಅದಕ್ಕೆ ಲೆಕ್ಕನೇ ಇಲ್ಲ ತಿಂದಾಗಿದೆ ಅಂತ ಹೇಳಿದರೆ ಅದು ಹಾಗಿದೆ. ಅದಕ್ಕೆ ಜೀರ್ಣ ಆಗೋ ಸಮಸ್ಯೆ ನನಗೆ ಬಂದಿಲ್ಲ. ಅಂದರೆ ನನ್ನ ಹೊಟ್ಟೆಯಲ್ಲಿ ಒಂದು ಬೆಂಕಿ ಇದೆ, ಅದಕ್ಕೆ ತಿಂದಿದ್ದೆಲ್ಲ ಜೀರ್ಣ ಆಗುತ್ತೆ. ನಮ್ಮ ಸಮಸ್ಯೆ ತಿನ್ನೋ ಆಸೆ ನಮಗಿದೆ, ತಿನ್ನಕ್ಕೆ ಬರೋದಿಲ್ಲ. ಇದು ಸಮಸ್ಯೆ ಇರೋದು. ನಮಗೆ ಕೊನೆಗೆ ಇವತ್ತೇ ಸಾಕುತ್ತೆ ಹೊರತು ಪೂರ್ತಿ ಸಾಕು ಅನ್ನೋದಿಲ್ಲ. ಈಗ ಸಾಕು ಅಷ್ಟೇ, ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳ್ತೇವೆ. ಅಂದರೆ ನಮಗೆ ಯಾಕೆ ಅವ್ರಿಗೆ ಯಾಕೆ ಜೀರ್ಣ ಆಯಿತು? ಹೊಟ್ಟೆಯಲ್ಲಿ ಅಗ್ನಿ ಇತ್ತು. ನಮಗೆ ಯಾಕೆ ಜೀರ್ಣ ಆಗೋದಿಲ್ಲ? ನಮ್ಮಲ್ಲಿ ಹೊಟ್ಟೆಯಲ್ಲಿ ಕಿಚ್ಚಿದೆ, ಹೊಟ್ಟೆ ಕಿಚ್ಚಿದೆಯಲ್ಲ, ಅದಕ್ಕೆ ಜೀರ್ಣ ಆಗೋದೇ ಇಲ್ಲ. ಕಿಚ್ಚು ನಮಗೂ ಕಿಚ್ಚು, ಅವರಿಗೂ ಕಿಚ್ಚು. ಅವ್ರದ್ದು ಸಾತ್ವಿಕ, ನಮ್ಮದು ತಾಮಸ. ಅವನು ತಿಂತಾರಲ್ಲ ತಿಂತೇವೆ ಎಷ್ಟೋ ಜನ. ನಾವು ಅಷ್ಟೇ ತಿನ್ನಬೇಕು. ನಿನ್ನ ಯೋಗ್ಯತೆ ಏನು, ಅವ್ರ ಯೋಗ್ಯತೆ ಏನು? ಅವನು ಶುಗರ್ ಫ್ರೀ, ನೀನು ಫುಲ್ ಆಫ್ ಶುಗರು, ತಿಂದ್ರೆ ಗತಿ ಏನಾಗ್ತದಾಗ? ಯೋಗ್ಯತೆ ಇದು ಅಕ್ಸೆಪ್ಟ್ ಮಾಡಬೇಕು. ಅಂದರೆ ಯಾರಿಗೆ ಹೊಟ್ಟೆ ಕಿಚ್ಚಿರುತ್ತೋ ಅವರು ತಿಂದು ಜೀರ್ಣ ಆಗೋದಿಲ್ಲ, ಅಲ್ಲ ಮನಸ್ಸಿಗೆ ಶಾಂತಿನೇ ಸಿಗೋದಿಲ್ಲ. ಆಚಾರ್ಯರು ತೋರಿಸಿಕೊಟ್ರು. ಅಲ್ಲ ಮತ್ತು ಹೊಟ್ಟೆ ಆಗಿ ದಪ್ಪ ಆಗಲಿಲ್ಲ, ಇನ್ಸ್ಟೆಂಟಾಗಿ ಜೀರ್ಣ ಆದರೆ ದಪ್ಪ ಹೇಗಾಗುತ್ತೆ, ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಇಂಥ ಕಥೆ ಕೇಳಿದಾಗ ನಮಗೆ ಸಿಟ್ಟು ಬರುತ್ತೆ. ಮಧ್ವಾಚಾರ್ಯ ಮಹಿಮೆ ಹೇಳ್ತೀವಿ, ಏನೇನೋ ಹೇಳ್ತಾರೆ ಇವರು. ಸ್ವಲ್ಪ ಇದೆಲ್ಲ ನಂಬಲಿಕ್ಕೆ ಆಗೋದಿಲ್ಲ, ಸ್ವಲ್ಪಾರು ದಪ್ಪ ಆಗಿರಬೇಕಲ್ಲ ಅಂತ ಪ್ರಶ್ನೆ ಬರುತ್ತೆ. ಹೇಳ್ತಾರೆ, ಇಲ್ಲ, ನಿಜವಾಗಲೂ ಕೂಡ ಆಚಾರ್ಯ ಮಾಡಿ ತೋರಿಸಿದ ಪವಾಡ 100ಕ್ಕೆ 100ರಷ್ಟು ಸತ್ಯ. ತುಂಬ ಜನಗಳು ಕೆಲವು ತಪ್ಪು ಮಾಡ್ತಾರೆ. ಹಿಂದೆ ಎಲ್ಲ ಭಾಗವತ ಬ್ರಾಹ್ಮಣ ಹೇಳ್ಕೊಂಡು ಹೋಗೋದಾಯಿತು. ಈಗ ಭಾರಿ ಸಮಸ್ಯೆ. ನಮ್ಮ ಜನ ಭಾರಿ ಓದ್ಬಿಟ್ಟಿರ್ತಾರೆ, ಇಂಗ್ಲೀಷ್ ಓದ್ಬಿಟ್ಟಿರ್ತಾರೆ, ಸೈನ್ಸ್ ಓದ್ಬಿಟ್ಟಿರ್ತಾರೆ. ಇವ್ರ ಮುಂದೆ ಮಾತಾಡೋದೇ ಭಾರಿ ಕಷ್ಟ ಅಂತ ತಿಳ್ಕೊಂಡಿರ್ತಾರೆ. ಬುದ್ಧಿ ಇಲ್ಲ ಅವರಿಗೆ. ಈಗ ಪ್ರವಚನ ಮಾಡೋದೇ ಸುಲಭ. 100 ವರ್ಷಗಳ ಹಿಂದೆ ಹೇಳೋದು ಕಷ್ಟ ಇತ್ತು. ಕೆಲವೆಲ್ಲ ತೋರ್ಸೋಕ್ಕೆ ಬರ್ತಿರ್ಲಿಲ್ಲ. ಈಗ ನಾವು ಪ್ರೂವ್ ಮಾಡಿ ತೋರಿಸ್ಬೋದು.
ನಮ್ಮ ಸೈಂಟಿಫಿಕ್ ಇವತ್ತು ಆಧುನಿಕ ಶಾಸ್ತ್ರ ಓದ್ತೀವಲ್ಲ ಲೌಕಿಕನ, ಅದು ವೇಸ್ಟ್ ಅಲ್ಲ, ಸರಿ ಅಪ್ಲೈ ಮಾಡಿಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆದರೆ ಮಕ್ಕಳನ್ನು ಓದೋದು ಬಿಡಿಸಬಾರ್ದು, ಎನ್ಕರೇಜ್ ಮಾಡಿ. ಬಟ್ ಶಾಸ್ತ್ರ ಓದಿ ಆಗ ಅವ್ರು ಇನ್ನೂ ಆಶ್ಚರ್ಯ ಪಡ್ತಾರೆ. ಜನ ಯಾರು ತಿಳ್ಕೊಂಡಿರ್ತಾರೆ ಸೈನ್ಸ್ ಓದೋರು ಶಾಸ್ತ್ರ ಒಪ್ಪೋದಿಲ್ಲ ಅಂದರೆ ಅವ್ರು ಸೈನ್ಸೇ ಸರಿಯಾಗಿ ಓದಿಲ್ಲ ಅಂತ ಅರ್ಥ. ಸೈನ್ಸ್ ಸರಿಯಾಗಿ ಓದೋನು ಶಾಸ್ತ್ರ ದ್ವೇಷ ಮಾಡೋದಿಲ್ಲ, ಭಾರಿ ಲೈಕ್ ಮಾಡ್ತಾರೆ ಅದನ್ನು. ಹೇಗೆ ಅಂದರೆ ನೋಡಿ, ಇವತ್ತು ನಿಮಗೆ ತುಂಬ ಹೇಳೋದಕ್ಕೆ ಗೊತ್ತಿಲ್ಲ ಅಂದರೆ ಶಾರ್ಟಾಗಿ ಹೇಳ್ತಿರೋದು ಅಷ್ಟೇ. ಒಂದು ಸಿ ಡಿ ತೊಗೋತೀರಿ, ಖಾಲಿ ಸಿ ಡಿ ತರ್ತೀರಿ, ಕಂಪ್ಯೂಟ್ರಿಗೆ ಹಾಕಿ ಅದನ್ನು ಲೋಡ್ ಮಾಡ್ತೀರಿ. ಈಗ ಅಪ್ಲೋಡ್ ಫುಲ್ ಬಂತು ಸಿ ಡಿ. ಎಷ್ಟು ಮ್ಯಾಟ್ರ್ ಆಗ್ತೀರಿ ಗೊತ್ತಾ ನೀವೀಗ? GB MB ಲೆಕ್ಕ ಸುಕ್ಕಾಬಟ್ಟೆ. ನೀವು ಇಂತಿಂಥ ಪುಸ್ತಕನ ಹಾಕಿ ಕುತ್ಕೊಂಡ್ಬಿಡೋದು ಅದರೊಳಗೆ. ಪುಸ್ತಕ ಇಷ್ಟಪ್ಪ ಇರುತ್ತೆ ರಾಶಿ, ಇಷ್ಟಲ್ಲಿ ಸೇರ್ಕೊಂಡ್ಬಿಡುತ್ತೆ, ಗೊತ್ತಾಯ್ತು? ಇಷ್ಟಲ್ಲಿ ಸೇರ್ಕೊಂಡ್ಬಿಡುತ್ತೆ, ತೆಗಿತೀರಿ. ಇನ್ನು ಪೆನ್ ಡ್ರೈವ್ಗೆ ಹಾಕ್ತೀರಿ, ಗೋವಿಂದ ಪೆನ್ ಡ್ರೈವ್ ಹಾಕಿದೆ. ಇಷ್ಟರೊಳಗೆ ನಿಮಗೆ ಎಷ್ಟು ಪ್ಯಾಕ್ ಮಾಡೋದು ಗೊತ್ತಾ? ನಂಬಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ಯಾಕ್ ಮಾಡ್ತೀರಿ. ಆದರೆ ನೀವು ಹಾಕಿ ತೆಗಿತೀರ, ಆಮೇಲೆ ಸ್ವಲ್ಪ ದೊಡ್ಡದಾಗಿಬಿಟ್ರೆ ಗತಿ ಏನದು? ಹೇಗಿರುತ್ತೆ? ಹೇಗೆ ಪೆನ್ ಡ್ರೈವ್ ಮೊದಲು ಎಷ್ಟು ಸೈಜ್ ಇರುತ್ತೋ, ಖಾಲಿ ಪೆನ್ ಡ್ರೈವ್ ಎಷ್ಟು ಫುಲ್ ಖಾಲಿ ಇರುತ್ತೋ, ಸೈಜ್ ಇರುತ್ತೋ, ಎಷ್ಟು ಲೋಡ್ ಅದೇ ಸೈಜ್ ಇರುತ್ತೆ. ಇಲ್ಲಿ ಹೋದ್ರೆ ತೆಗಿಲಿಕ್ಕೆ ಬರ್ತಿರ್ಲಿಲ್ಲ ಅವೇನು. ಅಷ್ಟಿಂದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗಿದೆಯಾ? ಅದು ಏನೂ ಆಗಿಲ್ಲ. ಅದು ಮಧ್ವಾಚಾರ್ಯ ಹೊಟ್ಟೆ ಪೆನ್ ಡ್ರೈವ್ ಇದ್ದಾಗಿತ್ತು, ಆದ್ದರಿಂದ ಅದೇನು ಮಾಡಿಕೊಂಡು ದೊಡ್ಡದಾಗ ಚಾನ್ಸೇ ಇಲ್ಲ. ಮೊದಲು ಹೇಗೋ ಹಾಗೇನೆ ಸ್ವಲ್ಪ ದಪ್ಪಾರು ಬರೋದಿಲ್ಲ, ನೆನಪಿರಲಿ. ಸ್ವಲ್ಪ ದಪ್ಪಾರಿ ವರ್ಕ್ ಮಾಡೋದಿಲ್ಲ. 100% ಸರಿ ಹೋಯ್ತಾ ಇಲ್ಲ? ಈಗ ಅದು ಇನ್ಯಾಕೆ ಒಪ್ಪೋದಿಲ್ಲ ಆಗಿದ್ರೆ ನೀನೀಗ? ಇದು ನಾಲೆಡ್ಜು. ಆಚಾರ ಏನು ತಿಂದರೂ ನಾಲೆಡ್ಜೆ. ಅವ್ರ ಜ್ಞಾನಾನಂದಮಯ ದೇಹಕ್ಕೆ ಅವ್ರ ಪ್ರಾಕೃತ ಹೆಸರಿ ಪ್ರಾಕೃತ ಅಷ್ಟು ಪರ್ಫೆಕ್ಟ್ ಆಗಿರೋದಾದ್ರಿಂದ ಜೀರ್ಣ ಆಯಿತು, ಸಮಸ್ಯೆನೇ ಇಲ್ವಲ್ಲ, ಏನು ಯೋಚನೆ ಮಾಡೋಂಗಿಲ್ಲ. ಸೈನ್ಸ್ ಅರ್ಥ ಮಾಡಬೇಕಿಲ್ಲ, ಅದು ಒಪ್ತೀನಿ. ಅದು ಒಪ್ತೀಯಾ? ಇನ್ಯಾಕೆ ಒಪ್ಪೋದಿಲ್ಲ ಆಗಿದ್ರೆ? ಇದು ಎಲ್ರಿಗೂ ಇದೇ ಥರ ಹೇಳಲಿಲ್ಲ. ಪೆನ್ ಡ್ರೈವ್ ಯಾವುದು ಪೆನ್ ಇಟ್ಟರೆ ಆಗೋದಿಲ್ಲ. ಪೆನ್ ಡ್ರೈವ್ ಬೇರೆ, ಪೆನ್ ಬೇರೆ. ಮತ್ತೆ ಪೆನ್ಗೆ ಕೆಲಸ, ಪೆನ್ ಡ್ರೈವ್ ಮಾತ್ರ ಕೆಲಸ ಮಾಡೋದು. ಎಲ್ಲರೂ ಮಾಡ್ತಾರೆ ಅಂತ ಹೇಳಲಿಲ್ಲ, ಮಧ್ವಾಚಾರ್ಯ ಒಬ್ಬರೇ ಹಾಗೆ ಮಾಡಿದವರು. ಅವ್ರು ಗ್ರೇಟ್ ಅವರು. ಆದ್ದರಿಂದ ತ್ರೈಲೋಕ್ಯಾಚಾರ್ಯರು ಹೇಳ್ತಾರೆ, ಆಚಾರ್ಯ ನಿಮ್ಮ ಸಮ ಆಗೋದಲ್ಲ, ನಿಮ್ಮ ಸ್ತೋತ್ರ ಮಾಡೋ ಶಕ್ತಿ ನನಗಿಲ್ಲ, ಸಂಸ್ಥವೇ ನಾಸ್ಮಿ ಶಕ್ತಃ ವಾಯುಸ್ತುತಿಯಲ್ಲಿ ಹೇಳ್ತಾರೆ. ಸ್ತೋತ್ರ ಮಾಡೋ ಯೋಗ್ಯತೆ ನಮಗಿಲ್ಲ, ಭಾರಿ ದೊಡ್ಡವರು ನೀವು. ಏನು ಆಶ್ಚರ್ಯ ಪಡೋ ಪ್ರಸಂಗನೇ ಅಲ್ಲಿಲ್ಲ, ನಡೆದೋಯ್ತು. ಇದೆಲ್ಲ ಅರ್ಥ ಮಾಡಿಕೊಂಡಾಗ ನಾವು ಆಧುನಿಕ ವಿದ್ಯೆ ಎಂದೂ ನಮಗೆ ಶಾಸ್ತ್ರಕ್ಕೆ ವಿರೋಧಿ ಅಲ್ಲ, ಅದು ತುಂಬ ಹೆಲ್ಪ್ ಮಾಡುತ್ತೆ ಹೊರತು ದೂರ ಮಾಡೋದಿಲ್ಲ. ಆಚಾರ್ಯ ಹಾಗಿದ್ದಾರೆ. ಇನ್ನೂ ಆಶ್ಚರ್ಯ ಅಂದರೆ ಆಚಾರ್ಯ ಹೊಟ್ಟೆ ಪೆನ್ ಡ್ರೈವ್ ಇದ್ದಾಗಲ್ಲ, ಅಂತ ಪೆನ್ ಡ್ರೈವ್ ಮಾಡೋಕ್ಕೆ ಯಾರಿಗೂ ಬರೋದೇ ಇಲ್ಲ. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್. ಇದು ಡಿಫೆಕ್ಟ್ ಇರುತ್ತೆ, ಏನೇನೋ ಆಗುತ್ತೆ, ಅದೇನೇನಾಗಿ ಒಂದು ಸ್ವಾರ ಅಲ್ಲಿ ಮುಗಿದೋಯ್ತು. ಅಂಥ ಅದ್ಭುತವಾದ ಶಕ್ತಿ ಇರೋದು. ಅದಕ್ಕೆ ಅವರನ್ನು ನಾವು ಸ್ತೋತ್ರ ಮಾಡಬೇಕಾದ್ರೆ ಅಂತಿಂಥ ಗುಣಗಳ ಆಚಾರ್ಯರು. ಶ್ರೀಮದ್ ವಿಷ್ಣುನಿಷ್ಠಾ ಅತಿ ಗುಣಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜ ಲಸತ್ ಪಾಂಸವೋ ಅಸ್ಮಾನ್ ಪುನಂತು. ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಗುಭಾ ಪ್ರೇಮಭಾರಂ ಬಭಾರ. ವಾಯುಸ್ತುತಿಯಲ್ಲಿ ಎಷ್ಟು ಭಕ್ತಿಯಿಂದ ಹೇಳ್ತಾರೋ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರ 3 ರೂಪಗಳನ್ನು ಕಣ್ಣಾರೆ ಕಂಡು ಹೇಳಿದಂಥ ಸ್ತೋತ್ರ ವಾಯುಸ್ತುತಿ. ಆಚಾರ್ಯ ಮುಂದೆ ಸಂಚಾರ ಮಾಡ್ತಾ ಹೋಗ್ತಾರೆ. ಹಾಗೇನೆ ಅನೇಕ ವಿಷಯಗಳು ಸಂಚಾರ ಮಾಡ್ತಾ ಮಾಡ್ತಾ ರಾಮೇಶ್ವರ ಯಾತ್ರೆ, ಶ್ರೀರಂಗ ಎಲ್ಲ ಕ್ಷೇತ್ರ ಸಂಚಾರ ಮಾಡ್ತಾ ಬರ್ತಾರೆ. ಅಲ್ಲಿ ಸಂಚಾರ ಮಾಡ್ತಾ ಬಂದಾಗ ಶ್ರೀಮುಷ್ಣಕ್ಕೆ ಬರ್ತಾರೆ ಆಚಾರ್ಯರು. ಶ್ರೀಮುಷ್ಣದಲ್ಲಿ ಇದ್ದಾಗ ಒಂದು ಪ್ರಸಂಗ ನಡೀತು. ಒಂದು ಕಡೆಗೆ ಹಿಂದಿನ ಕಾಲಕ್ಕೆ ಮಠದಲ್ಲಿ ಅಡುಗೆ ಇರಲಿಲ್ಲ, ಬರೀ ಪಾಠ. ಈ ಮಠದಲ್ಲಿ ಪಾಠ ಎಲ್ಲ ಬರೀ ಊಟ, ಉಲ್ಟಾ ಪಲ್ಟ ಆಗಿದೆಯಲ್ಲ, ಬರೀ ಒಟ್ಟಿಗೆ ಭಿಕ್ಷೆಗೆ ಹೋಗ್ಬೇಕು ಹೊರಗೆ ಮನೆಯಲ್ಲಿ ಅಡುಗೆನೇ ಮಾಡಾಗಿಲ್ಲ ಮಠದಲ್ಲಿ. ಭಿಕ್ಷೆ ಸ್ವತಃ ಆಚಾರ್ಯ ಭಿಕ್ಷೆಗೆ ಹೋಗ್ತಾಯಿದ್ರು. ಅವ್ರಿಗೆ ಭಿಕ್ಷೆ ಹಾಕಿದ ಪುಣ್ಯಾತ್ಮರು ವೈಕುಂಠಕ್ಕೆ ಹೋಗದೆ ಬೇರೆ ದಾರಿಯಲ್ಲಿ ಅಂಥ ಒಂದು ಕೈ ಆಚಾರ್ಯರು, ಅಂಥ ಮಹಾನುಭಾವರು ಒಂದು ಕಡೆ ಹೋಗ್ತಾ ಇದ್ದಾರೆ. ಅದು ಹೈಟಲ್ಲಿದೆ ಸ್ವಲ್ಪ. ಅಲ್ಲಿ ಆಚಾರ್ಯ ಭಿಕ್ಷೆಗೆ ನಿಲ್ಲ ಹೊತ್ತಿ ಸರಿಯಾಗಿ ಒಬ್ಬ ತುಂಬ ಗರ್ಭಿಣಿಯಾದ ಹೆಂಗಸು ಕೊಡ ಹೊತ್ಕೊಂಡು ಮೇಲೆ ಬರ್ತಾಳೆ. ನೀರು ತರಲಿಕ್ಕೆ ತುಂಬ ಗರ್ಭಿಣಿಯಾದ ಹೆಂಗಸು ಒಳಗೆ ಹೋಗಿ ಕೊಡ ಇಟ್ಟು ಭಿಕ್ಷೆ ಹಾಕ್ಲಿಕ್ಕೆ ಅಂತ ಬರ್ತಾಳೆ. ಆಚಾರ್ಯರು ನೋಡ್ತಾರೆ, ಅವಳ ಕಷ್ಟ ನೋಡ್ತಾರೆ. ತಕ್ಷಣವೇ ತಮ್ಮ ದಂಡ ಇತ್ತಲ್ಲ ಹೊಡಿತಾರೆ. ಹೊಡೆದ ತಕ್ಷಣ ನೀರು ಚಿಮ್ಮಳಕ್ಕೆ ಶುರುವಾಗುತ್ತೆ. ದಂಡ ತೀರ್ಥ, ತೀರ್ಥಲ್ಲ ದೂರ ಹೋಗಬೇಕಾಗಿಲ್ಲ, ಇದ್ದಲ್ಲೇ ನೀರು. ಕಥೆಯೆಲ್ಲ ಇವತ್ತಿಗೂ ದಂಡ ತೀರ್ಥ, ಶ್ರೀಮಠದ ದಂಡ ತೀರ್ಥ 1.5 ಕಿಲೋಮೀಟ್ರ್ ಹೊರಗೆ ಹೋಗಿಬಿಟ್ರೆ ನೀವು ದೊಡ್ಡ ಕಮಲದ ಹೂ ಬಿಡುತ್ತೆ ಅದರೊಳಗೆ. 800 ವರ್ಷ ಆಗಿದೆ ನೆನಪಿಟ್ಕೊಳ್ಳಿ. ಗೌರ್ಮೆಂಟು ಲಕ್ಷಾಂತರ ಖರ್ಚು ಮಾಡಿದ ಬೋರ್ವೆಲ್ಗಳು ಹನಿ ನೀರು ಬರೋದಿಲ್ಲ, ಬಂದು ನೀರು ಉಳಿಯೋದಿಲ್ಲ, ಮಕ್ಕಳು ಬಿದ್ದು ಸಾಯ್ತಾರೆ ಅಷ್ಟೇ ಅದರೊಳಗೆ, ಇನ್ಯಾರು ಆಗೋದಿಲ್ಲ. ಆದರೆ ಆಚಾರ್ಯರು ಮಾಡಿದ ದಂಡ ತೀರ್ಥ ಎಷ್ಟು ಮಾಡಿದ್ರೆ ಅಷ್ಟು ಇವತ್ತಿಗೂ ಇದೆ. ಈಗಲೇ 2-3 ನೋಡಿದ್ದೇವೆ, ಇನ್ನೊಂದು ಬಂತು ದಂಡ ತೀರ್ಥ ಬಂತು. ಇದು ಶ್ರೀಮಠಕ್ಕೆ ಹೋದ್ರೆ ಖಂಡಿತ ನೋಡ್ಬೋದು ಇದನ್ನೆಲ್ಲ ಕೂಡ. ಶ್ರೀಮಠ ಕ್ಷೇತ್ರಕ್ಕೆ ಹೋದ ಇಲ್ಲಿ ವರಾಹದೇವರು ನೋಡಿ, ಅಲ್ಲಿ ದಂಡ ತೀರ್ಥ ನೋಡಿ. ಎಷ್ಟು ಆಚಾರ್ಯ ಪರ್ಫೆಕ್ಷನ್ ಅಂತ ಹೇಳಿದರೆ, ಆ ತೀರ್ಥ ಬತ್ತದ ತೀರ್ಥ, ಅದು ಜಲ ಬತ್ತಲಿಲ್ಲ, ಅವ್ರು ಬರೆದ ಗ್ರಂಥನೂ ಬತ್ತೋದಿಲ್ಲ. ಸರ್ವಮೂಲಗಳು ಅಂತ ಹೇಳಿದರೆ ಶಾಶ್ವತವಾದ ಗಂಗಾ ತೀರ್ಥ, ಅದು ಒಂದು ಆಚಾರ್ಯರು ಕೊಟ್ಟಿದ್ದಾರೆ. ಈಗ ನಮ್ಗೆ ಅರ್ಥ ಆಗುತ್ತೆ
ಎಷ್ಟು ಕರುಣೆ ಆಚಾರ್ಯರಿಗೆ. ಒಂಚೂರು ಭಿಕ್ಷೆ ಹಾಕಬೇಕು ಅಂತ ಹೊರಟ ತಕ್ಷಣ ಆಗಿ ಪ್ರಾಬ್ಲಮ್ ಪರ್ಮನೆಂಟಾಗಿ ಸಾಲ್ವ್ ಮಾಡಿಬಿಟ್ರಲ್ಲ. ಆಚಾರ್ಯರಿಗೆ ಸೇವೆ ಮಾಡ್ತೀವಿ ಅಂತ ಹೋಗಿ ರೀತಿ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ರಾಯರಿಗೆ ಹರಿಸ್ಕೊಂಡ್ರೆ ಎಷ್ಟಾಗೋದಾದ್ರೆ ಮಧ್ವಾಚಾರ್ಯ ಹರಿಸ್ಕೊಂಡ್ರೆ, ಮಧ್ವಾಚಾರ್ಯರು ಮೋಕ್ಷ ಕೊಡಿಸ್ತಕ್ಕಂಥ ಸಾಮರ್ಥ್ಯ ಇರೋ ಗುರುಗಳು, ಗೊತ್ತಾಯ್ತಾ. ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ವಾದಿರಾಜ ಸ್ವಾಮಿಗಳು, ರಾಯರು, ರಘುತ್ತಮರು ಮೊದಲಾದ ಫಲ ಕೊಡ್ತಾರೆ ಅಂದರೆ ಅವ್ರು ಹೇಳ್ತಾರೆ ನಾವು ಫಲ ಕೊಡೋದಲ್ಲ, ನಮ್ಮ ಗುರುಗಳು ಮಧ್ವಾಂತರ್ಗತ ಭಗವಂತ ಕೊಡ್ತಾನೆ ಅಂತ ಕೊಡೋದಕ್ಕೆ ಅವರಿಗೆ ಅಷ್ಟು ಸಿದ್ಧಿ ಬಂದಿರೋದು. ಯಾರೋ ಬಾಬಾಗಳಂತೆ ಕೊಡೋರಲ್ಲ ಅವರೆಲ್ಲ ಕೊಡೋದು. ವಾಮಾಚಾರ ಅಲ್ಲ, ಮಾಟ ಮಂತ್ರ ಅಲ್ಲ, ಅದು ಶೂರೆಸ್ಟ್, ಅದು ಪ್ಯೂರ್ ಸೈನ್ಸ್. ಆಗೋ ಅದಕ್ಕಿಂತ ದೊಡ್ಡದು ಫಿಲಾಸಫಿ. ಸೈನ್ಸ್ ಬೇಸಿಸ್ ಆದಾಗ ಅದಕ್ಕೆ ವೆಲಿಡಿಟಿ ಬರ್ತದೆ, ಫಿಲಾಸಫಿ ಬೇಸಿಸ್ ಆದಾಗ ವೆಲಿಡಿಟಿ ಫಾರ್ ಎವರ್ ಅಂತ ಶಕ್ತಿಯಿಂದ ಕೊಡ್ತಾ ಇದ್ದಾರೆ. ಅಲ್ಲಿಂದ ಆಚಾರ ಸಂಚಾರ ಮಾಡ್ತಾ ಮಾಡ್ತಾ ಒಂದು ಕಡೆ ಬರ್ತಾ ಇದ್ದಾರೆ. ಆಮೇಲೆ ಒಂದು ಪಯಸ್ವಿನಿ ನದಿ ತೀರ ಹೋಗ್ತಾ ಅಲ್ಲಿ ಹೋಗಿದ್ರು, ವಾಪಸ್ ಬಂದರು. ಅಲ್ಲಿ ಅಡೂರು ಅಂತ ಒಂದು ಊರು, ಇವತ್ತಿಗೂ ಒಂದು ಊರು ಇದೆ. ಊರಿಗೆ ಬಂದಾಗ ಆಚಾರ್ಯ ಬಂದು ದೇವಸ್ಥಾನದಲ್ಲಿ ಕೂಡ್ತಾರೆ. ಜನಗಳಿಗೆ ವಿಷಯ ಗೊತ್ತಾಗುತ್ತೆ. ಆಚಾರ್ಯ ಬಂದರು, ಜನಗಳು ಪ್ರವಾಹ ಬರ್ತಿದ್ರು. ಯಾತಕ್ಕೆ ಗೊತ್ತಾ? ಎರಡು ಕಾರಣ. ವಿದ್ವಾಂಸರೆಲ್ಲ ಅವರ ಮಾತು ಕೇಳಿ ಆನಂದ ಪಡ್ಲಿಕ್ಕೆ ಬರ್ತಿದ್ರು. ಒಂದೊಂದು ಮಾತುಗಳು ಅಂದರೆ ಅಮೃತನೇ ಅಮೃತ. ಅವರು ನೋಡೋದಕ್ಕೆ ಹೇಗಿದ್ರು ಅಂತ ಜನ ಇನ್ನೊಂದು ಬರ್ತಿದ್ರು. ಜನಗಳೆಲ್ಲ ಪರ್ಫೆಕ್ಟ್ ಪರ್ಸನಾಲಿಟಿ, ದ್ವಾತ್ರಿಂಶ ಲಕ್ಷಣೋಪೇತರು. ಹೇಳಿದ್ನಲ್ಲ, ಕಲಿಯುಗದಲ್ಲಿ ಒಬ್ಬರೇ ಒಬ್ಬರು ಆಚಾರ್ಯರು. ದೇವರು ಅವತಾರ ಮಾಡೋದಿಲ್ಲ, ಆದ್ದರಿಂದ ದೇವ್ರ ಪ್ರಶ್ನೆ ಇಲ್ಲ. ಅವತಾರ ಮಾಡೋ ರುಜುಗಳಲ್ಲಿ ಸಾಕ್ಷಾತ್ ವಾಯುದೇವರು 32 ಲಕ್ಷಣ, ಬಂಗಾರದ ಮೈಬಣ್ಣ, ಸ್ವರ್ಣವರ್ಣ ಮತಿಭದ್ರ ಭಾಷಣಂ, ಸುಸ್ಮಿತೇಂದು ಬರವಿಂದ ಲೋಚನಂ, ವೀತಭೂಷಮಪಿ ವಿಶ್ವಭೂಷಣಂ, ತಮ್ ದಿದೃಷ್ಟುರಳಂ ಅಪತಜ್ಜನ. ಅವರು ಕೂತ್ರೆ ಅವ್ರ ಯತಿಗಳು, ಬರೀ ಕಾವಿ ಬಟ್ಟೆ, ಹಾರಗಳಿಲ್ಲ, ಬಂಗಾರ ಇಲ್ಲ, ಮತ್ತು ಕೊರಳಲ್ಲಿ ಯಾವ ಅಲಂಕಾರಗಳಿಲ್ಲ, ಕಿರೀಟ ಇಲ್ಲ, ಬರೀ ಬಟ್ಟೆ ಅಷ್ಟೇ. ಅವರು ಒಂದು ಕೂತ್ಕೊಂಡ್ರೆ ಒಂದು ವೀತಭೂಷಮಪಿ ವಿಶ್ವಭೂಷಣಂ, ಒಂದು ಅಲಂಕಾರ ಇಲ್ಲ. ಅವ್ರು ಕೂತ್ರೆ ಅವರೇ ಅಲಂಕಾರ, ಇಡೀ ಬಡ ಬಳ ಬಳ ಹೊಡಿತಾ ಇರ್ತಾರೆ. ಅಂಥ ತೇಜಸ್ಸು ಆಚಾರ್ಯರು. ಭಾರತೀ ದೇವಿ ವಿದ್ಯುತ್ ಅಂತ ಕರೀತಾರೆ. ಅವರ ಪತಿ ಅಂದಮೇಲೆ ಎಷ್ಟು ಫ್ಲಾಶ್ ಇದ್ರೆ ಲೈಟ್ ಇರಬೇಕು. ಸೂರ್ಯನ ತೋರಿಸ್ಲಿಕ್ಕೆ ನಮಗೆ ಟಾರ್ಚ್ ಬೇಕಾ? ಆಚಾರ್ಯ ನೋಡೋದು ಸ್ವಯಂ ಪ್ರತಿಭಾ, ಸ್ವಯಂ ಪ್ರಭೆಯವರು. ಹಾಗೆಲ್ಲ ಜನ ಸೇರಿದರು. ಅಲ್ಲಿಗೆ ಒಬ್ಬ ಎಲ್ಲ ಪಂಡಿತರೆಲ್ಲ ಮಾತಾಡ್ಕೊಂಡಿದ್ವಿ, ಏನಾರು ಮಾಡಿ ಸೋಲಿಸಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದರು. ಐತರೇಯ ಮತ ಕಿಂಚನ ಸೂಕ್ತಂ ಸೂಕ್ತ ಸೂಚಯಂತ ಸತ್ರ ಗರಿಷ್ಠ ಶ್ರೋತುಮಿಚ್ಛತಿ ಸಭಾ ಭಗವದ್ಭ್ಯ ಸೂಕ್ತ ಭಾವಮಿತಿ ತಾವದುವಾಚ. ಒಬ್ಬ ಸೀನಿಯರ್ ಪಂಡಿತ ಎದ್ದು ನಿಂತ್ಕೊಂಡ, ಆಚಾರ್ಯರೇ, ಐತರೇಯ ಉಪನಿಷತ್ತಿನ ಒಂದು ಸೂಕ್ತ ನಾನು ಹೇಳ್ತೇನೆ, ಇದಕ್ಕೆ ನಾನು ಅರ್ಥನೂ ಹೇಳ್ತೇನೆ ಕೇಳಿ ಅಂತೇಳಿ ಹೇಳಿ ಅರ್ಥ ಹೇಳಿದ. ಆಮೇಲೆ ಆಚಾರ್ಯರು ನೀವು ಅರ್ಥ ಹೇಳಿ ಅಂತ ಕೇಳಿದ. ಆಚಾರ್ಯರು ಅರ್ಥ ಹೇಳಿದರು, ಅವನು ಅರ್ಥ ಹೇಳಿದ. ಆಚಾರ್ಯ ಹೇಳಿದ ಅರ್ಥಕ್ಕಿಂತ ಬೇರೆ ಅರ್ಥ ಅವನು ಹೇಳಿದ. ಆಚಾರ್ಯ ಹೇಳಿದರು, ನೋಡು, ನಾನು ಹೇಳಿದ ಅರ್ಥನೂ ಸರಿ, ನೀನು ಹೇಳಿದ ಅರ್ಥ ಸರಿ ಅಂತ ಹೇಳಿದ. ಆಚಾರ್ಯ ವಿಶಾಲ ಹೃದಯ ನೋಡಬೇಕು. ಅವ್ರ ಬುದ್ಧಿ, ಅವ್ರು ಏನಾದ್ರು ಸೋಲಿಸಿ ಅಲ್ಲ ಅಂದರೆ ಏನು ಮಾಡೋಕ್ಕೆ ಬರ್ತಿದ್ದಿಲ್ಲ. ಆದರೆ ಸತ್ಯವನ್ನು ಒಪ್ತಾರೆ ಆಚಾರ್ಯ. ಸತ್ಯಲೋಕಾಧಿಪತಿಗಳು ಸತ್ಯವನ್ನು ಅಲಗಡಿಯೋದಿಲ್ಲ. ನೀನು ಹೇಳಿದ ಸರಿ, ನಾನು ಹೇಳಿದ್ದು ಸರಿ ಎಂದರು. ಅವನು ಹೇಳಿದ, ನೀವು ಹೇಳಿದ್ದೇ ಬೇರೆ, ನಾನು ಹೇಳಿದ್ದೇ ಬೇರೆ, ಎರಡು ಹೇಗೆ ಸರಿಯಾಗುತ್ತೆ? ಒಂದು ವಾಕ್ಯಕ್ಕೆ ಒಂದು ಅರ್ಥ ಇರಬೇಕು, ಎರಡು ಹೇಗಿರುತ್ತೆ ಅಂತ ಕೇಳಿದ್ರು. ನೀನು ಹೇಳೋದು ಸರಿಯೇ, ಆದರೆ ಇದು ವೇದವಾಕ್ಯಗಳು, ವೇದವಾಕ್ಯಗಳಿಗೆ ಎರಡು ಅರ್ಥ ಹೇಗೆ ಅಂತ ಕೇಳಬೇಡ, ಅದಕ್ಕೆ 3 ಅರ್ಥ ಇದೆ ಕನಿಷ್ಠ ಅಂತೇಳಿ. 3 ಅರ್ಥ ಇದೆ ವೇದವಾಕ್ಯಗಳಿಗೆ. ಅಲ್ಲ ಸ್ವಾಮಿ, ಒಂದು ವಾಕ್ಯಕ್ಕೆ 3 ಅರ್ಥ ಇರುತ್ತೆ ಅಂದರೆ ನಿನಗೆ ಗೊತ್ತಿಲ್ಲ. ಮಹಾಭಾರತ ಇದೆಯಲ್ಲ, ಅದು ವೇದಕ್ಕಿಂತ ಭಾರಿ ಶ್ರೇಷ್ಠ. ಒಂದೊಂದು ವಾಕ್ಯಕ್ಕೆ ಎಷ್ಟು ಅರ್ಥ, ಅದಕ್ಕೆ ಅರ್ಥ. ದಶಾರ್ಥ ಸರ್ವಭಾರತೆ, ಅತಿ ಕಡಿಮೆ ಅಂದರೆ 10 ಅರ್ಥ ಅಂತ ಹೇಳಿದರು. 3 ಅಂತ ಹೇಳಿದಾಗಲೇ ಅವನು ಹಬ್ಬ ಅಂದಿದ್ದ. 10 ಅರ್ಥ ಅದು ಇನ್ನೂ ಶಾಕಾಯಿತು. ಏನು ಒಂದು ಪದಕ್ಕೆ ವಾಕ್ಯಕ್ಕೆ 10 ಅರ್ಥನ? ನಿನಗೆ ಗೊತ್ತಿಲ್ಲ. ವಿಷ್ಣು ಸಹಸ್ರನಾಮ ಇದೆ, ಆದರೆ ಒಂದೊಂದು ನಾಮಕ್ಕೆ ಅತಿ ಕಡಿಮೆ 100 ಅರ್ಥ ಅಂತ ಹೇಳಿದ್ರು. ಒಂದಕ್ಕೊಂದು ಜಾಸ್ತಿ ಆಗೋಯ್ತು. ತ್ರಯೋರ್ಥ ಸರ್ವವೇದೇಶು ದಶಾರ್ಥ ಸರ್ವಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ಆಚಾರ್ಯ ಇದು ಸ್ಕಂದವಚೋ ಯಸ್ಮಾತ್ ಪುರಾಣ ವಾಕ್ಯ ಕೋಟ್ ಮಾಡಿದ್ರು. ಅದಕ್ಕೆ ಅವನು ಇನ್ನೇ ಇಷ್ಟು ಒಪ್ಕೊಂಡ್ರೆ ಸಾಕಾಗ್ತಿತ್ತು. ಅವನು ಸ್ವಲ್ಪ ಬುದ್ಧಿವಂತಿಕೆ ಮಾಡಿದ. ಇವ್ರು ಏನೋ ಕೊಟೇಶನ್ ಕೊಟ್ಟರು ಅಷ್ಟೇ, ಹೇಳಕ್ಕೆ ಬರುತ್ತಾ ನೋಡೋಣ ಅಂತ ಹೇಳಿ, ಸ್ವಾಮಿ ಹಾಗಿದ್ದರೆ ನೀವು ವಿಷ್ಣು ಸಹಸ್ರನಾಮ 100 ಅರ್ಥ ಅಂತ ಹೇಳಿದಲ್ಲ, ಒಂದೊಂದಕ್ಕೆ ಹೇಳಿಬಿಡಿ ಅರ್ಥ, ನಾವು ಕೇಳ್ತೇವೆ ಅಂತ ಹೇಳಿದ. ಆಚಾರ್ಯ ಹೇಳಿದ್ರು, ಸುಮ್ಮನೆ ಕೇಳೋಕ್ಕೆ ಅಂತ ನಾವು ಒಪ್ಪೋದಿಲ್ಲ, ನಾನು ಹೇಳಿದ್ದೀನಿ, ನೀವು ಒಪ್ಪಿಸ್ಬೇಕದನ್ನು. ನೀನು ಬೇರೆ ಹೇಳಬೇಕು ಅಂತ ಹೇಳಿಲ್ಲ, ನಾನು ಹೇಳಿದ್ರೆ ಒಪ್ಪಿಸಿಬಿಟ್ರೆ ಸಾಕಷ್ಟೇ. ಅವನಿಗೆ ಖುಷಿ ಆಯಿತು. ಸಿಂಪ್ಲೆಸ್ಟ್ ಟೆಸ್ಟ್ ಕೊಟ್ಟಾಗಾಯಿತು. ಹೇಳಿದ್ದನ್ನು ಒಪ್ಪಿಸ್ಬಿಟ್ಟು ಡಿಕ್ಟೇಟ್ ಮಾಡಿ ತೋರಿಸ್ಬಿಟ್ರೆ ಸಾಕಲ್ಲ ಆ ಟೈಮ್. ಅವನೇನು ಹೇಳಿದ, 1000 ಜನ ನಾವಿದ್ದೇವೆ ಇಲ್ಲಿ, ಪಂಡಿತರುಗಳೇ ಇದ್ದೇವೆ, ಇದೇನು ಮಹಾ ಅಂಥೇಳಿ ಬಾಣ ಭೀತಿ ಅತಿ ದೃಢೋದ್ಯಮ ಮಾಪುಹು. ಒಪ್ಪಿಸ್ಬಿಡ್ತೇವೆ ಹೇಳಿ ಅಂತ ಕೇಳಿದ. ಆಚಾರ್ಯ ಹೇಳಿದರು, ಒಪ್ಪಿಸ್ಲೇಬೇಕು, ಇಲ್ಲ ನೀವು ಸೋತಾಗಲೆಕ್ಕ, ಹೇಳೋದು ನಾನು, ಒಪ್ಪಿಸ್ಬೇಕಾದಷ್ಟೇ ನೀವು ಅಂತ ಹೇಳಿದರು. ಶುರು ಮಾಡಿದ್ರು ಆಚಾರ್ಯ ಹೇಳೋದಕ್ಕೋಸ್ಕರ.
ಪಂಡಿತರ ಮುಂದೆ ಅರ್ಥ ಹೇಳಬೇಕು ಅಂದರೆ ಸಾಮಾನ್ಯ ಅಲ್ಲ, ಎಲ್ಲರ ಮುಂದೆ ಸರಿಯಾಗೇ ಹೇಳಬೇಕು. ಪಂಡಿತರ ಮುಂದೆ ಅವರು ಸವಾಲು ಹಾಕ್ತಾರೆ, ಏನೇ ಹೇಳಿದ್ರೆ ಒಪ್ಪೋದಿಲ್ಲ ಅವರು, ಫುಲ್ ಅಥೆಂಟಿಕೇಟೆಡ್ ಆಗಿರಬೇಕು. ಪ್ರತ್ಯಯ ಪ್ರಕೃತಿ ಸಂಗಮ ಭಂಗೀಂ ಶಬ್ದಶಾಸ್ತ್ರ ವಿಹಿತಾಂ ಪ್ರತಿದರ್ಶ್ಯ. ಪ್ರತಿಯೊಂದಕ್ಕೂ ವ್ಯಾಕರಣಾದಿ ಸೂತ್ರ ಕೋಟ್ ಮಾಡಬೇಕು, ಅರ್ಥನ ಬಿಡಿಸ್ಬೇಕು, ಪ್ರಮಾಣ ಕೊಟ್ಟು ಎಸ್ಟಾಬ್ಲಿಷ್ ಮಾಡಬೇಕು. ಎಲ್ಲ ಮಾಡ್ತಿದ್ದಾರೆ. 1 ಆಯ್ತು, 2 ಆಯಿತು, 3 ಆಯ್ತು, 10 ಆಯಿತು, 20 ಆಯಿತು, 30 ಆಯ್ತು, 40 ಆಯಿತು. ಅವರೆಲ್ಲ ಮುಖ ನೋಡ್ಕೋತಾ ಇದ್ದಾರೆ. ನಿನಗೆ ನೆನಪಿದೆಯಾ, ನಿನಗೆ ಜ್ಞಾಪಕ ಇದೆಯಾ ಅಂತ ಕೇಳ್ತಾರೆ. ಮರ್ತೋಗ್ಬಿಟ್ಟಿದ್ದಾಗಲೇ. ಅಷ್ಟು ಶಾಸ್ತ್ರ ಅಂದರೆ ಸಾಮಾನ್ಯವಾದದ್ದಲ್ಲ. ಒಂದು ಸರ್ತಿ ಹೇಳಿದ ಶ್ಲೋಕನೇ ಬರೀ 4 ಅಕ್ಷರ ಶ್ಲೋಕ ರಿಪೀಟ್ ಮಾಡೋಕ್ಕಾಗಲ್ಲ. ಓದಿದ ತಕ್ಷಣ ಎಷ್ಟೋ ಸರ್ತಿ ಹೇಳಬೇಕಾಗತ್ತೆ. ಅಂಥ ಹೊತ್ತಿನಲ್ಲಿ ಇಡೀ ಹೊಸ ಅರ್ಥನ ಹೇಗೆ ಅರ್ಥ ಮಾಡ್ಕೋಬೇಕು. ಎದ್ನೆತ್ಕೋತಾರೆ, ಒಟ್ಟಿಗೆ ಎದ್ದು ಬಿಡ್ತಾರೆ. ಸ್ವಾಮಿ ನಮೋನು ದಯವಿಟ್ಟು ನಿಲ್ಲಿಸಿ, ಮುಂದೆ ಹೋಗಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ನಾವು ಭಾರಿ ಬುದ್ಧಿವಂತರೇ, ಆದರೆ ನಿಮ್ಮ ಬುದ್ಧಿಯಿಂದ ನಮ್ಮದೇನೂ ಅಲ್ಲ ಅಂತ ಹೇಳ್ತಾರೆ. ನಾವು ದೊಡ್ಡ ದೊಡ್ಡ ಬಾವಿಗಳಿದ್ದ ಹಾಗೆ, ವಿಶ್ವಸಂಕ್ಷಯಪಯೋ ಅಂಧುಗಣಾವ, ಪ್ರಳಯೋದಕವನ್ನು ಯಾವ ಬಾವಿನ ಇಟ್ಕೊಳ್ಳೋಕ್ಕಾಗೋದಿಲ್ಲ. ದೇವತಾಸು ಅಸುಲಭ ಪ್ರತಿಭಾತೆ ಮಾನುಷೇಷು ಚಪಲೇಶು ಕಥಾಕ. ಮನುಷ್ಯರಲ್ಲಿ ದೇವತೆಗಳಲ್ಲೂ ನಿಮ್ಮಂಥ ಪಂಡಿತರಂತ ಅಂದ್ಕೊಂಡಿಲ್ಲ ನಾವೀಗ. ಜೀವೋತ್ತಮರು ಸಾಮಾನ್ಯರಲ್ಲ. ನಾವಂತೂ ಭಾರಿ ಕಡಿಮೆ, ದಯವಿಟ್ಟು ನಿಲ್ಲಿಸಿಬಿಡಿ, ನಾವು ಸೋತಿದ್ದೇವೆ. ನಮೋನ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ರು. ಆಚಾರ್ಯರ ವಿದ್ವತ್ ಪವಾಡ, ಇಂಥ ಪವಾಡ ಮಾಡೋದು ಸಾಧ್ಯ ಇದೆ ಜಗತ್ತಿಗೆ. ಬೂದಿ ಕೂಡ ಕೆಲಸ ಅಲ್ಲ ಇದು. ಬೂದಿ ಕೊಟ್ಟಕ್ಕೆ ಒಲೆ ಇದ್ದರೆ ಸಾಕು, ಬೇಕಾಷ್ಟು ಬೂದಿ ಬರ್ತವೆ. ಇವತ್ತು ಯಾವುದು ಬೂದಿ ಕಿಲ್ ನಿಲ್ತಾರೆ ಗೊತ್ತಾ? ಅಡುಗೆ ಮಾಡೋ ಪದ್ಧತಿ ನಿಂತೋಯ್ತು, ಬೂದಿನೇ ಹೊಸದಾಗಿ ಕಾಣಿಸ್ತಾ ಇದೆ ಜನಗಳಿಗೆ. ಪಾಪ ಬೂದಿನ ವಾಟ್ ಈಸ್ ದಿಸ್ ಅಂತ ಕೇಳೋಕ್ಕಾಗಿಬಿಟ್ಟಿದೆ. ನಮ್ಮ ಮನೆಯಲ್ಲಿ ಬೂದಿ ಸಿಗುತ್ತೆ, ಹೋಗ್ರಿ ನೀವೇನು ಕೊಡೋದು ಅಂತ ಹೇಳ್ಬೋದಾಗಿತ್ತು. ಇವ್ರಿಗೆ ಗೊತ್ತೇ ಇಲ್ಲ, ಬೂದಿನೇ ಮಂಡರಿದ್ದಾಗ ಲೆಕ್ಕ. ಆಚಾರ್ಯರ ಇದನ್ನು ಕೊಡಲಿಕ್ಕೆ ಇಂದ್ರಾದಿ ದೇವತೆಗಳಿಗೂ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದ ಅರ್ಥವನ್ನು ಹೇಳ್ತಾರೆ. ಎಷ್ಟೋ ಜನ ಪವಾಡ ಪುರುಷರೆಲ್ಲ ಕೆಲವು ಚಾಲೆಂಜ್ ಮಾಡಿದಾಗ ಓಡೋಗ್ಬಿಟ್ರೆ, ಯಾರು ಇರಲೇ ಇಲ್ಲ, ಅಡ್ರೆಸ್ ಇಲ್ದಾಗ ಹೋಗ್ಬಿಟ್ರೆ ಅವರೆಲ್ಲ ಕೂಡ. ಆಚಾರ್ಯ ಹಾಗಲ್ಲ, ಬನ್ನಿ ತೋರಿಸ್ತೇನೆ, ಎಷ್ಟು ಜನ ಬೇಕಾದ್ರೂ ಎಷ್ಟು ತಟ್ಟು ಬೇಕಾದ್ರೂ ತೋರಿಸ್ತೇವೆ. ಇದು ಸಿದ್ಧಾಂತದ ವೈಶಿಷ್ಟ್ಯ. ಆ ಅರ್ಥದಲ್ಲಿ ಆಚಾರ್ಯರು ಎಲ್ಲ ಶರಣಾಗತರಾಗ್ತಾರೆ, ಕೇಳ್ತಾರೆ. ನೋಡೋದಕ್ಕೆ ಏನನ್ನಿಸುತ್ತೆ, ಆಚಾರ್ಯರು ತಾವು ಭಾರಿ ಪ್ರತಿಭಾವಂತರು ಅಂತ ತೋರಿಸಿದ್ರು ಅಂತಲ್ಲ. ಆಚಾರ್ಯ ದೊಡ್ಡ ಸಂದೇಶವನ್ನು ಜಗತ್ತಿಗೆ ಕೊಟ್ಟರು. ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಒಂದೊಂದು ನಾಮಕ್ಕೆ ಅಂದರೆ ಸರ್ವಶ್ರೇಷ್ಠವಾದ ಸ್ತೋತ್ರ ಅದು. ಅಂತ ಸರ್ವಶ್ರೇಷ್ಠವಾದ ಸ್ತೋತ್ರ ಬೇರೆ ಯಾವ ದೇವತೆಗಳ ಮೇಲೂ ಇಲ್ಲ, ವಿಷ್ಣುವಿನ ಮೇಲೆ ಮಾತ್ರ ಇರೋದ್ರಿಂದ ವಿಷ್ಣುವೇ ಸರ್ವೋತ್ತಮ. ಅಲ್ಲಿ ಎಂಡ್ ಮಾಡಿದ್ದಾರೆ ಆಚಾರ್ಯ. ಅಲ್ಲಿರೋ ದೊಡ್ಡ ಪಾಯಿಂಟ್ ಇರೋದಲ್ಲಿ ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದಯ. ವಿಷ್ಣು ಸಹಸ್ರನಾಮ ತಪ್ಪದೇ ಹೇಳಬೇಕು ಅಂತ ಆಚಾರ್ಯ ಹೇಳ್ತಾರೆ. ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣು ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ. ಎಲ್ಲ ಗ್ರಂಥಗಳಿಂದ ಮಹಾಭಾರತ ಶ್ರೇಷ್ಠ, ಅದರಲ್ಲೂ 2 ಭಾರಿ ಶ್ರೇಷ್ಠ. ಒಂದು ಭಗವದ್ಗೀತಾ, ವಿಷ್ಣು ಸಹಸ್ರನಾಮ. ಅದನ್ನು ತಿಳಿರಿ, ಪ್ರತಿನಿತ್ಯ ಹೇಳಿ, ಇನ್ನೊಬ್ಬರ ಕೈಯಲ್ಲಿ ಹೇಳಿಸಿ ಅಂತ ಆಚಾರ್ಯ ಹೇಳ್ತಾರೆ. ಇಷ್ಟು ಪ್ರಾಶಸ್ತ್ಯ ಕೊಟ್ಟು ಶ್ರೀಮದ್ ಆಚಾರ್ಯ ವಿಷ್ಣು ಸಹಸ್ರನಾಮಕ್ಕೆ ಅದನ್ನು ಪ್ರೂವ್ ಮಾಡಿದರು. ನಮಗೊಂದು ಪ್ರಶ್ನೆ ಬರುತ್ತಾಗ, ಶಿವಸಹಸ್ರನಾಮ ಸ್ತೋತ್ರ ಇದೆ, ದುರ್ಗಾ ಸಹಸ್ರನಾಮ ಸ್ತೋತ್ರ ಇದೆ, ಗಣೇಶ ಸಹಸ್ರನಾಮ ಸ್ತೋತ್ರವೂ ಸಿಗುತ್ತೆ. ಎಲ್ಲರಿಗೂ 1000 ನಾಮ ಸ್ತೋತ್ರ ಇದ್ದಾಗ ಎಲ್ಲರೂ ಈಕ್ವಲ್ ಆಗ್ತಾರಲ್ಲ ಅಂತ ಪ್ರಶ್ನೆ ಬರುತ್ತೆ. ಎಲ್ಲರಿಗೂ 1000 ನಾಮ ಇದ್ದ ಮೇಲೆ ಎಲ್ಲರೂ ಈಕ್ವಲ್ ಆಗ್ತಾರೆ ಅಂದಮೇಲೆ ವಿಷ್ಣು ಸಹಸ್ರಕ್ಕೆ ಏನು ಸ್ಪೆಷಾಲಿಟಿ, ವಿಷ್ಣುವಿಗೆ ಏನು ಸ್ಪೆಷಾಲಿಟಿ ಅಂತ ಪ್ರಶ್ನೆ ಬರುತ್ತೆ. ಒಳ್ಳೆ ಪ್ರಶ್ನೆಗಳು ಕೇಳಲೇಬೇಕು, ಏನು ತಪ್ಪಲ್ಲ. ಪ್ರಶ್ನೆ ನಾಟ್ ಅಲೌಡ್ ಅಂದರೆ ಅವ್ರಿಗೆ ವಿಷಯ ಗೊತ್ತಿಲ್ಲ ಅಂತ ಅರ್ಥ. ಅದು ಒಪ್ಪಿಸ್ಬೇಕೀಗ, ಕರೆಕ್ಟಾಗಿ ಹೇಳ್ತಾರೆ. ನಿಜ, 1000 ನಾಮ ಇದ್ದ ಮಾತ್ರಕ್ಕೇನೆ ಈಕ್ವಲ್ ಅಂತ ಅರ್ಥ ಅಲ್ಲ. ಯಾತಕ್ಕೆ? BA 2 ಅಕ್ಷರ, MA 2 ಅಕ್ಷರ, 2 ಈಕ್ವಲ್ಲ? 2 ಅಕ್ಷರ ಎಷ್ಟು ಡಿಫ್ರೆನ್ಸ್ ಇದೆ. ಈಗ SSLC 4 ಅಕ್ಷರ, MAಗಿಂತ SSLC ದೊಡ್ಡದಾಗಿದ್ದರೆ ಎಷ್ಟು ನಾಮ ಇದೆ ಅಂತ ಕೌಂಟ್ ಆಗಲ್ಲ. ಮೀನಿಂಗ್ ಎಷ್ಟಿದೆ ಇಂಪಾರ್ಟೆಂಟ್. SSLC ಎಕ್ಸ್ಪ್ಯಾಂಡ್ ಮಾಡಿ ಅದರ ಅರ್ಥ ಎಷ್ಟು, MA PhD ಎಕ್ಸ್ಪ್ಯಾಂಡ್ ಮಾಡಿ ಅದೆಷ್ಟು ಅರ್ಥ ಎತ್ತಿರುತ್ತೆ. ಅರ್ಥ ಆಯ್ತಾ? ಇವನು ಎಷ್ಟು ಕೆಲಸನೂ ಸಿಗೋದಿಲ್ಲ, ಪ್ರೊಫೆಸರ್ VC ಆಗ್ತಾನೆ ಬೇಕಾದ್ರೆ. ಅರ್ಥಾತ್ ಸಂಬಂಧ ಇಲ್ಲ. ಯಾತಕ್ಕೆ? ಅಕ್ಷರಗಳು ಅಂದರೆ ಅಕ್ಷರ ಅರ್ಥ ಏನು ಒಂದು ಭಾರಿ ಇಂಪಾರ್ಟೆಂಟ್. ಬೇರೆ ಯಾವ ದೇವತೆಗಳ 1000 ನಾಮಗಳಿಗೂ ಒಂದೊಂದಕ್ಕೆ 100 ಅರ್ಥ ಅಂತಿಲ್ಲ. ವಿಷ್ಣು ಸಹಸ್ರನಾಮಕ್ಕೆ ಮಾತ್ರ ಆಗಿರೋದ್ರಿಂದ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತ್ರ ಗತಿ. ಇನ್ನೊಂದು ನಿಮಗೆ ಬೇಕು ಅಂದರೆ ವೆರಿ ಸಿಂಪಲ್. ಗ್ರಾಮ್ ಇದೆ, ಗ್ರಾಮ್ 1000 ಗ್ರಾಮ್ ಬಂಗಾರ, 1000 ಗ್ರಾಮ್ ಚಿನ್ನ, 1000 ಗ್ರಾಮ್ ಬೆಳ್ಳಿ, 1000 ಗ್ರಾಮ್ ಕಬ್ಬಿಣ, ಎಲ್ಲ 1000 ಗ್ರಾಮೇ. ಎಕ್ಸ್ಚೇಂಜ್ ಮಾಡ್ಕೊಬೇಡಿ, ಗೋವಿಂದ ಕತೆ ಮುಗಿದೋಗಿ. 1000 ಗ್ರಾಮ್ 1000 ಗ್ರಾಮ್ ಏನಾದರೂ ಕಬ್ಬಿಣ ಇದ್ದರೆ ಯಾರಾದ್ರು ಕೇಳಿದರೆ ತೊಗೊಂಡೋಗಿ ಎಷ್ಟು ದುಡ್ಡು ಹೊತ್ಕೊಂಡು ಪರವಾಗಿಲ್ಲ ಅಂತ ಹೇಳ್ಬಿಡ್ತಾರೆ. 1000 ಗ್ರಾಮ್ ಫ್ರೀ ಕೊಟ್ಬಿಡ್ತಾನೆ ನಡಿ ಅಂತೀನಿ. ಬೆಳ್ಳಿ ಕೇಳಿದರೆ ಸ್ವಲ್ಪ ದುಡ್ಡು ತಿಳಿಸ್ಕೊಡ್ತಾನೆ. ಅದು 2 ಈಕ್ವಲ್ ಮಾಡಿ. ಚಿನ್ನ ಗ್ರಾಮ್ ಅಲ್ಲ, ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದಿರ್ತಾರೆ. 1000 ಗ್ರಾಮ್ ಇದ್ದರೆ ಅಲ್ಲಿ ಜೈಲುಗಳು ತಯಾರಾಗಿರ್ಬೇಕು ಅವರು, ಇಲ್ಲ ಅಕೌಂಟ್ ತೋರ್ಬೇಕು, ಹೋಗ್ಬೇಕಷ್ಟಿದೆ. 1000 ಗ್ರಾಮ್ ಬೆಳ್ಳಿ ಇದ್ದರೆ ಹಿಡಿಯೋದಿಲ್ಲ, ಕಬ್ಬಿಣ ಇದ್ದರೆ ದೇವರಾಣಿ ಹಿಡಿಯೋದಿಲ್ಲ. ಚಿನ್ನ ಇದ್ದರೆ ಮಿಲಿಗ್ರಾಮ್ ಲೆಕ್ಕ ಹಾಕ್ತಾರೆ. ಅದು ಗೊತ್ತಾಯ್ತಾ? ಅಷ್ಟು ವ್ಯಾಲ್ಯೂ ಅದಕ್ಕಿದೆ.
ಇದಕ್ಕೆ ರೂಪಾಯಿಗಟ್ಟಲೆ ವ್ಯಾಲ್ಯೂ ಆದರೆ ಅದಕ್ಕೆ ಲಕ್ಷಗಟ್ಟಲೆ ವ್ಯಾಲ್ಯೂ ಇದೆ. ಅಂದಮೇಲೆ ಆ ವಿಷ್ಣು ಸಹಸ್ರನಾಮ ಅಂದರೆ ಚಿನ್ನದ ಗ್ರಾಮೇ ಹೊರತು ಅದು ಕಬ್ಬಿಣದ ಗ್ರಾಮ ಅಲ್ಲ. ಆದ್ದರಿಂದ ವಿಷ್ಣು ಸಹಸ್ರನಾಮವನ್ನು ಹೇಳಲೇಬೇಕು. ಧ್ಯೇಯಂ ಪಾಠ್ಯಂಚ ತದ್ವಯಂ. ಆಚಾರ ಸಿದ್ಧಾಂತ ಅಂದರೆ ಅದು ಎಲ್ಲರೂ ಒಪ್ಪಲೇಬೇಕಾದ ಸಿದ್ಧಾಂತ. ಬಿಕಾಸ್ ಯೂನಿವರ್ಸಲ್, ರ್ಯಾಷನಲ್ ಆದ್ದರಿಂದ ಒಪ್ಪಬೇಕು. ಅವರೆಲ್ಲರೂ ಭಾರಿ ಸಂತೋಷಪಟ್ಟು ಹೇಳ್ತಾರೆ ಆಚಾರ್ಯರೇ, ದಯವಿಟ್ಟು ತಮ್ಮ ಭಿಕ್ಷೆ ಇಲ್ಲೇ ಆಗಬೇಕು, ಇವತ್ತು ಇಲ್ಲೇ ಆಗಬೇಕು ಅಂತ ಕೇಳಿದ್ದಾರೆ. ಆಚಾರ್ಯ ಹೇಳ್ತಾರೆ ನಾವು ಮಾಡೋದಿಲ್ಲ ಅಂತ ಹೇಳಿದ್ರು ಆಚಾರ್ಯ. ಯಾತಕ್ಕೆ? ದೊಡ್ಡ ಶಿವನದು ಇವತ್ತು ಅಷ್ಟು ದೊಡ್ಡವರು ಅಂತ ದೊಡ್ಡ ಮಹಾಲಿಂಗೇಶ್ವರ ದೇವಸ್ಥಾನ ಅಂತೆ ದೊಡ್ಡದು. ಪ್ರದರ್ಶನ ಹಾಕ್ಬೇಕಾದ್ರೆ ನಿಮಗೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ, ಅಷ್ಟು ದೊಡ್ಡ ದೇವಸ್ಥಾನ. ಬರೀ ವಿಷ್ಣು ದೇವಸ್ಥಾನ ಎಲ್ಲೆಲ್ಲೋ ನಾವು ವೈಷ್ಣವರು ಊಟ ಮಾಡೋದಿಲ್ಲ ಅಂತ ಹೇಳ್ಬಿಟ್ರೆ ಆಚಾರ್ಯ. ಇದು ಹೋಟ್ಲಿಗೆ ಊಟ ಮಾಡ್ಬೋದು ಅಂತ ಕೇಳಿದ್ರೆ ಉತ್ತರ ಸಿಗುತ್ತಾ? ವಿಷ್ಣು ದೇವಸ್ಥಾನನ ಅದು ಅಲ್ಲ. ಆದ್ದರಿಂದ ವಿಷ್ಣು ದೇವಸ್ಥಾನ ಮನೆಯಲ್ಲಿ ಸಾಲಿಗ್ರಾಮ ಇಲ್ಲದೆ ಹೋದರೆ ಅದು ಮನೆಯೇ ಅಲ್ಲ, ವೈಷ್ಣವರ ಮನೆ. ಸಾಲಿಗ್ರಾಮ, ಸುದರ್ಶನ, ಚಕ್ರಾಂಕಿತ ಇರಲೇಬೇಕು ಮನೆಯಲ್ಲಿ. ಆದ್ದರಿಂದ ವಿಷ್ಣು ದೇವಸ್ಥಾನ ಇರಬೇಕಿಲ್ಲಿ. ಆಚಾರ್ಯ ನೀವು ಭಿಕ್ಷೆ ಮಾಡಲೇಬೇಕು. ವಿಷ್ಣು ದೇವಸ್ಥಾನ ಇಲ್ಲ ಹೋದಲ್ಲೋ ನೀವು ಮಾಡಿ, ಎಲ್ಲ ಏರ್ಪಾಡು ಮಾಡ್ತೇವೆ, ಭಿಕ್ಷೆ ಮಾಡ್ಕೊಂಡೇ ಹೋಗಬೇಕು ಅಂತೇಳಿ. ಹಾಗಿದ್ದರೆ ಆಗಲಿ ಅಂತ ಹೇಳಿದ್ರು ಆಚಾರ್ಯರು. ನಿಮಗೆ ಆಶ್ಚರ್ಯ, ಈ ಕಥೆ ಎಲ್ಲ ಇವತ್ತಿಗೂ ಅಲ್ಲಿ ಹೋಗಿ ವಾಗಲಿಂಗ ದೇವಸ್ಥಾನ ಪಕ್ಕದಲ್ಲಿ ವಿಷ್ಣು ದೇವಸ್ಥಾನ, ಇವತ್ತಿಗೂ ಅಲ್ಲಿ ವಿಷ್ಣು ಆಚಾರ ಪ್ರತಿಷ್ಠಾ ವಿಷ್ಣು ಕೃಷ್ಣ ಇದ್ದಾನಲ್ಲ, ಭಾಳ ಜನ ನೋಡೇ ಇಲ್ಲ, ಆ ಕಡೆ ಹೋಗಿರೋದಿಲ್ಲ ಯಾರು ಕೂಡ. ಅಲ್ಲೂ ಇದ್ದಾನೆ. ಅಲ್ಲಿ ಪೂಜೆ ಮಾಡೋ ಶುದ್ಧ ಮಾಧ್ವರು, ಗೊತ್ತಾಯ್ತಾ? ಅವತ್ತಿನಿಂದ ಹಾಗೆ ನಡ್ಕೊಂಡ್ಬಂದಿದೆ. ಆಚಾರ್ಯರು ವಿಷ್ಣು ದೇವಸ್ಥಾನ ಮಾಡಿಬಿಟ್ಟು ಜಗತ್ತಿಗೆ ಸಂದೇಶ ಕೊಟ್ಟರು, ಭೋಜನ ಸ್ವೀಕಾರ. ಆಚಾರ್ಯ ದೇವರು ಎಲ್ಲ ಕಡೆ ಇದ್ದಾರೆ, ನಮಗೋಸ್ಕರ ಹೇಳ್ತಾರೆ ಅವೈಷ್ಣವ ಸ್ಥಳದಲ್ಲಿ ಊಟ ಮಾಡಬೇಡಿ, ವೈಷ್ಣವ ಸ್ಥಳನೇ ಆಗಬೇಕು. ಈ ಕಥೆಗೆ ಸಪೋರ್ಟಿಂಗಾಗಿ ಅಲ್ಲಿ ಪುಸ್ತಕ ಮಾಡಿದ್ದಾರೆ, ಅದರಲ್ಲೂ ಬರೀತಾರೆ ಅವರು. ಮಧ್ವಾಚಾರ್ಯಲ್ಲಿ ಬಂದಾಗ ಇದು ನಡೀತೋ, ಗೊತ್ತಾಯ್ತಾ? ಅದರ ಸ್ಮಾರಕವಾಗಿ ದೇವಸ್ಥಾನ ಆಗಿದೆ ಅಂತೇಳಿ ಅಲ್ಲಿ ದೇವಸ್ಥಾನದ ಪುಸ್ತಕಗಳು ಪ್ರಿಂಟ್ ಮಾಡಿಸಿದ್ದಾರೆ. ಮಧ್ವ ವಿಜಯ ಎಷ್ಟು ಕರೆಕ್ಟ್ ಇತಿಹಾಸ ನೋಡಿ. ಅವ್ರು ಹೇಳ್ತಾರೆ ಒಂದು ಅಕ್ಷರನೂ ಸುಳ್ಳು ಬರೋದಿಲ್ಲ ಅಂತ ಹೇಳ್ತಾರಲ್ಲ, ಫ್ಯಾಕ್ಟರ್. ಈ ದೃಷ್ಟಿಯಿಂದನೇ ಸುಮಾರು 96 ಪ್ರಾತಸ್ಮರಣೀಯರಾದ ವಿದ್ಯಾಮಾನ್ಯ ತೀರ್ಥರು, ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳವರು, ಪರಮಪೂಜ್ಯ ಶ್ರೀ ಫಲಿಮಾರ ಶ್ರೀಪಾದಂಗಳವರು ಎಲ್ಲರ ಜೊತೆಗೆ 120 ಜನ ಇದೆಲ್ಲ ಹುಡ್ಕೊಂಡು ಹೋಗಿದ್ದು ನಾವು. ಎಲ್ಲ ನೋಡಿ, ಎಲ್ಲ ಏನು ಮಧ್ವದಲ್ಲಿ ಹೇಳಿ ಅವಿಷ್ಟು ನೋಡ್ಕೊಂಬಂದಿದ್ದು. ಅಲ್ಲಿ ಜನಗಳಿಗೆ ಪರಮಾಶ್ಚರ್ಯ, ನಮ್ಮ ಜನ್ಮದಲ್ಲಿ ಮಾಧ್ವ ಯತಿಗಳು ಇಷ್ಟು ಗುಂಪು ಬಂದಿರೋ ಫಸ್ಟ್ ಟೈಮ್ ನೋಡ್ತಿದ್ದೆ ನಾವು ಅಂತ ಹೇಳಿದರು. ಅವತ್ತಿನಿಂದ ಪ್ರತಿ ವರ್ಷ ಸ್ಕೀಮ್ ಹಾಕಿದ್ದಾರೆ. ಇವತ್ತು ಈ ವರ್ಷ ಕೂಡ ಯಾರು ಬೇಕಾದ್ರೂ ಹೋಗಿ ಬರ್ಬೋದು. ಪ್ರತಿ ವರ್ಷ ಜನವರಿಯಲ್ಲಿ ಸಾಮಾನ್ಯವಾಗಿ ಒಂದು ಟ್ರಿಪ್ ಹಾಕ್ತಾರೆ, ಅಲ್ಲಿ ಹೋಗಿ ಬಂದರೆ ಅದಿಷ್ಟು ನೋಡ್ಕೊಂಬರ್ಬೋದು. ಅಷ್ಟರ ಮಟ್ಟಿಗೆ ಆಚಾರ ನೋಡಿದ ಜಾಗಗಳು, ಹೋದ ಜಾಗಗಳು ಅಷ್ಟು ಕರಾರವಾಕಾಯಿ ಸತ್ಯವಾದ ಸಂಗತಿಗಳೇ ಹೊರತು ಸುಳ್ಳಿನ ಹೆಸರು ಕೂಡ ಇಲ್ಲ. ಆಚಾರ ಮಹಿಮೆ ಮುಗುದಿಲ್ಲ, ಇವತ್ತು ಹೊತ್ತು ಮುಗಿದು ಹೋಗಿಬಿಟ್ಟಿದೆ. ನಾವಿರೋದು ಇನ್ನೂ 4ನೇ ಸರ್ಗ, 5ನೇ ಸರ್ಗ ಅಷ್ಟೇ ಇರೋದು. 16 ಸರ್ಗ ನೆನಪಿರಲಿ. ನಮಗಿರೋದು 3 ದಿವಸ, ನಾಳೆ ನಾಡಿದ್ದ 3 ದಿವಸ ಟೈಮ್ ಇರೋದು. ಇನ್ನು ಭಾರಿ ಫಾಸ್ಟಾಗಿ ಮತ್ತೆ ಹೇಳಿದೆ, ವಾಯುದೇವರ ಮಹಿಮೆನ ವಾಯುವೇಗದಲ್ಲೇ ಹೇಳಬೇಕು ಅಂತ ಹೇಳಿರೋದ್ರಿಂದ ನಾಳೆಯಿಂದ ಸ್ವಲ್ಪ 6:45ಗೆ ಶುರು ಮಾಡಲಿಕ್ಕೆ ಟ್ರೈ ಮಾಡೋಣ. ಬರ್ಲಿಕ್ಕಾಗದ 6:45ಗೆ ಶುರು ಮಾಡಿ 8:30ವರೆಗೆ ಮಾಡಿದರೆ ಸ್ವಲ್ಪ ಕವರ್ ಆಗಿ, ಎಲ್ಲ ಕವರ್ ಆಗದೆ ಹೋದ್ರೆ ಸ್ವಲ್ಪ ಹೆಚ್ಚು ಕವರ್ ಆಗುತ್ತೆ ಅಂತ ಹೇಳ್ತಾ, ಒಟ್ಟು ಆಚಾರ್ಯ ಮಹಿಮೆ ಅಷ್ಟು ಅದ್ಭುತ ಅಂತೇಳಿ ಒಂದು ಮಾತು ಹೇಳ್ತೇನೆ. ಈ ಸತಿ ಯಾವುದು ಪುಸ್ತಕಗಳು ತಂದಿಲ್ಲ, ಹೆಚ್ಚಾಗಿ ತುಂಬ ಪುಸ್ತಕ ಆಗಿದೆ, ತರಲಿಕ್ಕಾಗಿಲ್ಲ ಅಂತ ತರಲಿಲ್ಲ ಅಷ್ಟೇ. ನಮ್ಮ ಪ್ರಕಾಶನ ಇವತ್ತು 200 ಮೇಲೆ ಪುಸ್ತಕ ಆಗಿದೆ ಈಗಾಗಲೇ. ಹೆಚ್ಚಾಗಿ ಕನ್ನಡ, ಆಮೇಲೆ ಸಂಸ್ಕೃತ, ಇಂಗ್ಲೀಷು ಮೊದಲ ಅನೇಕ ಭಾಷೆಗಳಲ್ಲಿ ಬಂದಿದೆ. ಈ ಸರ್ತಿ ಏನು ವಿಶೇಷ ಅಂದರೆ, ಒಂದು ಪೆನ್ ಡ್ರೈವ್ ಅಂತ ಇಷ್ಟೊತ್ತು ಹೇಳಿದೆ, ಪೆನ್ ಡ್ರೈವ್ ಮಾಡಿದೆ. ಅದರಲ್ಲಿ ಇಡೀ ಭಾಗವತ 18,000 ಶ್ಲೋಕನೂ ಇದೆ, ಅದು ಕನ್ನಡದಲ್ಲಿ ಅರ್ಥ ಇದೆ. ಮತ್ತು ಭಾಗವತಿ ಪ್ರೋಷ್ಠಪತಿ ಬಾನ್ವೆಯಲ್ಲಿ ಜಗನ್ನಾಥ ಸನ್ನಿಧಾನದಲ್ಲಿ ಫಲಿಮಾರ ಶ್ರೀಪಾದಂಗಳವರ ಉಪಸ್ಥಿತಿಯಲ್ಲಿ ಹೇಳಿದ್ದು 25 ಗಂಟೆ ಇಡೀ ಭಾಗವತ. ಆಮೇಲೆ 18,000 ಶ್ಲೋಕ ಭಾಗವತ, ಅದಕ್ಕೆ ಅರ್ಥ. ಆಮೇಲೆ ಮತ್ತೆ 18,000 ಶ್ಲೋಕ ಭಾಗವತ, ವಿಜಯಧ್ವಜರ ವ್ಯಾಖ್ಯಾನ, ಅದಕ್ಕೆ ಅರ್ಥ, ಅದೊಂದಿದೆ. ಅದರ ಜೊತೆಗೆ ಭಾಗವತ ಸಾರೋದ್ಧಾರ ವಿಷ್ಣು ತೀರ್ಥರದು, ಅದು ಟೆಕ್ಸ್ಟು ಮತ್ತು ಅರ್ಥ, ಅದು ಪೂರ್ತಿ ಇದೆ. ಅದರ ಜೊತೆಗೆ ಭಾಗವತ ಮಹಾತ್ಮ್ಯ ಅಂತ ಒಂದು ಬರುತ್ತೆ, ಅದು ಇದೆ. ಸುಮಾರು 2,000 ಗಂಟೆಯ ಪೆನ್ ಡ್ರೈವ್ ಅದು ಒಂದರಲ್ಲಿ ಹಾಕಿದೆ. ಅದು ನಿಮಗೆ ಬೇಕಾದರೆ ಸಿಗುತ್ತೆ, ಬೇಕಾದವರು ಅದನ್ನು ಕೇಳಿ ತೊಗೊಳ್ಬೋದು ಅಂತ ಹೇಳ್ತಾ, ಇನ್ನು ಬೇಕಾದ ಸಿಡಿಗಳು, ಪೆನ್ ಡ್ರೈವ್ ಎಲ್ಲ ಇದೆ. ಇಡೀ ಶಾಸ್ತ್ರಪಾಠ ಅದರಲ್ಲಿ ಆಚಾರ 22 ಗ್ರಂಥಗಳು ಫುಲ್ ಸಿಗುತ್ತೆ ವಿತ್ ಸಂಸ್ಕೃತ. ಅದಕ್ಕೆ ಜೈತೀರ್ಥ ಟೀಕಾ, ಅದಕ್ಕೆ ಅರ್ಥ, ಅದು ಸಿಗುತ್ತೆ. ಅದು 2-3 ದಿವಸ CD ಬರುತ್ತೆ, ಇನ್ನೂ ಬಂದಿಲ್ಲ ಅದು. ಈ CD ರೆಡಿ ಇದೆ, ಬೇಕಾದವರು ಅದನ್ನು ತೊಗೊಳ್ಬೋದು ಅಂತ ಹೇಳ್ತಾ, ಅದು ಸುಮಾರು 2,000 ಗಂಟೆ ಅಂತ ಹೇಳಿದ್ನಲ್ಲ, ಅದು ನಾಳೆ ಪ್ರವಚನ ಆದಷ್ಟು ಬೇಗ ಶುರು ಮಾಡೋಣ ಅಂತ ತಿಳಿಸಿ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.